श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओम् सृष्टिस्थित्यप्ययेहानीतिगृहीतमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं जन्माद्यस्य यतोऽन्वयादितरतश्चार्तेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वायुमृतां यथा विनिमयो यत्र त्रिसर्गो मृषा धाम्ना स्वेन सदा दिनस्तभाकं सत्यं परं धीमहि अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहं चित्रैः पदैश्च गम्भीरैः वाक्यैर्वाणैरखण्डितैः गुरुभावं व्यञ्जयन्ति भातिश्रीजयतीर्थवाक् प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे अनधीत्य महाभाष्यं व्याख्यातं यदनुग्रहाद् वन्दे तं विधिना सत्यनिधिं सज्ञानसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीसत्यवरदुग्धाब्धेः उत्थिता जगतीतले सुधा श्रीसत्यधर्माख्या पावये स्मरतः सतः सत्येष्टादिसरिन्नाथादिद्भूतो मृतदर्शनः नाशयेत् हृदयध्वान्तं सत्पराक्रमकौस्तुभः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान् श्रीमत्सत्यात्मतीर्थस्वामी श्रीपादगुरुभ्यो नमः हरिः ओम् ನಮಗೆ ಕೊಟ್ಟಿರತಕ್ಕಂಥ ವಿಷಯ ಭಾಗವತ ಏಕಾದಶ ಸ್ಕಂದ. ನನಗೆ ಕೊಟ್ಟಿರತಕ್ಕಂತಹ ವಿಷಯ ಭಾಗವತ ಏಕಾದಶ ಸ್ಕಂದದ ಪ್ರವಚನವನ್ನು ಮಾಡಲಿಕ್ಕಾಗಿ ಹೇಳಿದ್ದಾರೆ. ಒಂದೇನೆಂದರೆ ನಾವೆಲ್ಲ ತಿಳಿಯಬೇಕಾಗಿದ್ದು ಭಾಗವತದ ಪ್ರವಚನವನ್ನು ಮಾಡಲಿಕ್ಕೆ ನಮಗೆ ಯಾರಿಗೂ ಕೂಡ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಭಾಗವತ ಅಂತಂದರೆ ಆ ಶಬ್ದದಲ್ಲಿ ಏನೇನು ಅಡಗಿದೆ ಅಂತಂದರೆ ಭಕಾರ ಇದು ಭಕ್ತಿಯನ್ನು ತಿಳಿಸಿಕೊಡ್ತದೆ, ಗಕಾರ ಇದು ಜ್ಞಾನವನ್ನು ತಿಳಿಸಿಕೊಡ್ತದೆ, ವಕಾರ ಇದು ವೈರಾಗ್ಯ. ಈ ಜ್ಞಾನ ಭಕ್ತಿ ವೈರಾಗ್ಯ ಅನ್ನುವಂತಹ ಮೋಕ್ಷಕ್ಕೆ ಸಾಧನವಾದಂತಹ ಮೋಕ್ಷ ಸಾಧನಗಳು ಬಹಳ ಇದೆ. ಆ ಮೋಕ್ಷ ಸಾಧನಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು, ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಲೇಬೇಕಾದದ್ದು, ಪ್ರತಿಯೊಬ್ಬರೂ ಕೂಡ ತಮ್ಮ ದೈನಂದಿನ ಜೀವನದಲ್ಲಿ ಇಟ್ಟುಕೊಳ್ಳಲೇಬೇಕಾಗಿರ್ತಕ್ಕಂತಹ ಒಂದು ಸಾಧನಗಳು ಅಂತ ಯಾರಾದರೂ ಇದೆ ಅಂತಂದರೆ ಅದು ಜ್ಞಾನ ಭಕ್ತಿ ವೈರಾಗ್ಯಗಳು. ಅವುಗಳನ್ನು ವಿಶೇಷವಾಗಿ ಅವುಗಳನ್ನು ಮಾತ್ರ ಪ್ರತ್ಯೇಕವಾಗಿ ಪ್ರಧಾನವಾಗಿ ತಿಳಿಸಲಿಕ್ಕಾಗಿ ವೇದವ್ಯಾಸ ದೇವರು ರಚನೆ ಮಾಡಿರ್ತಕ್ಕಂತಹ ಗ್ರಂಥನೇ ಇದು ಭಾಗವತ. ಅಂತಹ ಭಾಗವತದ ಜ್ಞಾನಭಕ್ತಿ ವೈರಾಗ್ಯಗಳ ಬಗ್ಗೆ ತಿಳಿಸೋದಂತನ್ನೋದು ಅತ್ಯಂತ ಅಶಕ್ಯ. ಯಾಕೆ ಅಂತಂದರೆ ಆ ಜ್ಞಾನವೇ ಪರಿಪೂರ್ಣವಾಗಿ ನಮಗಿಲ್ಲ. ಪರಿಪೂರ್ಣವಾಗಿ ಜ್ಞಾನ ಇರತಕ್ಕಂಥದ್ದು ಪರಮಾತ್ಮನಿಗೆ ಒಬ್ಬನಿಗೇನೆ. ಹಾಗಾಗಿ ಇದರ ಬಗ್ಗೆ ಹೇಳಬೇಕು ಅಂತಂದರೆ ಅದು ಪರಮಾತ್ಮ ಒಬ್ಬನಿಗೇನೆ ಸಾಧ್ಯ. ನಾವೆಲ್ಲರೂ ಕೂಡ ಅತ್ಯಂತ ಅಶಕ್ತರು. ಆದರೂ ಕೂಡ ನಮ್ಮ ಮನೋವಿಶುದ್ಧಿ ಚರಿತಾನುವಾದ ಅಂತಂದು ನಮಗೆ ಅದನ್ನು ಉಪಾಸನ ಮಾಡಲಿಕ್ಕೆ ಯೋಗ್ಯತೆ ಬರಲಿ, ಪರಮಾತ್ಮ ಆ ಅನುಗ್ರಹವನ್ನು ಕೊಡಲಿ ಅನ್ನುವಂಥ ಉದ್ದೇಶದಿಂದಾಗಿ ಅಲ್ಲಿ ಹೇಳಿರ್ತಕ್ಕಂತಹ ತತ್ವಗಳನ್ನು ಚಿಂತನೆ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಒಂದೆರಡು ವಿಷಯಗಳನ್ನು ಅನುವಾದ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಭಾಗವತದ ಏಕಾದಶ ಸ್ಕಂದದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿಕ್ಕಿಂತ ಮೊದಲು ಈ ಭಾಗವತದ ಮಹಾತ್ಮೆಯನ್ನು ತಿಳಿದುಕೊಳ್ಳಬೇಕಾಗ್ತದೆ. ಯಾಕೆ ಅಂತಂದರೆ ಇದು ಒಂದು ಭಾಗವತ ಒಂದು ಗ್ರಂಥಕ್ಕೆ ಮಾತ್ರ ಸೀಮಿತವಾದಂಥ ವಿಷಯ ಅಲ್ಲ. ಪ್ರತಿಯೊಂದು ಯಾವುದಾದರೂ ಒಂದು ಗ್ರಂಥವನ್ನು ಓದಬೇಕಾದರೆ ಅದರ ವೈಶಿಷ್ಟ್ಯ ಏನು, ಅದರಿಂದ ನಮಗೆ ಸಿಗುವಂಥ ಪ್ರಯೋಜನ ಏನು, ಇದರಲ್ಲಿ ಏನೇನು ಇದೆ ಅಂತನ್ನೋದನ್ನು ತಿಳಿದುಕೊಂಡು ಮಾಡಿದರೆ ಅದರಿಂದ ಸಿಗುವಂತಹ ಆನಂದ, ಅದರಿಂದ ಸಿಗುವಂತಹ ಲಾಭನೇ ಬೇರೆ ಇದೆ.
ಹಾಗಾಗಿ ಯಾಕಂದರೆ ನಾವು ಉದಾಹರಣೆಗೆ ಯಾವುದೋ ಒಂದು ಅಂಗಡಿಗೆ ಹೋದಾಗ ನಾವು ಒಂದೇನೋ ಒಂದನ್ನು ಕೊಂಡ್ಕೊಳ್ತೀವಿ. ಅದರಲ್ಲಿ ನಮಗೆ ಬೇಕಾದಂತಹ ಪ್ರಯೋಜನವನ್ನು ಮಾತ್ರ, ನಮಗೆ ಯಾವುದೋ ಒಂದು ಬೇಕಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಕೊಂಡ್ಕೊಂಡಿರ್ತೀವಿ. ಅದರ ಕೆಲಸ ಎಲ್ಲ ಮುಗಿದ್ಮೇಲೆ ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟಿರ್ತೀವಿ. ಅದಾದಮೇಲೆ ಮತ್ತೆ ಕೆಲವೊಂದು ದಿವಸ ಆದಮೇಲೆ ಆ ವಸ್ತುವಿನಲ್ಲಿ ಇದೊಂದೇ ಸಿಗೋದಿಲ್ಲ, ಇದರಿಂದ ಮತ್ತೊಂದು ಸಿಗತ್ತೆ ಅಂತ ಗೊತ್ತಾದ ಮೇಲೆ ಅಯ್ಯೋ ಇದು ಮೊದಲೇ ಗೊತ್ತಿದ್ದರೆ ಇದು ಇನ್ನೂ ಮಾಡ್ಕೋಬೋದಿತ್ತಲ್ಲ, ಇದರಿಂದ ಇನ್ನೂ ಪ್ರಯೋಜನ ಪಡಿಬೋದಿತ್ತಲ್ವಾ ಅಂತನ್ನುವಂತಹ ಒಂದು ದುಃಖ ಆಗ್ತದೆ ನಮಗೆ. ಹಾಗಾಗಿ ಭಾಗವತದಲ್ಲಿ ಏನಿದೆ ಅಂತನ್ನೋದನ್ನು ನಮಗೇನು ಬೇಕೋ ಅದನ್ನು ಮಾತ್ರ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಶ್ರವಣವನ್ನು ಮಾಡಿ ಅದನ್ನು ಆಚರಣೆಯಲ್ಲಿ ಇಟ್ಕೊಂಡ್ರೆ ಸಾಲದು. ಅಲ್ಲಲ್ಲಿ ಏನೇನಿದೆ, ವೇದವ್ಯಾಸ ದೇವರು ಇದನ್ನು ಯಾಕೆ ರಚನೆ ಮಾಡಿದ್ದಾರೆ, ಇದನ್ನು ಪಡೆದುಕೊಂಡವರು ಏನೇನು ಪ್ರಯೋಜನವನ್ನು ಪಡೆದಿದ್ದಾರೆ, ನಾವು ನಮ್ಮ ಯೋಗ್ಯತೆಗೆ ತಕ್ಕಂತೆ ಏನೇನು ಪ್ರಯೋಜನವನ್ನು ಪಡೆಯಬಹುದು ಅಂತನ್ನೋದನ್ನು ಆಲೋಚನೆ ಮಾಡಿಕೊಂಡು ಈ ಭಾಗವತ ಗ್ರಂಥದಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳನ್ನು ನಾವು ತಿಳಿದುಕೊಂಡರೆ ಅದರಿಂದ ಸಿಗುವಂತಹ ಆನಂದನೇ ಮಹಾ ದೊಡ್ಡದು. ಹಾಗಾಗಿ ಅಂತಹ ಪರಮ ಅದ್ಭುತವಾಗಿರತಕ್ಕಂತಹ ಗ್ರಂಥ ಅದು ಶ್ರೀಮದ್ ಭಾಗವತ. ಒಟ್ಟಾರೆ ವೇದವ್ಯಾಸ ದೇವರು ಏನು ಮಾಡಿದ್ದಾರೆ ಅಂತಂದರೆ 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ. ಆ 18 ಪುರಾಣಗಳಲ್ಲಿ 3 ಸಾತ್ವಿಕ ಪುರಾಣ, 3 ರಾಜಸ ಪುರಾಣ, 3 ತಾಮಸ ಪುರಾಣ ಅಂತ 6 ಸಾತ್ವಿಕ ಪುರಾಣ, 6 ರಾಜಸ ಪುರಾಣ, 6 ತಾಮಸ ಪುರಾಣ ಅಂತ ರೀತಿಯಾಗಿ 6, 6, 6, 18 ಅಂತ ರೀತಿಯಾಗಿ 3 ವಿಭಾಗವನ್ನು ಮಾಡಿದ್ದಾರೆ. ಅದರಲ್ಲಿ ಸಾತ್ವಿಕ ಪುರಾಣಗಳಲ್ಲಿ ಅದರಲ್ಲೂ ಮೊಟ್ಟ ಮೊದಲನೇದಾಗಿರ್ತಕ್ಕಂತಹ ಗ್ರಂಥ ಅಂತಂದರೆ ಅದು ಭಾಗವತ ಆಗಿದೆ. ಅಂತಹ ಭಾಗವತ ಏನಾಗಿದೆ ಅಂತಂದರೆ, ಭಾಗವತ ಅಂದರೆ ಬೇರೆ ಅಲ್ಲ, ಪರಮಾತ್ಮ ಅಂದರೆ ಬೇರೆ ಅಲ್ಲ. ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವ ಹಿ ಸ್ವೀಕೃತೋಸಿ ಮಯಾನಾಥ ಮುಕ್ತ್ಯರ್ಥಂ ಭವಸಾಗರೇ. ನಮ್ಮ ಶ್ರೀಮದಾಚಾರ್ಯರ ಎಲ್ಲ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿರತಕ್ಕಂತಹ ಎಲ್ಲ ಗ್ರಂಥಗಳಿಗೂ ಪ್ರಾಯಶಃ ವ್ಯಾಖ್ಯಾನ ಬರೆದವರು ಅಂತಂದರೆ ಅದು ಶ್ರೀನಿವಾಸ ತೀರ್ಥರು ಅಂತ. ಆ ಶ್ರೀನಿವಾಸ ತೀರ್ಥರು ಒಮ್ಮೆ ತಮ್ಮ ಮಗಳಿಗೆ ಅಲ್ಲಿ ಗೂಡ್ನಲ್ಲಿ ಭಾಗವತ ಪುಸ್ತಕ ಇದೆ ತಗೊಂಬಮ್ಮ ಅಂತಂದರೆ ಅವಳು ಆ ಭಾಗವತ ಪುಸ್ತಕವನ್ನು ಮಗುವನ್ನು ಎತ್ಕೊಂಡು ಹೆಂಗೆ ಬರಬೇಕು ಹಂಗೆ ಬಂದಂತೆ. ಯಾಕಮ್ಮ ಹಂಗೆ ತೊಗೊಂಬಂದಿ ಅಂತಂದರೆ ನನಗಲ್ಲಿ ಪುಸ್ತಕ ಕಾಣಿಸ್ತಿಲ್ಲ, ಕೃಷ್ಣ ಪರಮಾತ್ಮನೇ ಕಾಣಿಸಿದ್ದಾನೆ ಅಂತ ಅಂದ್ಲಂತೆ. ಹಾಗಾಗಿ ಅದು ಯೋಗ್ಯರಿಗೆ, ಮಹಾಯೋಗ್ಯರು, ಮೋಕ್ಷಯೋಗ್ಯರಿಗೆ ಆ ಥರ ಗ್ರಂಥನೇ ಪರಮಾತ್ಮನಾಗಿ ತೋರ್ತಾ ಇರುತ್ತದೆ. ಅಷ್ಟು ಮಹತ್ತರವಾದಂತಹ ಗ್ರಂಥ. ಈ ವೇದವ್ಯಾಸ ದೇವರು ಈ ಭಾಗವತ ಗ್ರಂಥವನ್ನು 3 ಉದ್ದೇಶ ಇಟ್ಕೊಂಡು ರಚನೆ ಮಾಡಿದ್ದಾರೆ. ಏನು 3 ಉದ್ದೇಶ ಇಟ್ಕೊಂಡು ರಚನೆ ಮಾಡಿದ್ದಾರೆ ಅಂತಂದರೆ, ಒಂದು ಇಹಲೋಕದಲ್ಲಿ ಮುಂದೆ ದ್ವಾಪರ ಯುಗದ ಕೊನೆಯಲ್ಲಿ ಈ ಭಾಗವತ ಗ್ರಂಥವು ರಚನೆ ಆಗಿದ್ದು, ಮುಂದೆ ಕಲಿಯುಗ ಬರೋದಿದೆ. ಕಲಿಯುಗದಲ್ಲಿ ಏನು ತಪಸ್ಸು, ಅಧ್ಯಯನ, ಜಪ, ತಪ, ಯಜ್ಞ, ಯಾಗ ಯಾವುದೇ ವಿಧವಾದಂತಹ ಸತ್ಕರ್ಮವನ್ನು ಮಾಡಿದರೂ ಕೂಡ ಅವರಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಫಲ ಅಂತನ್ನೋದು ಸಿಗೋದಿಲ್ಲ. ಕೇವಲ ಪರಮಾತ್ಮನ ಶ್ರವಣವನ್ನು, ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡಿದರೆ ಮಾತ್ರನೇ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಫಲ ಅಂತನ್ನೋದು ಸಿಗೋದಿದೆ. ಒಟ್ಟಾರೆ ಏನಂತಂದರೆ ಕಲಿಯುಗದಲ್ಲಿ ಅನಿಷ್ಟ ಬಹಳ, ಅನರ್ಥ ಬಹಳ. ನಾವು ಏನು ಆಶಿಸ್ತೀವೋ ಆ ಆಶಿಸಿದ್ದು ಬದಲಾಗಿ ಅನರ್ಥನೇ ಹೆಚ್ಚಾಗುತ್ತದೆ. ಸುಖವನ್ನು ಬಯಸಿದರೆ ಸುಖದಗಿಂತಲೂ ಕೂಡ ದುಃಖನೇ ಹೆಚ್ಚಾಗಿ ಸಿಗ್ತದೆ. ನಾವೇನು ಅನ್ಕೊತೀವಿ, ಆಯ್ತು ಬಿಡಪ್ಪ, ಸ್ವಲ್ಪ ಆದರೂ ಸುಖ ಸಿಕ್ಕಿದೆಯಲ್ಲ, ಅಷ್ಟರಿಂದಾದರೂ ನಾವು ಸಂತೋಷ ಪಡ್ತೀವಿ ಅನ್ನುವಂತಹ ಬುದ್ಧಿಮಟ್ಟ ನಮ್ಮದು. ಹಾಗಾಗಿ ಇಂತಹ ಎಲ್ಲ ಅನರ್ಥಗಳು ಎಲ್ಲ ಮನುಷ್ಯರಿಗೆ ದೂರವಾಗಬೇಕು, ತಾದೃಶವಾದಂತಹ ಅನರ್ಥಗಳು ಸಿಗಬಾರದು ಅಂತ ಅನ್ನುವಂತಹ ಉದ್ದೇಶದಿಂದಾಗಿ ಆ ಜನಗಳು ಮುಂದೆ ಕಲಿಯುಗದಲ್ಲಿ ಇಂತಹ ಭಾಗವತವನ್ನು ಶ್ರವಣ ಮಾಡಿದರೆ ಅವರಿಗೆ ಎಲ್ಲ ವಿಧವಾಗಿರತಕ್ಕಂತಹ ಅನರ್ಥಗಳು ಹೋಗಿ ಯಾವ ಉದ್ದೇಶದಿಂದ ಅವರು ಕರ್ಮವನ್ನು ಮಾಡಿದ್ದಾರೋ ಆ ಉದ್ದೇಶವೇ ಪೂರ್ಣವಾಗಿ ಸಿಗಲಿ ಎನ್ನುವಂತಹ ಉದ್ದೇಶದಿಂದಲೇ ಭಾಗವತವನ್ನು ರಚನೆಯನ್ನು ನಮ್ಮ ವೇದವ್ಯಾಸ ದೇವರು ಮಾಡಿದ್ದಾರಂತೆ. ಇದು ಒಂದು. ಎರಡನೆಯದ್ದು
ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ದೇವರೇ ಆಗಬೇಕಾಗಿಲ್ಲ. ದೇವರು, ವಾಯುದೇವರು, ಲಕ್ಷ್ಮೀ ದೇವಿನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಮನುಷ್ಯರು ಅಂತಂದಮೇಲೆ ಒಬ್ಬೊಬ್ಬರ ಹಣೆ ಬರಹ ಒಂದೊಂದು ಥರ ಇರ್ತದೆ. ಹಾಗಾಗಿ ಇಹಲೋಕದಲ್ಲಿ ನಮಗೆ ಅತ್ಯಂತ ಪ್ರೀತ್ಯಾಸ್ಪದರಾದವರು, ನಮಗೆ ಅತ್ಯಂತ ಸಮೀಪರಾದವರು, ನಾವು ಯಾರ ಮೇಲೆ ಹೆಚ್ಚು ಅನುಕಂಪೆಯನ್ನು ಮಾಡ್ತಿರ್ತೀವೋ ಅಂಥವರು ಇದ್ದಕ್ಕಿದ್ದಾಗೆ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅಂದರೆ ಕಾಲ ಆಗಿರ್ತದೆ, ಮರಣವಾಗಿ ಅವರು ತೀರ್ಕೊಂಡ್ಬಿಡ್ತಾರೆ. ತೀರ್ಕೊಂಡ ಮೇಲೆ ಅವರಿಗೆ ಸರಿಯಾಗಿರ್ತಕ್ಕಂತಹ ಸದ್ಗತಿ ಆಗಬೇಕು. ಯಾಕೆ ಅಂತಂದರೆ ಆ ಮನುಷ್ಯನ ಜನ್ಮ ಅಂತನ್ನೋದು ಸಿಗೋದು ಅತ್ಯಂತ ದುರ್ಲಭವಾದದ್ದು. ಎಷ್ಟೋ ಕೋಟಿ ವರ್ಷಗಳ ಆದಮೇಲೆ ಕೋಟಿ ವರ್ಷಗಳ ಪ್ರಯತ್ನವನ್ನು ಮಾಡಿ ಪುಣ್ಯ ಸಂಪಾದನೆ ಇದ್ದರೆ ಮಾತ್ರ ಇಂತಹ ಮನುಷ್ಯನ ದೇಹ ಅಂತನ್ನೋದು ಸಿಗ್ತಾ ಇರ್ತದೆ. ಅಂತಹ ಮನುಷ್ಯನ ಜನ್ಮ ಬಂದ ಮೇಲೆ ಮತ್ತು ವಾಪಸ್ಸು ಅವನು ನಾಯಿ ನರಿ ಹಂದಿಯಾಗಿ ಅವನು ಜನ್ಮವನ್ನು ತಾಳಿದರೆ ಅತ್ಯಂತ ಅದು ದುಃಖ ಸಂಗತಿ. ಉದಾಹರಣೆಗೆ ಹೇಳಬೇಕಂತಂದರೆ, ಪ್ರೈಮ್ ಮಿನಿಸ್ಟರ್ ಪದವಿಯನ್ನು ಪಡೆದವನು ಭಿಕ್ಷೆ ಬೇಡಿದರೆ ಎಷ್ಟು ಅಯೋಗ್ಯನೋ, ಹಾಗೆ ಮನುಷ್ಯ ಜನ್ಮ ಪಡೆದವನು ಮತ್ತೆ ನಾಯಿ ಜನ್ಮವನ್ನು, ನರಿ ಜನ್ಮವನ್ನು ಪಡೆದರೆ ಅದು ಬಹಳ ದುಃಖಕರವಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ನಮ್ಮನ್ನು ಅಗಲಿ ಹೋದವರು, ನಮ್ಮನ್ನು ಬಿಟ್ಟು, ನಾವು ಯಾರ ಮೇಲೆ ಪ್ರೀತಿ ಮಾಡ್ತಿರ್ತೀವೋ ಅಂಥವರು ನಮ್ಮನ್ನು ಬಿಟ್ಟು ಹೋದ ಮೇಲೆ ಅವರಿಗೆ ಒಳ್ಳೆಯ ಸದ್ಗತಿ ಆಗಬೇಕು ಅನ್ನುವಂತಹ ಉದ್ದೇಶ ಇತ್ತು ಅಂತಂದರೆ ಅವರಿಗೋಸ್ಕರವಾಗಿ ಪಾರಾಯಣವನ್ನು, ಅವರಿಗೋಸ್ಕರವಾಗಿ ಪ್ರವಚನವನ್ನು, ಅವರಿಗೋಸ್ಕರವಾಗಿ ಈ ಗ್ರಂಥದಲ್ಲಿ ಹೇಳಿರ್ತಕ್ಕಂತಹ ವಿಷಯಗಳನ್ನು ಒಂದು ವೇಳೆ ನಾವೇನಾದರೂ ಕೂಡ ಚಿಂತನೆ ಮಾಡಿದರೆ ಅವರಿಗೆ ಅವನು ಮಾಡಬೇಕಾಗಿಲ್ಲ, ಅವರ ಸಲುವಾಗಿ ನಾವು ಮಾಡಿದರೂ ಕೂಡ ಅವನಿಗೆ ಸದ್ಗತಿ ಆಗತ್ತಂತೆ. ಅಂತಹ ಪರಮ ಅದ್ಭುತವಾಗಿರ್ತಕ್ಕಂತಹ ಗ್ರಂಥ ಭಾಗವತ. ಹಾಗಾಗಿ ಈ ಉದ್ದೇಶ ಇಟ್ಟುಕೊಂಡು ಕೂಡ ವೇದವ್ಯಾಸ ದೇವರು ತಾವು ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇನ್ನು ಮೂರನೇ ಉದ್ದೇಶ ಏನು ಅಂತಂದರೆ, ಒಮ್ಮೆ ನಾರದರು ತುಂಬ ಅವಸರದಲ್ಲಿ, ತುಂಬ ಬೇಗ ಕಾತುರದಲ್ಲಿ ಓಡ್ತಾ ಹೋಗ್ತಾ ಇರ್ತಾರಂತೆ. ಹೋದಾಗ ಕೇಳ್ತಾರಂತೆ, ಸ್ವಾಮಿ ಯಾಕೆ ನೀವು ಇಷ್ಟು ಅವಸರದಲ್ಲಿ ಹೋಗ್ತಾ ಇದ್ದೀರಿ ಅಂತಂದರೆ, ಏನಿಲ್ಲ, ನಾನು ಎಲ್ಲ ಕ್ಷೇತ್ರಗಳಿಗೆ ತಿರುಗಿದೆ. ಶ್ರೀರಂಗ ಕ್ಷೇತ್ರಕ್ಕೆ ಹೋದೆ, ಎಲ್ಲ ಸಂಯುಕ್ತ ಕ್ಷೇತ್ರ, ಶ್ರೀರಂಗ, ವೆಂಕಟಾದ್ರಿ, ಆಮೇಲೆ ನೈಮಿಷಾರಣ್ಯಕ್ಕೆ ಹೋದೆ, ಎಲ್ಲ ಕಡೆಯೂ ತಿರುಗಿದೆ. ಆದರೆ ಎಲ್ಲ ಕಡೆ ಹೋದಾಗೂ ಕೂಡ ನನಗೆ ಅನಿಸಿದ್ದೇನು ಅಂತಂದರೆ, ಈ ಕಲಿಯುಗ ಪ್ರಾರಂಭ ಆಗಿಬಿಟ್ಟಿದೆ. ಕಲಿಯುಗ ಪ್ರಾರಂಭ ಆಗಿಬಿಟ್ಟಿದ್ರಿಂದಾಗಿ ಇಂಥ ಕಲಿಯುಗದಲ್ಲಿ ಸತ್ಯ ಇಲ್ಲ, ತಪಸ್ಸಿಲ್ಲ, ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇಲ್ಲ, ಯಾರೂ ಕೂಡ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡೋರಿಲ್ಲ, ಮಾರ್ಗದರ್ಶನವನ್ನು ಪಡೆಯೋರಿಲ್ಲ. ಪ್ರತಿಯೊಬ್ಬರೂ ಕೂಡ ಉದರಂ ಭರಿಣೋ ಜೀವಾಹ, ಕೇವಲ ತಾವು ತಮ್ಮ ಹೊಟ್ಟೆಪಾಡು, ತಾವು ಏನು ಬೆಳೆಸೋದು, ಬೆಳೆಸಿದ್ದನ್ನು ತಿನ್ನೋದು, ಅಥವಾ ಬೆಳೆಸಿದವ್ರ ಹತ್ರ ಹೋಗಿ ಪ್ರಯಾಣ ಮಾಡಿ ಬೇಯಿಸ್ಕೊಂಡು ತಿನ್ನೋದು, ಕೇವಲ ಹೊಟ್ಟೆಪಾಡು ಜೀವನ ಮಾಡಿಕೊಂಡು ಎಲ್ಲ ಜನಗಳು ಕೂಡ ಇರ್ತಾ ಇದ್ದಾರೆ. ಅಂತಹ ಜನಗಳನ್ನು ನೋಡಿ ತುಂಬ ಬೇಸರ ಆಗಿದೆ ಅಂತ ನಾರದರು ಹೇಳ್ತಾ ತಾವು ಯಮುನಾ ತೀರಕ್ಕೆ ಬರ್ತಾರಂತೆ. ಯಮುನಾ ತೀರಕ್ಕೆ ಬಂದಾಗ ಅಲ್ಲಿ ಒಬ್ಬ ಹೆಣ್ಣು ಮಗಳು ತುಂಬ ಬೇಸರವಾಗಿ ಅಳ್ತಾ ಕುದಿರ್ತಾಳಂತೆ. ಆವಾಗ ನಾರದರು ಕೇಳ್ತಾರಂತೆ, ಯಾರಮ್ಮ ನೀನು, ಹೆಣ್ಣುಮಗಳು ನೀನು, ಯಾಕೆ ಇಷ್ಟು ದುಃಖಿತಳಾಗಿದ್ದೀಯಾ, ಯಾಕೆ ಈ ಥರ ಅಳ್ತಾ ಇದ್ದೀಯಾ ನೀನು ಅಂತ ರೀತಿಯಾಗಿ ಅವರು ಕೇಳ್ತಾರಂತೆ. ಕೇಳಿದಾಗ ಅವಳಂತಾಳಂತೆ, ನನ್ನ ಹೆಸರು ಭಕ್ತಿ ಅಂತ, ನಾನು ಇಬ್ಬರು ಮಕ್ಕಳು, ಒಬ್ಬರು ಒಂದು ಜ್ಞಾನ, ಇನ್ನೊಂದು ವೈರಾಗ್ಯ ಅಂತ ರೀತಿಯಾಗಿ 2 ಮಕ್ಕಳು. ಅವರಿಬ್ಬರೂ ಕೂಡ ಸ್ಪೃಹೆ ತಪ್ಪಿ ಅವರು ಬಿದ್ದೋಗಿದ್ದಾರೆ. ಎಷ್ಟು ನಾನು ಪ್ರಯತ್ನ ಮಾಡಿದರೂ ಕೂಡ ಅವರು ಹೇಳ್ತಾ ಇಲ್ಲ. ಎಂತಹ ವಿಪರ್ಯಾಸ ನೋಡ್ರಿ. ಎಲ್ಲಾದರೂ ಕೂಡ ಲೋಕದಲ್ಲಿ ತಂದೆ ತಾಯಿಗಳು ಮುದುಕರಾಗ್ತಾರೆ, ಮಕ್ಕಳು ಯುವಕರಾಗಿ ಒಳ್ಳೆಯ ಚೈತನ್ಯದಿಂದ ತಂದೆ ತಾಯಿಗಳನ್ನು ನೋಡಿಕೊಳ್ಳುವಂತಹ ಪರಿಸ್ಥಿತಿಯನ್ನು ನಾವೆಲ್ಲ ನೋಡ್ತೀವಿ. ಆದರೆ ಅಲ್ಲಿ ಏನಾಗಿತ್ತು ಅಂತಂದರೆ, ಮಕ್ಕಳು ಮುದುಕರಾಗಿದ್ದಾರೆ, ತಾಯಿ ಯುವತಿ ಆಗಿಬಿಟ್ಟಿದ್ದಾಳೆ.
ಏನಿದಕ್ಕೆ ಕಾರಣ ಅಂತ ನಾರದರನ್ನ ಕೇಳ್ತಾಳಂತೆ. ಎಲ್ಲೂ ಜಗತ್ತಿನಲ್ಲಿ ಈ ಥರ ಇಲ್ಲೇ ಇಲ್ವಲ್ಲ. ತಂದೆ ತಾಯಿಗಳು ಮುದುಕರಾಗಿ ಮಕ್ಕಳು ಚೇತನವಂತರಾಗಿ ಇದ್ದಿದ್ದನ್ನು ನೋಡಿವಾಗಲೇ ಮಕ್ಕಳು ಮುದುಕರಾಗಿ ತಂದೆ ತಾಯಿಗಳು ಇಷ್ಟು ಚೈತನ್ಯದಿಂದ ಇರೋದು ನಾವೆಲ್ಲೂ ನೋಡೇ ಇಲ್ವಲ್ಲ. ಇಂತಹ ವಿಪರ್ಯಾಸಕ್ಕೆ ಏನು ಕಾರಣ ಹೇಳಿ ಗುರುಗಳೇ ಅಂತ ರೀತಿಯಾಗಿ ಆ ಭಕ್ತಿ ಸ್ತ್ರೀ ಇವರ ನಾರದ ಮಹರ್ಷಿಯನ್ನು ಕೇಳಿದಾಗ ನಾರದರು ಹೇಳ್ತಾರಂತೆ, ಸತ್ಯ ನೀ ಹೇಳಿದ್ದು. ನಾನು ಸಂಚಾರ ಕ್ರಮೇಣ ಬಂದಾಗ ಇಲ್ಲೆಲ್ಲ ಕಡೆ ಕಲಿಗಾಲ ಪ್ರಾರಂಭ ಆಗಿಬಿಟ್ಟಿದೆ. ಕಲಿಗಾಲದಲ್ಲಿ ಯಾವುದಕ್ಕೂ ಕೂಡ ಹೇಗೆ ಕೃತಯುಗ, ದ್ವಾಪರಯುಗ, ತ್ರೇತಾಯುಗಗಳಲ್ಲಿ ಎಷ್ಟು ತಪಸ್ಸಿಗೆ ಮತ್ತು ಕರ್ಮ ಅನುಷ್ಠಾನ ಮಾಡಿರ್ತಕ್ಕಂತಹ ಕರ್ಮಕ್ಕೆ ಮತ್ತು ಯಾವುದಾದ್ರೂ ಒಂದು ಯಾಗವನ್ನಾಗಲಿ ಇಂಥದನ್ನು ಮಾಡಿದಾಗ ಎಷ್ಟು ಫಲ ಸಿಗಬೇಕು ಅಷ್ಟು ಫಲ ಅಂತನ್ನೋದು ಕಲಿಯುಗದಲ್ಲಿ ಸಿಗ್ತಾ ಇಲ್ಲ. ಇದೆಲ್ಲ ಕಲಿಯ ಪ್ರಭಾವದಿಂದ ಆಗಿದೆ. ಹಾಗಾಗಿ ಅಂತಹ ಕಲಿಯನ್ನು ನಿಗ್ರಹ ಮಾಡದ ಹೊರತು ಇಂತಹ ಅನರ್ಥವನ್ನು ನಾವು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ರೀತಿಯಾಗಿ ಹೇಳಿ, ಆವಾಗ ಮತ್ತು ಇದಕ್ಕೇನು ಮಾರ್ಗ, ಸ್ವಲ್ಪ ನೀವೇನಾದರೂ ಕೂಡ ವೇದವನ್ನು ಪಾರಾಯಣ ಮಾಡಿರಿ, ವೇದಾಂತವನ್ನು ಹೇಳಿರಿ, ತತ್ವಗಳನ್ನು ಉಪದೇಶ ಮಾಡಿರಿ, ಅದರಿಂದಾದರೂ ಕೂಡ ನಮ್ಮ ಮಕ್ಕಳು ಹೇಳ್ತಾರೆ ಏನೋ ನೋಡೋಣ ಅಂತ ರೀತಿಯಾಗಿ ಆ ಭಕ್ತಿ ಕೇಳ್ತಾಳಂತೆ. ಕೇಳಿದಾಗ ನಾರದರು ಅನಂತವಾಗಿರ್ತಕ್ಕಂತಹ ವೇದಾಂತಗಳನ್ನು ಎಲ್ಲವನ್ನೂ ಕೂಡ ತಾವು ಹೇಳ್ತಾರಂತೆ. ಹೇಳಿದರೂ ಕೂಡ ಯತ್ಕಿಂಚಿತ್ತೂ ಕೂಡ ಮಕ್ಕಳಲ್ಲಿ ಸ್ವಲ್ಪನೂ ಕೂಡ ಹಿಂಗೆ ಕಣ್ಣು ತೆಗೆಯೋದಾಗಲಿ ಎದ್ದಂಗೆ ಮಾಡೋದಾಗಲಿ ಎರಡೂ ಆಗಿರೋದಿಲ್ಲ. ಅದನ್ನು ನೋಡಿ ತುಂಬ ಬೇಸರ ಆಗಿ, ಆಯ್ತು ನೀ ಇಲ್ಲೇ ಇರು, ನಾ ಬರ್ತೀನಿ ಅಂತ ಹೇಳಿ ನಾರದರು ತಾವು ಗಂಗಾ ತೀರಕ್ಕೆ ಬದರಿಕಾಶ್ರಮಕ್ಕೆ ಹೋಗ್ತಾರಂತೆ. ಹೋದಾಗ ಅಲ್ಲಿ ಬ್ರಹ್ಮದೇವರ ಮಕ್ಕಳಾಗಿರ್ತಕ್ಕಂತಹ ಸನತ್ಕುಮಾರರು ಅಲ್ಲಿ ವಿಶೇಷವಾಗಿ ಅನುಷ್ಠಾನವನ್ನು ಮಾಡ್ತಾ ಇರ್ತಾರೆ. ಅವರ ಹತ್ರ ಹೋಗಿ, ಸ್ವಾಮಿ ಈ ರೀತಿಯಾಗಿ ಇಷ್ಟು ಅನರ್ಥ ಕಲಿಯುಗದಲ್ಲಿ ನಡೀತಾ ಇದೆ, ಯಾವುದರಿಂದ ಪ್ರತಿ ಜನಗಳು ಯಾವುದಕ್ಕೋಸ್ಕರವಾಗಿ ಜನಗಳು ಪ್ರಯತ್ನವನ್ನು ಮಾಡಬೇಕು? ಮೋಕ್ಷ ಅಂತಂದರೆ ಪರಮಾನಂದ ಅವಾಪ್ತಿ, ಯಾವುದೇ ವಿಧವಾದಂತಹ ದುಃಖದ ಸಂಬಂಧ ಇಲ್ಲದೇ ಇರತಕ್ಕಂತಹ ಆನಂದವನ್ನು ಪಡೀಲಿಕ್ಕಾಗಿಯೇ ಮನುಷ್ಯನ ಪ್ರಯತ್ನವನ್ನು ಮಾಡಬೇಕು. ಅಂತಹ ಮೋಕ್ಷಕ್ಕೆ ಸಾಧನವಾದಂತಹ ಜ್ಞಾನ ವೈರಾಗ್ಯಗಳು ಭಕ್ತಿಯ ವಿಷಯದಲ್ಲೇ ಇಷ್ಟು ಅನಾಸ್ಥವಾಗಿ ಇದ್ದರೆ ಹೇಗಿದು ಈ ಜಗತ್ತಿನಲ್ಲಿ ಮುಂದೆ ಜನಗಳಿಗೆ ಹೇಗಿದು ಇದೆಲ್ಲ ನಡೆಯೋದು ಅಂತ ಈ ರೀತಿಯಾಗಿ ಸನತ್ಕುಮಾರನನ್ನು ನಾರದ ಮಹರ್ಷಿ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ನಾರದ ಮಹರ್ಷಿ ಸನತ್ಕುಮಾರನಿಗೆ ಕೇಳಿದಾಗ, ಆಯ್ತಪ್ಪ ನೀ ಹೇಳಿದ್ದು ಸೂಕ್ತವಾಗಿದೆ, ಹಾಗಾಗಿ ಯೋಗ್ಯವಾದಂತಹ ಪ್ರಶ್ನೆಯನ್ನು ಮಾಡಿದ್ದೀರಿ. ಇದಕ್ಕೆ ಒಂದೇ ಒಂದು ಉಪಾಯ ಏನು ಅಂತಂದರೆ ಬೇರೆ ಏನೂ ಇಲ್ಲ. ಒಳ್ಳೆಯ ಕ್ಷೇತ್ರದಲ್ಲಿ ಪರಮಾತ್ಮನ ಮಹಾತ್ಮೆಯನ್ನು ತಿಳಿಸಿಕೊಡುವಂತಹ ಭಾಗವತದ ಪ್ರವಚನ, ಭಾಗವತದ ಶ್ರವಣವನ್ನು ಮಾಡಿದರೆ ಇದೆಲ್ಲದಕ್ಕೂ ಕೂಡ ಸೂಕ್ತವಾದಂತಹ ಪರಿಹಾರ ಸಿಗಲಿದೆ ಅಂತ ಈ ರೀತಿಯಾಗಿ ಹೇಳ್ತಾರಂತೆ. ಆಯಿತು ಅಂತಂದಾಗ ಇದನ್ನು ಯಾರು ಮೊದಲು ಕೇಳಿದರು, ಎಲ್ಲಿ ಅಂತಂದಾಗ ನೈಮಿಷಾರಣ್ಯದಲ್ಲಿ ಮೊದಲು ಈ ಭಾಗವತವನ್ನು ಮೊಟ್ಟ ಮೊದಲು ಕೇಳಿದಂತಹ ವ್ಯಕ್ತಿ ಯಾರು ಅಂತಂದರೆ ಅವನೇ ಪರೀಕ್ಷಿತ್ ಮಹಾರಾಜ. ಯಾವಾಗ ಕೇಳದ ಅಂತಂದರೆ ಕಲಿಯುಗ ಪ್ರಾರಂಭವಾಗಿ 30 ವರ್ಷಗಳ ಆದಮೇಲೆ ತನ್ನ ರಾಜ್ಯದಲ್ಲಿ ತನಗೆ ಕರ್ಣೋಪಕರಣೇನ ಕಲಿ ಈ ದೇಶಕ್ಕೆ ಭರತ ದೇಶಕ್ಕೆ ಕಲಿ ಪ್ರವೇಶ ಆಗಿದೆ ಅಂತ ಈ ರೀತಿಯಾಗಿ ಹೇಳಿದಾಗ ಆ ಕಲಿಯನ್ನು ನಿಗ್ರಹ ಮಾಡೇ ಬಿಡೋಣ ಅಂತ ಈ ರೀತಿಯಾಗಿ ತಾನು ಹೋದಾಗ ಗೊತ್ತಾಗತ್ತೆ, ಒಂದೇ ಒಂದು ಕಡೆ ಆಕಳು 3 ಕಾಲನ್ನು ಕಳೆದುಕೊಂಡು ಒಂದೇ ಕಾಲಿನ ನಿಂತಾಗ ಇದು ಕಲಿಯ ಪ್ರಭಾವ ಅಂತ ಗೊತ್ತಾಗಿ ಅವನನ್ನು ಸಂಹಾರ ಮಾಡಲಿಕ್ಕೆ ಹೋದಾಗ ಮಾಡದೆ ಅವನ ಮೇಲೆ ಅವನು ಪ್ರಾರ್ಥನೆಯನ್ನು ಮಾಡಿದಾಗ ಅವನಿಗೆ ಸ್ಥಾನವನ್ನು ಕೊಟ್ಟು ಅದೆಲ್ಲ ಕಥೆಗಳು ಮುಂದೆ ಪ್ರಥಮ ಸ್ಕಂದದಲ್ಲಿ ಬರೋದಿದೆ. ಅಂತಹ ಪರೀಕ್ಷಿತ್ ಮಹಾರಾಜ ತನಗೆ ಆದಂತಹ ಏನು ಅನರ್ಥ ಆಯಿತೋ ಆ ಅನರ್ಥವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಕಲಿಯುಗ ಪ್ರಾರಂಭವಾಗಿ 30 ವರ್ಷಗಳ ನಂತರ ಮಹಾಮುನಿಗಳಾದಂತಹ ರುದ್ರಾಂಶ ಸಂಭೂತರಾದಂತಹ ಶುಕಾಚಾರ್ಯರ ಮುಖದಿಂದ ತಾನು ಮೊಟ್ಟ ಮೊದಲ ಬಾರಿಗೆ ಭಾಗವತವನ್ನು ಶ್ರವಣವನ್ನು ತಾನು ಮಾಡಿದ್ದಾನೆ.
ಅದಾದ ಮೇಲೆ ಎರಡನೇ ಬಾರಿ ಯಾರು ಈ ಭಾಗವತವನ್ನು ಕೇಳಿದ್ದಾರೆ ಅಂತಂದರೆ ಮತ್ತೊಂದು ಸಂಗತಿ ಏನು ಅಂತಂದರೆ, ತನ್ನ ತುಂಗಭದ್ರಾ ನದಿ ತೀರದಲ್ಲಿ ಒಬ್ಬ ದುಂದುಕಾರಿ ಅಂತ ರೀತಿಯಾಗಿ ಒಬ್ಬ ದುಷ್ಟನಾದಂತಹ ವ್ಯಕ್ತಿ ತನಗೆ ತಾನು ಮಾಡಿರತಕ್ಕಂತಹ ಅನೇಕ ದುಷ್ಕರ್ಮಗಳಿಂದಾಗಿ ತನಗೆ ಏನು ಪ್ರೇತತ್ವ ಬಂದಿತ್ತೋ ಆ ಪ್ರೇತತ್ವ ನಿವೃತ್ತಿಗಾಗಿ ಗೋಕರ್ಣ ಅನ್ನುವಂತಹ ಒಬ್ಬ ಬ್ರಾಹ್ಮಣನಿಂದಾಗಿ ತಾನು ಇಂತಹ ಭಾಗವತವನ್ನು ಕೇಳಿ ಪ್ರೇತತ್ವವನ್ನು ಕಳೆದುಕೊಂಡಿದ್ದಾನೆ. ಅದು ಯಾವಾಗ ಅಂತಂದರೆ ಕಲಿಯುಗ ಪ್ರಾರಂಭವಾಗಿ 30 ವರ್ಷಗಳಿಗೆ ಪರೀಕ್ಷಿತ್ ಮಹಾರಾಜ ಕೇಳಿದ ಮೇಲೆ ಅದಾಗಿ 200 ವರ್ಷಗಳ ನಂತರ ಈ ಗೋಕರ್ಣನಿಂದಾಗಿ ಆ ದುಂದುಕಾರಿ ತನ್ನ ಪ್ರೇತತ್ವ ನಿವಾರಣೆಗಾಗಿ ಭಾಗವತ ಶ್ರವಣವನ್ನು ಮಾಡಿದ್ದಾನೆ. ಅದಾದ ಮೇಲೆ ಏನಾಯಿತು ಅಂತಂದರೆ, ಅವನು ಕೇಳಿದ ಮೇಲೆ ಆ ಸುತ್ತಮುತ್ತಲೂ ಇರ್ತಕ್ಕಂತಹ ಜನಗಳು ಕೂಡ ಕೇಳಿದ್ರು, ಅಲ್ಲ ದುಂದುಕಾರಿಗೆ ಮೋಕ್ಷ ಆಯಿತು ನಮಗೆ ಯಾಕಾಗಲಿಲ್ಲ ಅಂತ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದಾಗ ಅವನು ಎಷ್ಟು ಭಕ್ತಿಯಿಂದ ಕೇಳಿದನೋ ಅಷ್ಟು ಭಕ್ತಿಯಿಂದ ನೀವು ಕೇಳಿದ್ದಿಲ್ಲ ಅಂತಂದು ಹೇಳಿದಾಗ ಮತ್ತು ಅವರಿಗೋಸ್ಕರವಾಗಿ ಮತ್ತೊಂದು ಬಾರಿ ಗೋಕರ್ಣಾಚಾರ್ಯರು ಭಾಗವತವನ್ನು ಶ್ರಾವಣ ಮಾಸದಲ್ಲಿ ಹೇಳ್ತಾರಂತೆ. ಆವಾಗ ಸಪ್ತಾಹ ರೂಪೇಣ ಪ್ರವಚನ ಹೇಳ್ತಾರೆ. ಆವಾಗ ಮತ್ತೊಂದು ಬಾರಿ ಭಾಗವತ ಶ್ರವಣವನ್ನು ಮಾಡಿದ್ದು ಈ ರೀತಿ ಕ್ರಮ ಬಂದಿದೆ. ಹಾಗಾಗಿ ಇಷ್ಟು ಆ ಭಾಗವತ ಶ್ರವಣದ ಕ್ರಮ ಇದೆ. ಅಂತಹ ಭಾಗವತವನ್ನು ನೀವು ಶ್ರವಣವನ್ನು ಮಾಡಿರಿ. ಅದರಿಂದಾಗಿ ಜ್ಞಾನ ಮತ್ತು ವೈರಾಗ್ಯಗಳಿಗೆ ವಿಶೇಷವಾಗಿರ್ತಕ್ಕಂತಹ ಚೈತನ್ಯ ಅಂತ ಅನ್ನೋದು ಸಿಗಲಿದೆ ಅಂತ ರೀತಿಯಾಗಿ ಹೇಳಿದಾಗ ಆಯಿತು ಅಂತ ಭಾಗವತದಲ್ಲಿರ್ತಕ್ಕಂತಹ ತತ್ವಗಳು, ಅದ್ಭುತವಾದಂತಹ ತತ್ವಗಳನ್ನು ಹೇಳ್ತಾ ಇದ್ದಾಗ ಯಮುನಾ ತೀರದಲ್ಲಿ ಯಾವ ಜ್ಞಾನ ವೈರಾಗ್ಯಗಳು ನಮಗೆ ಏನೂ ಸಾಧ್ಯ ಇಲ್ಲ ಅಂತನ್ನೋ ರೀತಿಯಾಗಿ ಎಚ್ಚರ ತಪ್ಪಿ ಬಿದ್ದಿದ್ದರೋ ಅವರು ಈ ಭಾಗವತ ಶ್ರವಣ ಮಾಡಿದ ಮೇಲೆ ಎಲ್ಲಿ ಇಲ್ಲದೇ ಇರುವಷ್ಟು ಚೈತನ್ಯ ಬಂದು ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಅಂತ ರೀತಿಯಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಗುಣಗಾನ ಮಾಡ್ತಾ ಯಮುನಾ ತೀರದಿಂದ ಗಂಗಾ ತೀರದ ತನಕ ತಾವು ಓಡೋಡಿ ಜ್ಞಾನ ಭಕ್ತಿಯ ಒಡನೆ, ತಾಯಿಯಾದಂತಹ ಭಕ್ತಿಯ ಒಡನೆ ಜ್ಞಾನ ವೈರಾಗ್ಯಗಳು ತುಂಬ ಚೈತನ್ಯಯುಕ್ತರಾಗಿ ಓಡೋಡ್ತಾ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಪರಮಾತ್ಮನ ಮಹಾತ್ಮೆಯನ್ನು ಹೇಳ್ತಾ ಪ್ರತಿಯೊಬ್ಬರಿಗೂ ಅದನ್ನು ಸಾರ್ತಾ ಬಂದರಂತೆ. ಬಂದು ನಾರದರ ಹತ್ರ, ಸ್ವಾಮಿ ಮಹಾತ್ಮರು, ನೀವು ನಿಮ್ಮ ದಯೆಯಿಂದಾಗಿ ಇಷ್ಟು ವಿಧವಾಗಿ ಮುದುಕರಾದಂತಹ ನಮ್ಮ ಮಕ್ಕಳಿಗೆ ಇಂತಹ ಚೈತನ್ಯ ಅಂತ ಅನ್ನೋದು ಸಿಕ್ಕಿದೆ, ನನಗೆ ಒಂದು ಒಳ್ಳೆಯ ಸ್ಥಾನವನ್ನು ನೀವು ಕೊಡಬೇಕು ಅಂತ ಕೇಳಿದಾಗ ನೀನು ಪ್ರತ್ಯೇಕವಾಗಿ ಅಂದರೆ ಇದಕ್ಕೆಲ್ಲ ಯಾಕೆ ಆ ಥರ ಕೇಳಿದ್ಲು ಭಕ್ತಿ, ಯಾಕೆ ನನಗೊಂದು ಸ್ಥಾನ ಬೇಕು ಅಂತ ಯಾಕೆ ಕೇಳಿದ್ಲು ಅಂತಂದರೆ, ಅವಳು ತನಗೆ ಆದಂತಹ ಒಂದು ದುಸ್ಥಿತಿಯನ್ನು ಹೇಳಬೇಕಾದಾಗ ಉತ್ಪನ್ನ ದ್ರವಿಡೇ ದೇಶೇ ವೃದ್ಧಿಂ ಕರ್ನಾಟಕೇ ಗತ ಕ್ವಚಿನ್ ಮಹಾರಾಷ್ಟ್ರೇ ಗುಜ್ಜರೇ ಜೀರ್ಣತಾಂ ಗತ ಅಂತ ರೀತಿಯಾಗಿ ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದೆ, ಕರ್ನಾಟಕ ಕ್ಷೇತ್ರಕ್ಕೆ ಬಂದಾಗ ನನಗೆ ಸ್ವಲ್ಪ ವೃದ್ಧಿ ಅಂತನ್ನೋದು ಆಯಿತು. ಮಹಾರಾಷ್ಟ್ರ ಕ್ಷೇತ್ರದಲ್ಲೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ನನಗೆ ವಿಶೇಷವಾದಂತಹ ಅವಕಾಶ ಸಿಕ್ಕಿದೆ. ಆದರೆ ಗುಜರಾತಿಗೆ ಹೋದಾಗ ಅಲ್ಲಿ ಸಂಪೂರ್ಣವಾಗಿ ಎಲ್ಲರೂ ಕೂಡ ನಾಸ್ತಿಕರು ಇರೋದರಿಂದಾಗಿ ನನಗೆ ಪೂರ್ಣವಾಗಿರ್ತಕ್ಕಂತಹ ಜೀರ್ಣತ್ವ ಬಂದುಬಿಡ್ತು ಅಂತ ರೀತಿಯಾಗಿ ತಾನು ಕೇಳ್ಕೊಂಡಿದ್ಲು. ಹಾಗಾಗಿ ಇದೆಲ್ಲ ಚೈತನ್ಯ ಬಂದ ಮೇಲೆ ವಾಪಸ್ ಮತ್ತೆ ಕೇಳ್ತಾಳಂತೆ, ಹಾಗಾದರೆ ನಾನು ಯಾವ ಸ್ಥಾನದಲ್ಲಿ ಇರಲಿ, ಎಂಥ ಕಡೆ ಇರಬೇಕು ನಾನು ಅಂತಂದರೆ, ನೀನು ಇಂಥ ಪ್ರದೇಶ ಅಂಥ ಪ್ರದೇಶ ಅಂತ ಅಲ್ಲಿ ಇಲ್ಲಿ ಅಂತ ಇರಬೇಡ, ನೀನು ಎಲ್ಲಿರು ಅಂತಂದರೆ ಯಾರು ಸಜ್ಜನರ ಹೃದಯದಲ್ಲಿ ಸಜ್ಜನರಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳು ನೀವು ಇದ್ದರೆ ಅದರಿಂದಾಗಿ ಸಜ್ಜನರಿಗೆ ಬೇಕಾದಂತಹ ಮೋಕ್ಷ ಅಂತ ಅನ್ನೋದು ಲಭಿಸ್ತದೆ. ಹಾಗಾಗಿ ನಿಮಗೆ ಸ್ಥಾನ ಈ ಪ್ರದೇಶ ಬೇಡ, ಎಲ್ಲ ಸಜ್ಜನರ ಹೃದಯದಲ್ಲಿ ನೀವು ಇದ್ದು ಬಿಡಿ ಅಂತ ರೀತಿಯಾಗಿ ಆ ನಾರದ ಮಹರ್ಷಿಗಳು ಆ ಜ್ಞಾನಭಕ್ತಿ ವೈರಾಗ್ಯಗಳಿಗೆ ಚೈತನ್ಯವನ್ನು ತುಂಬಲಿಕ್ಕಾಗಿ ಸನತ್ಕುಮಾರರಿಂದಾಗಿ ನಿಮಿಷಾರಣ್ಯ ಕ್ಷೇತ್ರದಲ್ಲಿ ಭಾಗವತ ಶ್ರವಣವನ್ನು ಮಾಡಿಸಿ ಚೈತನ್ಯವನ್ನು ತುಂಬಿದ್ದು ಇದು ಒಂದು ಇತಿಹಾಸ. ಇನ್ನು ಎರಡನೇ ಇತಿಹಾಸ ಏನು ಅಂತಂದರೆ, ಹಿಂದೆ ಏನಾಗಿರುತ್ತೆ ಅಂತಂದರೆ, ಒಬ್ಬ ಆತ್ಮದೇವ ತುಂಗಭದ್ರಾ ನದಿ ತೀರದಲ್ಲಿ ಆತ್ಮದೇವ ಅಂತನ್ನುವಂಥ ಒಬ್ಬ ಬ್ರಾಹ್ಮಣ
ಮಹಾ ವೇದಾಧ್ಯಯನವನ್ನು ಮಾಡಿದ್ದ, ವೇದೋಕ್ತವಾಗಿರ್ತಕ್ಕಂತಹ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದ. ಪ್ರತಿಯೊಂದು ಅನುಷ್ಠಾನ ಮಾಡೋದು ಅಂತಂದರೆ ನಾವು ಮಾಡ್ತೀವಿ ರೀ, ವೇದೋಕ್ತವಾಗಿರ್ತಕ್ಕಂಥ ಸಂಧ್ಯಾವಂದನೆಯನ್ನು ಮಾಡ್ತೀವಿ, ದೇವ್ರ ಪೂಜೆಯನ್ನು ಮಾಡ್ತೀವಿ ಅಂತ ನಾವು ಹೇಳ್ಕೊಳ್ತೀವಿ. ಆದರೆ ವೇದೋಕ್ತ ಅನುಷ್ಠಾನ ಅಂತಂದರೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಭಗವಂತನ ಹಿನ್ನೆಲೆಯನ್ನು ಚಿಂತನೆ ಮಾಡಿ ಮಾತ್ರ ಮಾಡೋದು. ಸಂಧ್ಯಾವಂದನೆಯನ್ನು ಸಂಧ್ಯಾವಂದನೆ ಮಾಡಬೇಕಾದಾಗ ಯಾವುದೋ ಒಂದು ಮಂತ್ರ ಬಂತು ಅಂತಂದರೆ ಆ ಮಂತ್ರ ಯಾರು ಇದನ್ನು ಕಂಡು ಹಿಡಿದಂಥ ಋಷಿಗಳು ಯಾರು, ಅವರನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಯಾರು, ಆ ಪರಮಾತ್ಮ ಅಂತ ಈ ರೀತಿಯಾಗಿ ಪ್ರತಿಯೊಂದು ಇದೊಂದು ಸಂಧ್ಯಾವಂದನೆ ಒಂದು ವಿಷಯದಲ್ಲಿ ಮಾತ್ರ ನಾನು ಹೇಳಿದ್ದು. ಹೀಗೆ ದೈನಂದಿನ ಜೀವನದಲ್ಲಿ ತಾನು ಮಾಡಬೇಕಾದಂತಹ ಒಂದೊಂದು ಕರ್ಮದಲ್ಲೂ ಕೂಡ ಪರಮಾತ್ಮನ ಅದ್ಭುತವಾದಂತಹ ಚಿಂತನೆಯನ್ನು ಮಾಡ್ತಾ ಇರತಕ್ಕಂಥ ವ್ಯಕ್ತಿ. ಊಟ ಮಾಡಬೇಕಾದಾಗ ಒಂದೊಂದು ಅಗಳು, ಈ ಅಗಳು ಯಾವುದೋ ಪ್ರದೇಶದಲ್ಲಿ ಬೆಳೆದಿದ್ದು, ಯಾವುದೋ ಪ್ರದೇಶದಲ್ಲಿ ಬೆಳೆಸಿದವನೇ ಯಾರೋ, ಆ ಬೆಳೆಸಿದವನಲ್ಲಿ ಇರೋನು ಪರಮಾತ್ಮ, ಅದನ್ನು ಬೆಳೆಸಿದವನು ಪರಮಾತ್ಮ, ಅದನ್ನು ಇಲ್ಲಿವರೆಗೂ ನನ್ನ ತನಕ ಅದನ್ನು ಸೇರಿಸಿದವನು ಪರಮಾತ್ಮ, ಅದನ್ನು ನನ್ನೊಳಗೆ ನಿಂತು ಅದನ್ನು ಬೇಯಿಸಿದವನು, ಬೇಯಿಸಿದ್ದನ್ನು ನೈವೇದ್ಯ ಮಾಡಿಸಿಕೊಂಡು ಅನುಯಾಗಾದಿಗಳನ್ನು ಮಾಡಿಸಿ ನನ್ನ ಉದರವರೆಗೆ ಹೋಗಿಸುವುದವನು ಕೂಡ ಪರಮಾತ್ಮ ಅಂತ ರೀತಿಯಾಗಿ ಇದು ಒಂದೊಂದು ವಿಷಯದಲ್ಲೂ ಕೂಡ ಈ ರೀತಿಯಾಗಿ ಪರಮಾತ್ಮನ ಚಿಂತನೆಯನ್ನು, ವೇದೋಕ್ತವಾದಂತಹ ಅನುಷ್ಠಾನವನ್ನು ಮಾಡ್ತಾ ಇರತಕ್ಕಂತಹ ಒಳ್ಳೆಯ ಆತ್ಮದೇವ ಅನ್ನುವಂತಹ ಬ್ರಾಹ್ಮಣ, ಅವನು ಏನಾಗಿರುತ್ತೆ ಅಂತಂದರೆ ಅವನಿಗೆ ದುಂದುಲಿ ಅಂತ ರೀತಿಯಾಗಿ ಒಬ್ಬ ಹೆಂಡತಿ ಇರ್ತಾಳೆ. ಎಷ್ಟೋ ದಿವಸ ಅವರಿಗೆ ಎಷ್ಟು ದಾನವನ್ನು ಮಾಡ್ತಾರೆ, ಎಷ್ಟೋ ವಿಧವಾಗಿರತಕ್ಕಂತಹ ಯಾಗವನ್ನು ಮಾಡ್ತಾರೆ, ಹೋಮವನ್ನು ಮಾಡ್ತಾರೆ, ಬ್ರಾಹ್ಮಣ ಭೋಜನವನ್ನು ಮಾಡಿಸ್ತಾರೆ. ಪ್ರತಿಯೊಬ್ಬರ ಹತ್ರ ಎಲ್ಲವನ್ನು ಮಾಡಿ ನಮಗೆ ಒಳ್ಳೆಯ ಸಂತಾನವನ್ನು ಕೊಡ್ರಿ ಅಂತ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಎಷ್ಟು ಕೇಳಿದರೂ ಕೂಡ ಅವರಿಗೆ ಸಂತಾನ ಆಗಿರೋದಿಲ್ಲ. ಬೇಕಾದಂತಹ ಎಲ್ಲ ಸಿಕ್ಕಿರ್ತದೆ, ಆದರೆ ಯಾವುದು ಬೇಕೋ ಆ ಸಂತಾನನೇ ಅವರಿಗೆ ಸಿಗೋದಿಲ್ಲ. ಏನು ಮಾಡಬೇಕು ಅಂತ ರೀತಿಯಾಗಿ ತುಂಬ ಖಿನ್ನ ಮನಸ್ಕನಾಗಿ ತಾನು ಒಂದು ಕಡೆ ಏಕಾಂತದಲ್ಲಿ ಕುಳಿತುಕೊಂಡು ತುಂಬ ಚಿಂತಾಕ್ರಾಂತನಾಗಿ ಆಲೋಚನೆ ಮಾಡ್ತಾ ಇದ್ದಾಗ ಒಬ್ಬ ಸನ್ಯಾಸಿಗಳು ಎದುರಿಗೆ ಬರ್ತಾರಂತೆ. ಒಬ್ಬ ಯತಿಗಳು ಎದುರಿಗೆ ಬಂದಾಗ, ಯಾಕಪ್ಪ ಇಷ್ಟು ದುಃಖಿತನಾಗಿದ್ದೀಯಾ, ಇಷ್ಟು ಚಿಂತಾಕ್ರಾಂತನಾಗಿಬಿಟ್ಟಿದ್ದೀಯಾ, ಯಾಕೆ ಅಂತಂದರೆ, ಏನು ಹೇಳಬೇಕು, ನಾನು ಎಷ್ಟೋ ದಿನಗಳಿಂದ ಎಷ್ಟೋ ಅನುಷ್ಠಾನಗಳನ್ನು ಮಾಡಿದ್ದೇನೆ, ಎಷ್ಟೋ ಯಾಗಗಳನ್ನು ಮಾಡಿದ್ದೇನೆ, ಎಷ್ಟೋ ದಾನಗಳನ್ನು ಮಾಡಿದ್ದೇನೆ, ಎಷ್ಟೆಷ್ಟೋ ಪುತ್ರ ಸಂತಾನ ಪಡೆಯಲಿಕ್ಕಾಗಿ ಬೇಕಾದಂತಹ ಎಲ್ಲದನ್ನೂ ಮಾಡಿದ್ದೇನೆ. ಒಂದು ಹೆಣ್ಣು ಮಗಳು ಕೂಡ ನನಗೆ ಹುಟ್ಟಿಲ್ಲ, ಯಾಕೆ ಈ ಥರ ಆಗಿಬಿಟ್ಟಿದೆ ಅಂತ ರೀತಿಯಾಗಿ ತಾನು ಕೇಳಿದಾಗ, ಮೊದಲು ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಆಲೋಚನೆ ಮಾಡ್ತಾರಂತೆ. ನೋಡಪ್ಪ, ನಿನಗೆ ಹಿಂದೆ ಇದೊಂದು ಜನ್ಮದಲ್ಲಿ ಈ ಥರ ಆಗಿದೆ ಅಂತ ನೀ ಅನ್ಕೊತಾ ಇದ್ದೀಯಾ? ನಿನ್ನ ಸಂಪೂರ್ಣ ವೃತ್ತಾಂತವನ್ನು ನೋಡಿದಾಗ ನನಗನ್ನಿಸ್ತಾ ಇದೆ ಏನಂತಂದರೆ, ಹಿಂದೆ 7 ಜನ್ಮಗಳವರೆಗೆ ನಿನಗೆ ಮಕ್ಕಳೇ ಇಲ್ಲ, ಮಕ್ಕಳಾಗುವಂತಹ ಒಂದು ಯೋಗ್ಯತೆ ನಿನಗಿಲ್ಲೇ ಇಲ್ಲ, ಯೋಗ ನಿನಗಿಲ್ಲೇ ಇಲ್ಲ. ಹಾಗಾಗಿ ನೀನು ಒಂದು ಕೆಲಸವನ್ನು ಮಾಡೋದು ಒಳ್ಳೆಯದು. ನಾನು ನಿನ್ನ ಹಿತೈಷಿಯಾಗಿ ಒಂದು ಉಪದೇಶವನ್ನು ಮಾಡ್ತೀನಿ ಕೇಳು. ಏನಂತಂದರೆ, ನೀನು ಈ ಸಂಸಾರವನ್ನು ಬಿಟ್ಟು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ನೀನು ಏನು ಅನುಷ್ಠಾನವನ್ನು ಮಾಡ್ತಾ ಇದ್ದೀಯಾ, ಯಾವ ಸತ್ಕರ್ಮಗಳನ್ನು ಮಾಡ್ತಾ ಇದ್ದೀಯಾ, ಈ ಸತ್ಕರ್ಮಗಳನ್ನು ಇನ್ನೂ ಹೆಚ್ಚು ಮಾಡಿಕೊಂಡು ಇನ್ನೂ ವಿಶೇಷವಾಗಿ ಅನುಷ್ಠಾನ ಮಾಡ್ಕೊತ ಆ ಪರಮಾತ್ಮನ ಪಾದವನ್ನು ಸೇರು. ಅದರಿಂದಲೇ ನಿನಗೆ ಮುಕ್ತಿ ಆಗತ್ತೆ ಹೊರತು ಅದರಿಂದ ನಿನಗೆ ಬೇಕಾದಂತಹ ಶ್ರೇಯಸ್ಸು, ಲಾಭ ಎಲ್ಲವೂ ಸಿಗತ್ತೆ. ಮಕ್ಕಳಿಗೋಸ್ಕರವಾಗಿ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡ. ಒಂದು ವೇಳೆ ಸಿಕ್ಕರೂ ಕೂಡ ನಿನ್ನ ಉದ್ದೇಶವನ್ನು ಪಾಲಿಸುವಂತಹ ಸಂತಾನ ನಿನಗೆ ಸಿಗೋದಿಲ್ಲ. ನೀನು ಯಾವ ಉದ್ದೇಶದ ಮೇಲೆ, ಎಲ್ಲರೂ ಕೂಡ ಮಕ್ಕಳನ್ನು ಯಾಕೆ ಬಯಸ್ತಾರೆ, ಅವರು ಮುಂದೆ ಮಕ್ಕಳು ಯೋಗ್ಯರಾದಂತಹ ಮಕ್ಕಳು ಹುಟ್ಟಬೇಕು, ಹುಟ್ಟಿದವರು ಮಹತ್ವ ಸಂಪ್ರದಾಯವನ್ನು ಅನುಸರಣೆ ಮಾಡಬೇಕು, ಸಕಾಲಕ್ಕೆ ಅವರಿಗೆ ನಾವು ಸಕಾಲಕ್ಕೆ ಅವರಿಗೆ ಮುಂಜಿ ಮೊದಲಾದವನ್ನು ಮಾಡ್ತೀವಿ, ಉಪನಯನವನ್ನು ಮಾಡ್ತೀವಿ. ಉಪನಯನ ಮಾಡಿದ ಮೇಲೆ ತ್ರಿಕಾಲ ಸಂಧ್ಯಾವಂದನೆಯನ್ನು, ಅಗ್ನಿ ಕಾರ್ಯವನ್ನು ಮತ್ತು ಬ್ರಹ್ಮಯಜ್ಞವನ್ನು, ದೇವರ ಪೂಜೆಯನ್ನು, ಇವು ಬ್ರಹ್ಮಚಾರಿ ಆದಾಗ.
ಇನ್ನು ಅವರು ಗೃಹಸ್ಥಾಶ್ರಮಗಳಾದರೆ ವಿಶೇಷವಾಗಿರ್ತಕ್ಕಂಥ ಅನುಯಾಗವನ್ನು ಮತ್ತು ಅಗ್ನಿಹೋತ್ರಾದಿ ಹೋಮಗಳನ್ನು ಮತ್ತು ಔಪಾಸನ ಇತ್ಯಾದಿಗಳನ್ನು ಎಲ್ಲವನ್ನೂ ಕೂಡ ಕಾಲಕ್ಕೆ ಸಮಯಕ್ಕೆ ಮಾಡಬೇಕಾದಂತಹ ಎಲ್ಲವನ್ನೂ ಕೂಡ ಮಾಡುವಂತಹ ಮಕ್ಕಳು ಹುಟ್ಟಬೇಕನ್ನುವಂಥ ಉದ್ದೇಶದಿಂದಲೇ ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಮಕ್ಕಳು ಹುಟ್ಟಲಿಕ್ಕಿಂತ ಮೊದಲು ಮಕ್ಕಳಾಗಬೇಕಂತ, ಮಕ್ಕಳು ಆದಮೇಲೆ ಇದ್ದಂಥ ಮಕ್ಕಳು ಸತ್ಕರ್ಮದಲ್ಲಿ ಇರಬೇಕಂತ, ಸತ್ಕರ್ಮದಲ್ಲಿ ಇದ್ದಂಥ ಮಕ್ಕಳಿಗೆ ಯಾವುದೇ ವಿಧವಾದಂತಹ ಆರೋಗ್ಯ ಹಾನಿ ಆಗಬಾರ್ದಂತ, ಆರೋಗ್ಯ ಹಾನಿ ಆಗದೇ ಹೋದರೂ ಅವರಿಗೆ ಬೇಕಾದಂತಹ ಎಲ್ಲ ಉಪಕರಣಗಳು ಸಿಗಬೇಕು, ಸಿಕ್ಕಿದ್ದು ಅವರಿಗೆ ಅವ್ರು ಕೈ ಬಿಟ್ಟು ಹೋಗಬಾರ್ದು, ಕೈ ಬಿಟ್ಟು ಹೋಗದೆ ಯಾರೋ ತಗೊಂಡು ಹೋಗಬಾರ್ದಂತ ಒಂದು ಪ್ರತಿಯೊಂದಕ್ಕೂ ಕೂಡ ತಂದೆ ತಾಯಿಗಳು ಮಕ್ಕಳಿಗೋಸ್ಕರವಾಗಿ ಬೇಚಾಡೋದು ಒದ್ದಾಡೋದು ಎಲ್ಲವೂ ನಾವು ನೋಡ್ತಾನೇ ಇದ್ದೀವಿ. ಹಾಗಾಗಿ ಇಲ್ಲೂ ಕೂಡ ಆ ಋಷಿಗಳು ಎಲ್ಲವನ್ನು ತನ್ನ ಸಂಪೂರ್ಣವಾದಂತಹ ಅವನ ಬುದ್ಧಿಯನ್ನು ನೋಡಿ, ಅವನ ಎಲ್ಲ ಜಾತಕವನ್ನು ನೋಡಿ, ನೀನು ಆಶಿಸಿದ ರೀತಿಯಾಗಿ ಸಂತಾನ ನಿನಗೆ ಆಗೋದಿಲ್ಲ, ಆದರೂ ಕೂಡ ಅಂಥ ಸಂತಾನನೇ ಆಗೋದಿಲ್ಲ, ಆದರೂ ಕೂಡ ಇನ್ನಿಷ್ಟು ನಿನಗೆ ವಿಪರೀತವಾಗಿ ಆ ಸಂತಾನ ಆಗತ್ತೆ ಹೊರತು ನಿನಗೆ ಆಶಿಸಿದ ರೀತಿಯಾಗಿ ಸಂತಾನ ಅಂತ ಅನ್ನೋದು ನಿನಗೆ ಆಗೋದಿಲ್ಲ. ಹಾಗಾಗಿ ಅಂತಹ ಸಂತಾನಕ್ಕೋಸ್ಕರವಾಗಿ ನೀ ಪ್ರಯತ್ನವನ್ನು ಮಾಡಬೇಡ. ನಿನ್ನ ಏನು ಜ್ಞಾನ ಇದೆ, ನಿನ್ನ ಏನು ಅನುಸಂಧಾನ ಇದೆ, ಅದೆಲ್ಲವನ್ನು ಕೂಡ ಪರಮಾತ್ಮನನ್ನು ದರ್ಶನ ಮಾಡ್ಕೊಳ್ಳೋದಕ್ಕಾಗಿ. ಎಂತಹ ಪರಮಾತ್ಮ ಎಲ್ಲರಿಗೂ ಕೂಡ ಏನು ನಾವು ಎಲ್ಲರೂ ಕೂಡ ಏನು ಮಾಡ್ತೀವಿ ಅಂತಂದರೆ, ನಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಕಡ್ಲಿ ಹಿಟ್ಟು, ಒಂದಿಷ್ಟು ಖಾರ ಪುಡಿ ಮತ್ತು ಉಪ್ಪು ಬೇಕಾದಂತಹ ಸಾಮಾನೆಲ್ಲ ತಂದುಕೊಟ್ಟ ಮೇಲೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಅಥವಾ ನಮ್ಮ ಹೆಂಡತಿಯವರೆಲ್ಲರೂ ಏನಾದರೂ ಒಂದು ಕೋಡುಬಳಿ, ಚಕ್ಕಲಿ ಅಥವಾ ಇನ್ನೇನಾದರೂ ಒಂದು ಪದಾರ್ಥಗಳನ್ನು ಮಾಡಿದ ಮೇಲೆ ಯಾರಾದರೂ ನಿಮ್ಮ ಹೆಂಡತಿ ಏನೋ ಮಾಡ್ತಾರಂದರೆ ಬೇಕಾದಂಗೆ ಮಾಡ್ತಾರೆ, ಏನೇನು ಬೇಕು ಹೇಳ್ರಿ ಎಲ್ಲ ಮಾಡಿಕೊಡ್ತಾರ ಅಂತ ಮಾಡಿದ ಒಂದೆರಡು ಪದಾರ್ಥಗಳು ಭಾಳ ಮಾಡಿ ಅದರಿಂದ ಇನ್ನೊಂದು 20 ಪದಾರ್ಥ ಮಾಡ್ಬೋದು, 20-30 ಮಾಡ್ಬೋದು. ಒಂದು ಕಡ್ಲಿ ಹಿಟ್ಟು ಮತ್ತು ಖಾರ ಪುಡಿ, ಉಪ್ಪು ಇವುಗಳಿಂದ ಮಾಡಿರ್ತಕ್ಕಂಥ 20-30 ಪದಾರ್ಥಗಳನ್ನು ಮಾಡಿರ್ತಕ್ಕಂತಹ ಹೆಂಡತಿ ತಾಯಿ ಅವರ ಬಗ್ಗೆ ನಾವಷ್ಟು ಪ್ರಶಂಸೆಯನ್ನು ಮಾಡ್ತೀವಿ ಅಂತಂದರೆ, ಪರಮಾತ್ಮ ಕೇವಲ ಪೃಥಿವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಪಂಚಮಹಾಭೂತಗಳನ್ನು ಇಟ್ಟುಕೊಂಡು 84 ಲಕ್ಷ ಯೋನಿ ಈ ಒಬ್ಬ ಮನುಷ್ಯರು, ಕ್ರಿಮಿ, ಕೀಟ, ಪಶು, ಪಕ್ಷಿ ಎಷ್ಟು ವಿಧವಾಗಿರ್ತಕ್ಕಂತಹ ಯೋನಿಗಳಲ್ಲಿರ್ತಕ್ಕಂತಹ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನನ್ನು ಇನ್ನೆಷ್ಟು ಹೊಗಳಬೇಕು. ಅಂತಹ ಪರಮಾತ್ಮನ, ಅಂತಹ ಪರಮ ಅದ್ಭುತನಾದಂತಹ ಪರಮಾತ್ಮನ ಬಗ್ಗೆ ನೀನು ನಿನ್ನ ಸಾಧನೆಯನ್ನು ಮಾಡ್ತಾ ಅದನ್ನು ನಿನ್ನ ಪುಣ್ಯವನ್ನು ಅದಕ್ಕೋಸ್ಕರವಾಗಿ ವಿನಿಯೋಗ ಮಾಡು. ಇದು ಬಿಟ್ಟು ಯಾವುದೋ ಮಗುಗೋಸ್ಕರ ಯಾಕೆ ನೀ ಇಷ್ಟು ಮಾಡ್ತೀಯ ಅಂತ ಅವರು ಉಪದೇಶವನ್ನೆಲ್ಲ ಮಾಡಿದ ಮೇಲೆ ಅವನಿಗೆ ಅವರು ಹೇಳಿದ್ದು ಅಷ್ಟು ತಲೆಗೆ ಹತ್ತಲಿಲ್ಲ. ಯಾಕೆ ಅಂತಂದರೆ ನಾವೆಲ್ಲ ಮನುಷ್ಯರು, ಯಾರನ್ನ ಒಬ್ಬರು ನಮಗೇನಾದರೂ ಒಂದು ಒಳ್ಳೆಯದಾದಂತಹ ಒಂದು ವಿಚಾರವನ್ನು ಹೇಳಿದಾಗ ನಮಗೆ ಯಾಕೋ ಸರಿ ಅನಿಸೋದಿಲ್ಲ. ಯಾಕಂತಂದರೆ ನಾನು ಅದಕ್ಕೋಸ್ಕರ ಬಂದೇ ಇಲ್ಲ, ನೀ ಸುಮ್ಮನೆ ಇಲ್ಲೇದೆಲ್ಲ ಹೇಳ್ತಾ ಕೂತ್ಕೊಂಡ್ಯಾ ಅಂತ ನಾವು ಅವನ್ನೇ ವಾಪಸ್ ಬೈತೀವಿ ಅಷ್ಟೇ ಆಗಲಿ. ಅವರು ಹೇಳೋದನ್ನು ನಾವು ಆಲೋಚನೆ ಮಾಡೋದೇ ಇಲ್ಲ. ಮತ್ತು ಯಾವತ್ತೋ ಒಂದು ದಿವಸ ಅವ್ರು ಹೇಳಿದ್ದು ನೆನಪಿಗೆ ಬಂದು, ಅಯ್ಯೋ ನಾವು ತಪ್ಪು ಮಾಡಿಬಿಟ್ವಿ, ಕ್ಷಮಿಸ್ರಿ, ನೀವು ಹೇಳಿದ್ರಿ ಯಾವತ್ತು ನನಗೆ ಗೊತ್ತೇ ಆಗಲಿಲ್ಲ, ಅದೇ ಇದರಲ್ಲೇ ಇದ್ದುಬಿಟ್ಟೆ ಅಂತ ನಾವು ಅಂತಿರ್ತೀವಿ. ಅಂತಹ ಪರಿಸ್ಥಿತಿ ಅವನಿಗೆ ಬಂದುಬಿಟ್ಟಿತ್ತು. ಹಾಗಾಗಿ ಅವ್ರು ಏನು ಹೇಳಿದ್ರು ಕೇಳಲಿಕ್ಕೆ ಅವನು ತಯಾರೇ ಇಲ್ಲ. ಸರಿ ಆಯಿತು, ನೀನು ಹಣೆ ಬರಹ ಅಂತ ಹೇಳಿ ಅವರು ಒಂದು ಫಲವನ್ನು ಅಭಿಮಂತ್ರಣವನ್ನು ಮಾಡಿ ಏನು ಮಾಡ್ತಾರಂತಂದರೆ, ಇದನ್ನು ನೀನು ಹೆಂಡತಿ ಕೊಡು, ನಿನಗೆ ಅವಶ್ಯವಾಗಿ ಸಂತಾನ ಆಗ್ತದೆ ಅಂತ ರೀತಿಯಾಗಿ ಅವರು ಹೇಳ್ತಾರೆ. ಆಯಿತು ಅಂತ ಹೇಳಿ ತಾನು ಆ ಫಲವನ್ನು ತಗೊಂಡು ಹೋಗಿ ತನ್ನ ಹೆಂಡತಿಗೆ ಕೊಡ್ತಾನೆ. ಕೊಡಲಿಕ್ಕೆ ಮೊದಲು ಅವರು ಒಂದು ಮಾತು ಹೇಳ್ತಾರೆ. ಏನಂತಂದರೆ, ನೋಡಪ್ಪ, ನೀನು ನಿನ್ನ ಹೆಂಡತಿಗೆ ಈ ಹಣ್ಣನ್ನು ಕೊಡ್ತಾ ಇದ್ದೀಯ, ಕೊಡಬೇಕಾದರೆ ಈ ಹಣ್ಣಿನಿಂದಾಗಿ ಅವಳಿಗೆ ಬೇಕಾದಂತಹ ಸಂತಾನ ಆಗಬೇಕಾದರೆ ಒಂದು ವ್ರತವನ್ನು ಅನುಷ್ಠಾನ ಮಾಡಬೇಕು. ಏನು ಅಂತಂದರೆ, 1 ವರ್ಷದವರೆಗೆ ಈ ಹಣ್ಣನ್ನು ತಿಂದು ಒಂದು ಮಗು ಆಗುವವರೆಗೆ ಸತ್ಯಂ, ಶೌಚಂ, ದಯಾ, ದಾನಂ, ಏಕಭುಕ್ತಂ ತು ಭೋಜನಂ, ವರ್ಷಾವಧಿ ಸ್ತ್ರೀಯಾಂ ಕಾರ್ಯಂ ತೇನ ಪುತ್ರೋತಿ ನಿರ್ಮಲಃ ಅಂತ ಈ ರೀತಿಯಾಗಿ ಯತಿಗಳು ಹೇಳ್ತಾರೆ.
ಸತ್ಯದಿಂದಲೇ ಸತ್ಯವನ್ನು ಮಾತಾಡ್ತಾ ಇರಬೇಕು, ವಿಶೇಷವಾದಂತಹ ಶೌಚವನ್ನು ಆಚರಣೆ ಮಾಡ್ತಿರಬೇಕು, ಮತ್ತು ಎಲ್ಲ ಪ್ರಾಣಿಗಳ ಮೇಲೆ ದಯೆ ಇರಬೇಕು, ಮತ್ತು ವಿಶಿಷ್ಟವಾಗಿ ದಾನವನ್ನು ಮಾಡಬೇಕು, ಒಂದೊಪ್ಪತ್ತು ಭೋಜನವನ್ನು, ಹೀಗೆ 1 ವರ್ಷಗಳವರೆಗೆ ಆ ಸ್ತ್ರೀ ಈ ಹಣ್ಣನ್ನು ತಿಂದು ಮಾಡಿದರೆ ಆದರೆ ನಿರ್ಮಲನಾದಂತಹ ಪುತ್ರ ಅವಳಿಗೆ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ಈ ರೀತಿಯಾಗಿ ಅವರು ಹೇಳ್ತಾರೆ. ಇದೆಲ್ಲ ಋಷಿಗೆ ಮತ್ತು ಆತ್ಮದೇವನಿಗೆ ನಡೆದಂತಹ ಸಂವಾದ. ಆದರೆ ಇನ್ನೊಂದು ಆಶ್ಚರ್ಯ ಸಂಗತಿ ಏನಂತಂದರೆ, ಈ ಮಗುವನ್ನು ಪಡಿಬೇಕು, ಮಗು ಆಗಬೇಕನ್ನುವಂತಹ ಆಸೆನೇ ಅವನ ಹೆಂಡತಿಗೆ ಇರೋದೇ ಇಲ್ಲ ಅಂತ. ಯಾರಾದರೂ ಸಂತಾನಕ್ಕಾಗಿ ತಂದೆ ತಾಯಿ ಇಬ್ಬರೂ ಕೂಡ ಪ್ರಯತ್ನ ಮಾಡೋದು ನೋಡೀವಿ. ತಂದೆಗೆ ಮಾತ್ರನೇ ಮಗು ಆಗಬೇಕು ಅಂತ ಆಸೆ ಇದೆ, ಆದರೆ ಹೆಂಡತಿಗೆ ಮಗು ಆಗಬೇಕಂತ ಇಲ್ಲೇ ಇಲ್ಲ. ಇದೇನು ಅಂತಂದರೆ ಅವಳಿಗೆ ಏನು ಆಲೋಚನೆ ಅಂತಂದರೆ, ಆ ಹಣ್ಣನ್ನು ಅವನು ಕೊಟ್ಟು ಹೊಟ್ಟೋದ ಮೇಲೆ ಅವಳ ಸ್ನೇಹಿತರ ಹತ್ರ ಹೋಗಿ, ನೋಡು ನಾನು ಬೇಡ ಅಂತ ಅನ್ಕೊತಾ ಇದ್ರು ಕೂಡ ನನ್ನ ಗಂಡ ಬಂದು ಹಣ್ಣು ತಂದು ಕೊಟ್ಬಿಟ್ಟ, ಇದನ್ನು ತಿನ್ನು ಅಂತ ಕೊಟ್ಬಿಟ್ಟಾನ, ಇದರಿಂದ ಸಂತಾನ ಆಗತ್ತಂತೆ, ಋಷಿಗಳ ಅಭಿನಂದನೆ ಮಾಡಿ ಕೊಟ್ಟಾರಂತ. ಮತ್ತು ಹೆಂಗಿದು, ನನಗಾದರೂ ಗರ್ಭಿಣಿ ಆಗಬೇಕಂತ ಆಸೆನೇ ಇಲ್ಲ. ಯಾಕ ಅಂತಂದರೆ, ಗರ್ಭಿಣಿ ಆದರೆ ಎಷ್ಟು ಕಷ್ಟ. ಮೊದಲು ಹೊಟ್ಟೆ ಮುಂದೆ ಬರ್ತದೆ, ಭಾರ ಆಗ್ತದೆ, ಮತ್ತು ಕೆಲವೊಂದು ಸಲ ಹಸಿವೆ ಆಗ್ತದೆ, ಕೆಲವೊಂದು ಸಲ ಹಸಿವೆ ಆಗಲ್ಲ. ನನಗೆ ಆದರೂ ಕೂಡ ಬೇಕಾದನ್ನು ಚಿರು ತಿಂಡಿಗಳನ್ನು ತಿನ್ನಬೇಕು ಅಂತ ನನಗೇನೋ ಆಸೆ. ಗರ್ಭಿಣಿ ಆಗಿಬಿಟ್ರೆ ಅದೆಲ್ಲವೂ ಕೂಡ ತಿನ್ನಲಿಕ್ಕಾಗಲ್ಲ, ಕೆಲವೊಂದೆಲ್ಲ ಸೇರೋದಿಲ್ಲ, ವಾಂತಿ ಆಗ್ತದೆ, ತೊಂದರೆ ಆಗ್ತದೆ, ದೇಹದಲ್ಲಿ ಕಾಂತಿ ಕಮ್ಮಿ ಆಗ್ತದೆ, ಅಶಕ್ತತನ ಬರ್ತದೆ, ನಿದ್ರೆ ಮಾಡಬೇಕನ್ನಿಸ್ತದೆ, ಎಲ್ಲೂ ಹೋಗೋಂಗಿಲ್ಲ, ಎಲ್ಲೂ ಓಡಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಇಷ್ಟೆಲ್ಲ ತೊಂದರೆಗಳನ್ನು ಇರ್ತಕ್ಕಂತಹ ಗರ್ಭವನ್ನು ನಾನು ಧಾರಣೆ ಮಾಡಿ ಏನು ಮಾಡಬೇಕು? ನನಗೆ ಈ ಗರ್ಭಧಾರಣೆ ಮಾಡೋದು, ಮಗುವನ್ನು ಹಡಿಯೋದು ಇದೆಲ್ಲ ನನಗೆ ಬೇಡೇ ಬೇಡ. ಏನು ಮಾಡಬೇಕು ಅಂತಂದಾಗ, ಹೌದಾ ಒಂದು ಕೆಲಸ ಮಾಡು ಹಾಗಾದರೆ ಅಂತಂದು ಅವಳು ಹೀಗೆ ಆಲೋಚನೆ ಮಾಡಬೇಕಾದಾಗ, ಈ ಯಾರು ದುಂದುಲಿ ಇರ್ತಾಳಲ್ಲ, ಆ ದುಂದುಲಿಯ ತಂಗಿ ಒಬ್ಬಳು ಗರ್ಭಿಣಿ ಆಗಿದ್ಲಂತ. ಅವಳು ಮನೆಗೆ ಬರ್ತಾಳಂತ, ಅಕ್ಕ ನೀ ಏನು ಚಿಂತೆ ಮಾಡಬೇಡ, ನನಗೆ ಆಗುವಂತಹ ಕೂಸನ್ನು ನಿನಗೆ ಕೊಟ್ಟು ಬಿಡ್ತೀನಿ, ನೀನು ನಿನ್ನ ಗಂಡನಿಗೆ ಹೇಳಿಬಿಡು ಸಂತಾನ ಆಗಿದೆ, ನೀವು ಅಪೇಕ್ಷೆ ಪಟ್ಟಂಗೆ ಸಂತಾನ ಆಗಿದೆ ಅಂತ ನೀವು ಹೇಳಿಬಿಡು. ಅದೇನೋ ಒಂದು ಆ 9 ತಿಂಗಳು ಏನು ಮಾಡಬೇಕು ಏನಂದರೆ, ಈಗ ಒಂದೊಂದು ತಿಂಗಳಿಗೂ ಒಂದೊಂದಿಷ್ಟು ಪ್ರಮಾಣದಷ್ಟು ಹೊಟ್ಟೆ ಮುಂದೆ ಬರ್ತದೆ, ಅಷ್ಟಷ್ಟು ಬಟ್ಟೆಗಳನ್ನು ಕಟ್ಕೊತ ನೀನು ಗರ್ಭಿಣಿ ಆಗಿದ್ದೀನಿ ಅಂತ ನಿನ್ನ ಗಂಡನಿಗೆ ನಂಬಿಸು. ಆಮೇಲೆ 9 ತಿಂಗಳಾದಮೇಲೆ ಸೂತಿಕಾ ಗ್ರಹದಲ್ಲಂತೂ ಅವನು ಬರಲಿಕ್ಕೆ ಸಾಧ್ಯ ಇಲ್ಲ, ಗಂಡಸು ಹೋಗೋದಿಲ್ಲ. ಆ ಬಟ್ಟೆಗೆಲ್ಲ ತೆಗೆದುಬಿಡು, ನಾನು ನನ್ನ ಕೂಸನ್ನು ನಿಂಗೆ ಕೊಟ್ಟು ಕಳಿಸ್ಬಿಡ್ತೀನಿ, ಕೂಸಾಗಿದೆ ಅಂತ ಹೇಳಿಬಿಡು ಅಂತ ಅವರವರು ಇಲ್ಲಿ ಋಷಿ ಮತ್ತು ಆ ಆತ್ಮದೇವ ಒಂದು ರೀತಿಯಾಗಿ ತಾವು ಮಾತಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡ್ರೆ, ಇಲ್ಲಿ ಅವ್ರ ಹೆಂಡತಿ ಅವ್ರ ತಂಗಿ ಇನ್ನೊಂದು ರೀತಿಯ ಮಾತಾಡಿಕೊಂಡು ವ್ಯವಸ್ಥೆ ಮಾಡಿಬಿಡ್ತಾರೆ. ಇವನ ಉದ್ದೇಶ ಹೇಗಿದೆ, ಇವಳ ಉದ್ದೇಶ ಹೇಗಿದೆ ನೋಡ್ರಿ. ಹಾಗಾಗಿ ಸಾಧನೆ ಅಂತನ್ನೋದು ಹೇಗಿರ್ತದೆ, ಸಾಧನೆ ಮಾಡಬೇಕಾದ್ರೆ ನಾವೊಬ್ಬರೇ ಮಾಡಿದ್ರೆ, ಈಗ ಬ್ರಹ್ಮಚಾರಿ ಆದಾಗಾದರೆ ಅವನಿಗೆ ಯಾರದೇ ಇದಾದಂತಹ ಸಂಬಂಧ ಇರೋದಿಲ್ಲ, ತಾನೊಬ್ಬನೇ ಇರ್ತಾನೆ, ಬೇಕಾದಂಥ ಸಾಧನೆಯನ್ನು ಮಾಡ್ಕೊಂಡ್ಬಿಡ್ತಾನೆ. ಆದರೆ ಗೃಹಸ್ಥನಾದಾಗ ಸದಾಚಾರವಂತಿಯಾಗಿರ್ತಕ್ಕಂಥ ಹೆಂಡತಿಯನ್ನು ಪಡಿಬೇಕು ಅನ್ನಲಿಕ್ಕೂ ಒಂದು ಪುಣ್ಯ ಬೇಕು. ಗಂಡನ ಆಸೆಗೆ ತಕ್ಕಂತೆ ಹೆಂಡತಿ ಅಪೇಕ್ಷೆ ಪಡೋದು, ಹೆಂಡತಿಗೆ ಬೇಕಾದ್ದನ್ನು ಗಂಡ ಅಪೇಕ್ಷೆ ಪಡೋದು, ಇಬ್ಬರೂ ಕೂಡ ಕೂಡಿ ಪರಮಾತ್ಮನ ಸಾಧನೆಯನ್ನು ಅನುಷ್ಠಾನ ಮಾಡೋದು ಅಂತನ್ನೋದೊಂದು ಪುಣ್ಯ. ಅದು ಆ ಪುಣ್ಯ ಸಂಪಾದನೆ ಮಾಡಲಿಕ್ಕೂ ಬಹಳ ಪ್ರಯತ್ನ ಮಾಡಬೇಕಾಗ್ತದೆ. ಇಲ್ಲಿ ಅಂತಹ ಪುಣ್ಯ ಅವ್ರಿಗಿಲ್ಲ. ಇದು ಆಲೋಚನೆ ಮಾಡಿ ಋಷಿಗಳು ಮೊದಲೇ ಹೇಳಿದರು, ದಯವಿಟ್ಟು ನೀನು ಮಕ್ಕಳಿಗೋಸ್ಕರವಾಗಿ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡ, ನಿನಗೆ ಬೇಕಾದಂತಹ ಸಂತಾನ ಸಿಗೋದಿಲ್ಲ ಅಂತ ಹೇಳಿದರು. ಆದರೆ ಅವನು ಮೂರ್ಖ, ಅವನು ಆಲೋಚನೆ ಮಾಡಲಿಲ್ಲ. ಸರಿ ಅಂತ ಆಯಿತು. ಆ 9 ತಿಂಗಳು ಅವಳು ನಾಟಕ ಮಾಡಿದ್ಲು, ಇವಳು ಕೂಸನ್ನು ಕೊಟ್ಟಳು. ಆಮೇಲೆ ಈ ಹಣ್ಣೇನು ಮಾಡಬೇಕು, ಇವರಾದ್ರೂ ನನ್ನ ಗಂಡ ಋಷಿಗಳ ಹತ್ರ ಹೋಗಿ ಹಣ್ಣು ಇಸ್ಕೊಂಡು ಬಂದುಬಿಟ್ಟಾನ. ಈ ಹಣ್ಣೇನು ಮಾಡಬೇಕು ಅಂತಂದರೆ, ಹೆಂಗೂ ಋಷಿಗಳು ತಪಸ್ಸು ಮಾಡ್ಯಾರ ತಪಸ್ಸು ಮಾಡಿ ಕೊಟ್ಟಾರ ಅಂತ ಇದ್ದಿ, ಪರೀಕ್ಷೆಯನ್ನು ಮಾಡೋಣ, ಇದನ್ನು ಆಕಳಿಗೆ ತಿನ್ನಿಸ್ಬಿಡು. ಆವಾಗ ಇವನಿಗೂ ಗೊತ್ತಾಗೋದಿಲ್ಲ, ಗಂಡನಿಗೂ ಗೊತ್ತಾಗೋದಿಲ್ಲ, ಕೂಸಂತೂ ಆಗಿಬಿಡ್ತದ. ಒಂದು ವೇಳೆ ಆ ಋಷಿಗಳಲ್ಲಿ ವಿಶೇಷವಾದಂತಹ ಏನಾದರೂ ತಪಸ್ ಪ್ರಭಾವ ಇತ್ತು ಅಂತಂದರೆ ಏನಾಗತ್ತೋ ನೋಡೋಣ ಆವಾಗ ಅಂತಂದು ಅವರು ಎಲ್ಲ ಡೀಲ್ ಮಾಡಿಕೊಂಡು
ಸರಿ ಅಂತ ಮಕ್ಕಳನ್ನು ಹಡಿತಾಳಂತ, ಹಡದ ಮೇಲೆ ಈ ಕೂಸನ್ನು ಕೊಡ್ತಾಳ. ಹಿಂಗೆ ಗಂಡು ಕೂಸು ಹುಟ್ಟಿದೆ ಅಂತ ರೀತಿಯಾಗಿ ಹೇಳಿದ ಮೇಲೆ ಒಂದು ಒಳ್ಳೆಯ ದಿವಸ ನೋಡಿ ಆ ಆತ್ಮದೇವ ಆ ದುಂದುಲಿಯ ತಂಗಿಯಿಂದ ಹುಟ್ಟಿರತಕ್ಕಂತಹ ಮಗನಿಗೆ ದುಂದುಕಾರಿ ಅಂತ ಈ ರೀತಿಯಾಗಿ ತಾನು ಹೆಸರನ್ನು ಇಡ್ತಾನಂತ. ಇಟ್ಟ ಮೇಲೆ ಸರಿ ಅಂತ ಅದೇ ಸಮಯಕ್ಕೆ ಏನಾಯಿತು ಅಂತಂದರೆ 1 ವರ್ಷ ಇವಳು ಯಾವಾಗ ಗರ್ಭಿಣಿಯಾಗಿದ್ಲು ಆವಾಗೇ ಹಣ್ಣನ್ನು ಆಕಳಿಗೆ ತಿನ್ನಿಸಿದ್ಲು. ಹಾಗಾಗಿ ಇವನು ಹುಟ್ಟಿ ಸ್ವಲ್ಪ ದಿವಸಕ್ಕೆ ಆ ಆಕಳಿಂದ ಒಂದು ಗಂಡು ಮನುಷ್ಯ ದೇಹ ಬಂತಂತ ಆಕಳಿಂದ. ಇದನ್ನು ನೋಡಿ ಎಲ್ಲ ಊರಿನಲ್ಲಿರ್ತಕ್ಕಂಥ ಜನಗಳೆಲ್ಲ ಬಂದು ತುಂಬ ಆಶ್ಚರ್ಯಚಕಿತರಾಗಿ, ಆತ್ಮದೇವನ ಮನೆಯಲ್ಲಿ ಆಕಳಲ್ಲಿ ಮನುಷ್ಯ ಹುಟ್ಟುಬಿಟ್ಟಿದ್ದಾನೆ, ಕಿವಿ ಮಾತ್ರ ಆಕಳನ ಥರ ಇದೆ, ಮುಖ ದೇಹ ಎಲ್ಲ ಮನುಷ್ಯನ ಥರ ಇದೆ ಅಂತ ರೀತಿಯಾಗಿ ಹೇಳಿ ಎಲ್ಲ ನೋಡ್ಲಿಕ್ಕೆ ಬಂದ್ರಂತ. ಎಲ್ಲ ನಾವು ಮಾಡ್ತಿರ್ತೀವಿ, ಏನಾದರೂ ಒಂದು ಆಶ್ಚರ್ಯವಾದಂತಹ ಒಂದು ಸಂಘಟನೆ ಏನಾದರೂ ನಡೆದರೆ ಅದನ್ನು ನೋಡ್ಲಿಕ್ಕೆ ನಾವು ಹೋಗ್ತೀವಲ್ಲ, ಹಾಗೆಲ್ಲ ಬಂದು ನೋಡಿ ಬಂದ್ರಂತೆ. ಆವಾಗ ಆತ್ಮದೇವ ಆಕಳಿಂದ ಬಂದಿದೆ ಅಂತಂದರೆ ವಿಶೇಷ ಅಂತ ಇಟ್ಕೊಂಡು ಆ ಮಗನನ್ನು ಇಟ್ಕೊಂಡು ಅವನಿಗೆ ಕಿವಿ ಮಾತ್ರ ಆಕಳ ಥರ ಇತ್ತಲ್ಲ, ಅದಕ್ಕೆ ಗೋಕರ್ಣ ಅಂತ ಈ ರೀತಿಯಾಗಿ ಹೆಸರನ್ನು ಇಡ್ತಾನಂತ. ಇಟ್ಟ ಮೇಲೆ ಎಷ್ಟು ವಿಚಿತ್ರ ನೋಡ್ರಿ, ಇಲ್ಲಿ ಅವರು ವಿಶೇಷವಾಗಿ ಅವರಿಬ್ಬರು ಸಂಧಿ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಫಲವನ್ನು ಕೊಟ್ಟರು, ಆ ಫಲಕ್ಕೆ ತಕ್ಕಂತೆ ಕೂಸು ಇಲ್ಲಿ ಹುಟ್ಟಿತು. ಇವರಿಬ್ಬರು ಸಂಧಿ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಕೂಸು ಇಲ್ಲಿ ಹುಟ್ಟಿತು. ಇಬ್ಬರು ವಿರುದ್ಧ. ಗೋಕರ್ಣ ಹೆಂಗಾಗಿದ್ದ ಅಂತಂದರೆ ಯಾವಾಗಲೂ ಕೂಡ ತಂದೆ ಹೇಳಿರ್ತಕ್ಕಂತಹ ಮಾತನ್ನು ಕೇಳ್ತಾ ಇದ್ದ, ಸದಾಚಾರ ಸಂಪನ್ನನಾಗಿದ್ದ, ಸಕಾಲಕ್ಕೆ ಮಾಡುವ ತಂದೆ ಕಾಲಕ್ಕೆ ಏನು ಮಾಡುವಂಥ ರೀತಿಯಾಗಿ ಹೇಳಿದ್ರು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದ ಮತ್ತು ಒಳ್ಳೆ ಶಾಸ್ತ್ರಾಧ್ಯಯನ ಮಾಡಿದ್ದ. ಈ ದುಂದುಕಾರಿ ಮಾತ್ರ ಏನು ಮಾಡ್ತಾ ಇದ್ದ ಅಂತಂದರೆ ಕೇವಲ ದುಷ್ಕರ್ಮಗಳನ್ನು ಮಾಡೋದು, ದುಶ್ಚಟಗಳಲ್ಲಿ ಕೇವಲ ಅದರಲ್ಲೇ ಆಸಕ್ತನಾಗೋದು, ಎಂತೆಂಥ ಅನರ್ಥಗಳನ್ನು ಮಾಡ್ತಾ ಇದ್ದ ಅಂತಂದರೆ ಯಾರೋ ಮನೆಗೆ ಹೋಗಿ ಆಟ ಆಡಿಸ್ತೀನಿ ಅಂತ ಮಕ್ಕಳನ್ನ ತಂದು ಕುತ್ತಿಗೆ ಹಿಚ್ಕಿ ಆ ಮಕ್ಕಳನ್ನು ಬಾವಿಗೆ ಹಾಕಿಬಿಡೋದು, ಬೇರೆಯವ್ರ ಮನೆಗೆ ಹೋಗಿ ಬೇಕಾಷ್ಟು ಸಂಪತ್ತನ್ನು ಕದಿಯೋದು, ಎಲ್ಲ ವೇದಾಂತಗಳ ಉಪನ್ಯಾಸ ನಡೆದಂತಹ ಮನೆಯನ್ನು ವೇಶ್ಯಾಗೃಹವನ್ನಾಗಿ ಪರಿವರ್ತನೆ ಮಾಡಿಬಿಟ್ಟಿದ್ದ ಮಹಾನುಭಾವ. 5 ಜನ ವೇಶ್ಯಾ ಸ್ತ್ರೀಯರನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡು ವ್ಯಾಪಾರವನ್ನು ಮಾಡಲಿಕ್ಕಾಗಿ ಪ್ರಯತ್ನ, ಏನೇನು ದುಷ್ಕರ್ಮಗಳನ್ನು ಮಾಡಲಿಕ್ಕೆ ಊಹೆ ಮಾಡಲಿಕ್ಕೂ ಸಾಧ್ಯವಾಗದೇ ಇರುವಷ್ಟು ದುಷ್ಕರ್ಮಗಳನ್ನು ಮಾಡಲಿಕ್ಕಾಗಿ ತಾನು ಕೈ ಹಾಕಿದ್ದ ದುಂದುಕಾರಿ. ಇದೆಲ್ಲವನ್ನು ನೋಡಿ ತಂದೆಗೆ ಭಾರೀ ಭಯ ಆಗೋಯಿತು, ಟೆನ್ಷನ್ ಆಗೋಯಿತು. ಏನಿದು ಇವನು ಮಾಡುವಂತಹ ದುಷ್ಕರ್ಮ, ಅಯ್ಯೋ ನಾನು ಏನು ಅಪೇಕ್ಷೆ ಪಟ್ಟೆ, ಎಂಥ ಮಗ ಹುಟ್ಟಬೇಕು ಅಂತ ನಾನು ಅಂದ್ಕೊಂಡೆ, ಇವನೇನಪ್ಪ ಮಹಾನುಭಾವ, ಇವನು ಇಷ್ಟು ವಿಪರೀತವಾಗಿ ಇದ್ದುಬಿಟ್ಟಾನ ಅಂತಂದು ಆದಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡ್ದ. ಎಷ್ಟು ಮಕ್ಕಳಾದರೂ ತಂದೆ ತಾಯಿಗಳು ಎಷ್ಟು ಹೇಳಿ ಪ್ರಯತ್ನ ಆಗತ್ತೋ ಅಷ್ಟು ಹೇಳಿದರು. ಇವಳಂತೂ ಅವಳಿಗೆ ಬೇಡೇ ಆಗಿತ್ತು, ಹಾಗಾಗಿ ಏನು ಹೇಳಲಿಕ್ಕೂ ಹೋಗ್ತಿದ್ದಿಲ್ಲ, ಏನು ಮಾತಾಡಲಿಕ್ಕೂ ಹೋಗ್ತಿದ್ದಿಲ್ಲ, ಏನಾಗುತ್ತೋ ಆಗ ಬಿಟ್ಬಿಟ್ಟಿದ್ಲು. ಇವನು ಬೇಕು ಅಂತ ಅಂದ್ಕೊಂಡಿದ್ದ, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದ, ಆ ಪ್ರಯತ್ನ ಎಲ್ಲ ವಿಫಲ ಆಗ್ತಾ ಇತ್ತು. ಸರಿ, ಇನ್ನು ಉಪಯೋಗ ಇಲ್ಲ, ಈ ಸಂಸಾರ ಅತ್ಯಂತ ಅಯೋಗ್ಯ, ಇಂತಹ ಸಂಸಾರದಲ್ಲಿ ಇಂತಹ ಮಗನನ್ನು, ಇಂತಹ ಹೆಂಡತಿ, ಇವ್ರ ಜೊತೆಗೆ ನಾನು ಇದ್ದು ನಾನೇನು ಸಾಧಿಸ್ಲಿಕ್ಕೆ ಸಾಧ್ಯ, ಏನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಇದ್ದಿದ್ದಷ್ಟು ಹೋಗೋಕ್ಕಷ್ಟೇ ಆಗಲಿ, ನನಗೇನು ಸಿಗೋದಂಥದ್ದು ಏನೂ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಅವನು ಹೊಟ್ಟೇ ಹೋದ. ಅವನು ಸನ್ಯಾಸ, ಅವನು ಒಂದು ವನಕ್ಕೆ ಹೋಗಿ ವಿಶೇಷವಾದಂಥ ಅನುಷ್ಠಾನ ಮಾಡ್ಕೋತೀನಿ ಅಂತ ಹೊಟ್ಟೋದ ಮೇಲೆ ಇವಳು ಮನೆಯಲ್ಲಿ ಅಮ್ಮ ಒಬ್ಬಳೇ ಇದ್ದಳು, ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ. ಇನ್ನಿಷ್ಟು ದುಷ್ಕರ್ಮಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾದಾಗ ತಾಯಿಯನ್ನು ಹೇಳ್ತಾಳೇನೋ ಅಂತ ಅಂದ್ಕೊಂಡು ತಾಯಿ ದಿನ ಹೊಡಲಿಕ್ಕೆ ಶುರು ಮಾಡಿದ್ನಂತ. ತಾಯಿಯನ್ನು ಹೊಡೆಯೋದು, ತಾಯಿ ಮೇಲೆ ಪ್ರಹಾರವನ್ನು ಮಾಡೋದು, ಇಂಥವೆಲ್ಲ ಮಾಡ್ತಾ ಇದ್ನಂತ. ಮಾಡೋದು ನೋಡಿ ಇಂತಹ ಅಯೋಗ್ಯನಾದಂತಹ ಮಗನ ಜೊತೆಗೆ ಬಾಳೋದು ನಾನೂ ಕಷ್ಟ ಅಂತ ಇಟ್ಟುಕೊಂಡು ಅವಳು ಕೂಡ ರಾತ್ರಿ ಅವಳು ಒಂದು ಬಾವಿಯಲ್ಲಿ ಕಲ್ಲು ಕಟ್ಟಿಕೊಂಡು ತಾನೂ ಕೂಡ ಬಾವಿಯಲ್ಲಿ ಹಾರಿ ಸತ್ತೋಗ್ತಾಳೆ. ಮುಗಿದ ಮೇಲೆ ಇನ್ನು ಯಾರು ಅವನನ್ನು ತಡೆಯೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಮಾಡಬಾರದಂತಹ ಕೆಲಸಗಳಿಗೆ ಮಾಡಲಿಕ್ಕೆ ಏನೇನು ತಲೆಗೆ ತೋಚತ್ತೋ ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಆ ದುಂದುಕಾರಿ ಮಾಡ್ತಾ ಇದ್ದ. ಒಮ್ಮೆ ಆ ವೇಶ್ಯಾಸ್ತ್ರೀಯರು ಕೇಳಿದ್ರಂತೆ, ನನಗೆ ವಿಶೇಷವಾಗಿರ್ತಕ್ಕಂಥ ಆಭರಣಗಳು ಬೇಕು, ಎಲ್ಲ ವಿಧವಾದಂತಹ ಆಭರಣಗಳು ಬೇಕು ಅಂತಂದಾಗ
ಹೋದನಂತೆ. ಹೋಗಿ ಯಾವುದೋ ಒಂದು ದೊಡ್ಡ ಶ್ರೀಮಂತರ ಮನೆಗೆ ಹೋಗಿ ಅಲ್ಲಿರ್ತಕ್ಕಂತಹ ಏನು ಬೀಗ ಇತ್ತು ಆ ಬೀಗ ಒಡೆದು ಎಲ್ಲ ಆಭರಣ ತೊಗೊಂಬಂದು ಇಟ್ಟನಂತೆ. ಇಟ್ಟ ಮೇಲೆ ಆ ವೇಷಾಸ್ತ್ರೀಯರೆಲ್ಲ ಆಲೋಚನೆ ಮಾಡಿದ್ರಂತ, ಇವನೇನು ಮಹಾನುಭಾವ, ಇವನು ತಲೆಗೆ ದೋಷದಂಗೆ ಯಾವ ಸಿಕ್ಕರೆ ಹೋಗಿ ಎಲ್ಲಿ ಸಿಕ್ಕರೆ ಅಲ್ಲಿ ಕಳ್ಳತನ ಮಾಡ್ತಾನ, ಯಾರು ಬೇಕಾದರೆ ಹೊಡಿತಾನೆ, ಯಾರು ಬೇಕಾದರೆ ಸಾಯಿಸ್ತಾನ, ಅವನಿಗೆ ಏನೇನು ಅನ್ನಿಸ್ತೋ ಎಲ್ಲ ಮಾಡ್ತಾ ಇರ್ತಾನ. ಇಲ್ಲೇ ರಾಜ ಬೇರೆ ಇದ್ದಾನ, ಯಾರಾದರೂ ನೋಡಿ ರಾಜನ ಹತ್ರ ಹೋಗಿ ವಿಷಯ ತಿಳಿಸಿದ್ರು ಅಂತಂದರೆ ಇವನ ಜೊತೆಗೆ ನಾವು ಹೋಗಿ ಒಂದು ಕುರಿ ಹೋಗಿ ಯಾವುದೋ ಕುಣಿಲಿ ಬಿದ್ದರೆ ಆ ಕುರಿ ಜೊತೆಗೆ ಇನ್ನಿಷ್ಟು ಕುರಿ ಹೋಗಿ ಕುಣಿಲಿ ಬಿದ್ದಂಗ ಇವನ ಜೊತೆಗೆ ನಾವು ಹೋಗಿ ಎಲ್ಲಿ ಜೈಲಿನಾಗ ಹೋಗಿ ಒದ್ದಾಡೋಣ, ಆ ರಾಜ ಕೊಡೋಂಥ ಶಿಕ್ಷೆ ನಾವೆಲ್ಲ ಅನುಭವಿಸೋಣ, ಬೇಡೇ ಬೇಡ, ನಾವೇನು ಪಡಿಬೇಕಂತ ಅನ್ಕೊತಾ ಇದ್ವಿ ಅದನ್ನು ಇವನಿಂದೇ ಪಡೆದು ಬಿಡೋಣ, ಇವನ್ನೇ ಸಾಯಿಸ್ಬಿಡೋಣ ಅಂತ ರೀತಿಯಾಗಿ ಇಟ್ಕೊಂಡು ರಾತ್ರಿ ದುಂದುಕಾರಿ ಮಲ್ಕೊಂಡಾಗ ಕುತ್ತಿಗೆಗೆ ಹಗ್ಗ ಕಟ್ಟಿ ನೇತು ಹಾಕಿ ಎಳಿತಾರಂತೆ. ಅಷ್ಟಾದರೂ ಅವನು ಸತ್ತಿರೋದಿಲ್ಲ. ಸಾಯದೇ ಇದ್ದಿದ್ದಕ್ಕೆ ಏನು ಮಾಡ್ತಾರೆ ಅಂತಂದರೆ ಅವನ ಬಾಯಿಯಲ್ಲಿ ಕೆಂಡವನ್ನು ಹಾಕ್ತಾರಂತೆ. ನಿಗಿಯಾದಂತಹ ಕೆಂಡವನ್ನು ಆ ದುಂದುಕಾರಿಯ ತಪ್ತಾಂಗಾರ ಸಮೂಹಾಂಶ್ಚ ತನ್ಮುಖೇಹಿ ವಿಚಿಕ್ಷಿಪ್ನು ಅಗ್ನಿಜ್ವಾಲಾತಿ ದುಃಖೇನ ವ್ಯಾಕುಲೋ ನಿಧನಂಗತಃ. ಅಂತಹ ನಿಗಿಯಾದಂತಹ ಕೆಂಡವನ್ನು ಆ ದುಂದುಕಾರಿಯ ಬಾಯಿಯಲ್ಲಿ ಆ ವೇಶ್ಯಾಸ್ತ್ರೀಯರು ಹಾಕಿ ಅವನನ್ನು ಸಾಯಿಸಿ ಅದೇ ಮನೆಯಲ್ಲೇ ತೋಡಿ ಅವನನ್ನು ಮುಚ್ಚಾಕ್ಬಿಡ್ತಾರಂತೆ. ಈಗ ಯಾರು ಅಪರಾಧವನ್ನು ಮಾಡಲಿಕ್ಕೆ ಈಗೆಲ್ಲ ಪೊಲೀಸರು ಕೂಡ ಏನು ಮಾಡ್ತಾರೆ ಅಂತಂದರೆ, ಏನಾದರೂ ಒಂದು ಕಳ್ಳತನ ಆಗಿದೆ, ಇನ್ನೇನಾದರೂ ಒಂದು ಇಲ್ಲೇನಾದರೂ ಕೆಟ್ಟ ಕೆಲಸ ಆಗಿದೆ, ಏನಾದರೂ ಒಂದು ಅನರ್ಥ ಆಗಿದೆ ಅಂತಂದರೆ ಫಸ್ಟ್ ಕೆಲವರನ್ನೆಲ್ಲರನ್ನು ಕೂಡ ಅನುಮಾನ ಪಡ್ತಾರೆ, ಇವನು ಮಾಡಿರ್ಬೋದು ಅಂತ. ಆದರೆ ವೇಶ್ಯಾಸ್ತ್ರೀಯರು ಸಂಹಾರ ಮಾಡ್ತಾರೆ ಅಂತ ಯಾರಿಗೂ ಕೂಡ ತಲೆ ನಿಲ್ಲೋದಿಲ್ಲ. ವೇಶ್ಯಾಸ್ತ್ರೀಯರು ಏನು ಮಾಡ್ತಾರೆ ಅಂತಂದರೆ ಕೇವಲ ತಮ್ಮ ಉದರ ಭರಣಕ್ಕಾಗಿ ದೇಹವನ್ನು ಮಾರಾಟ ಮಾಡಿಕೊಂಡು ಜೀವನ ಮಾಡ್ತಾರ ಅಂತ ಅಷ್ಟೇ ಪ್ರತಿಯೊಬ್ಬರು ತಲೆಯಲ್ಲಿ ಇರ್ತದಾಗಲಿ, ವೇಶ್ಯಾಸ್ತ್ರೀಯರು ಸಂಹಾರ ಮಾಡ್ತಾರೆ ಅಂತ ಯಾರಿಗೂ ಕೂಡ ತಲೆಯಲ್ಲಿ ಇರೋದಿಲ್ಲ. ಹಾಗಾಗಿ ನಾವು ಇಂಥ ಕೆಲಸ ಮಾಡೀವಿ ಅಂತಂದರೆ ರಾಜರೂ ನಂಬೋದಿಲ್ಲ, ಯಾರೂ ನಂಬೋದಿಲ್ಲ. ಅವನ್ನ ಸಾಯಿಸಿ ಮಾಡೋಣ ಅಂತ ಸಾಯಿಸಿಬಿಟ್ಟು ಅಲ್ಲೇ ಕುಣಿ ತೋಡಿ ಅವಳ ಮುಚ್ಚಿ ಹಾಕಿಬಿಡ್ತಾರಂತೆ. ಅದಾದಮೇಲೆ ಅವನು ಸತ್ತೋಗಿ ಮಾಡಿರ್ತಕ್ಕಂತಹ ಕೆಲಸನೂ ಅತ್ಯಂತ ಅಯೋಗ್ಯವಾದಂತಹ ಕೆಲಸ. ಇದರ ಮಧ್ಯದಲ್ಲೇ ಗೋಕರ್ಣ ಏನು ಮಾಡ್ತಾನೆ ಅಂತಂದರೆ ತನ್ನ ಸಾಧನಾನುಷ್ಠಾನಗೋಸ್ಕರವಾಗಿ ತಾನು ಯಾತ್ರೆಗೆ ಹೊರಟೋಗಿರ್ತಾನೆ. ಇವನು ಸತ್ತೋದ ಮೇಲೆ ಯಾರೋ ಆ ಊರಿನವರೇ ಆ ಗೋಕರ್ಣ ಇರ್ತಕ್ಕಂಥ ಊರಿಗೆ ಅವರು ಯಾತ್ರೆಗೆ ಹೋಗಿದ್ರು, ಇವನು ಆ ಊರಲ್ಲಿ ಇಬ್ಬರು ಸೇರಿದ ಮೇಲೆ, ನೋಡಪ್ಪ ನಿನ್ನ ಅಣ್ಣ ದುಂದುಕಾರಿ ಸತ್ತೋದ, ನೀನು ನೋಡು ಅಂತ ಏನ ಮಾಡು ಅಂತಂದರೆ ಆಯಿತು ಅಂತಂದು ದುಃಖಿತನಾಗಿ ಆ ಅಣ್ಣನ ಹೆಸರಲ್ಲಿ ತಾನು ಗಯಾ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಒಂದು ಶ್ರಾದ್ದವನ್ನು ಮಾಡಿ ಪಿಂಡ ಪ್ರದಾನವನ್ನು ಮಾಡ್ತಾನಂತೆ. ಮಾಡಿ ಆಮೇಲೆ ವಾಪಸ್ಸು ತಾನು ಮನೆಗೆ ಬಂದು ಮಲ್ಕೊತಾನೆ. ಮನೆಗೆ ಮಲ್ಕೊಂಡ್ಮೇಲೆ ಆ ಮನೆಯಲ್ಲಿ ಅಲ್ಲೇ ಸತ್ತೋಗಿದ್ದಾನಂತಂದಮೇಲೆ ಅವನು ಪ್ರೇತ ಆಗಿಬಿಟ್ಟಾನೆ. ಪ್ರೇತ ಆಗ್ಯಾನಂತಂದಮೇಲೆ ಅವನಿಗೆ ಬೇಕಾದಂತಹ ಆಸೆ ಈಡೇರಲಿಲ್ಲ ಅಂತಂದರೆ ಹಿಂಗೆ ಪ್ರೇತರಾಗಿಬಿಟ್ಟಿರ್ತಾರೆ, ಬೇಕಾದ ಸಿಗೋದಿಲ್ಲ, ಒದ್ದಾಡ್ತಾ ಇರ್ತಾರೆ. ಆ ಮನೆಯಲ್ಲಿ ಪ್ರೇತ ಬಾಧೆ ಸ್ಟಾರ್ಟ್ ಆಗಿಬಿಡ್ತದೆ. ಎಲ್ಲ ಅನಾರೋಗ್ಯ, ತಾನೇನ ಮಾಡಲಿಕ್ಕೆ ಹೋದರೆ ಆ ಕರ್ಮ ಸರಿಯಾಗದೇ ಇರೋದು, ಅನಾರೋಗ್ಯ ಆಗೋದು, ಸರಿಯಾದ ಸಮಯಕ್ಕೆ ಎಲ್ಲ ಸಿಗದೇ ಇರೋದು, ಎಲ್ಲ ಕೊಳತು ಹೋಗೋದು, ಪದಾರ್ಥಗಳು ತುಳಸಿ ತಂದಿಟ್ರೆ ಬಾಡೋಗೋದು, ದೀಪ ಹಚ್ಚರೆ ಆರೋಗೋದು, ತೀರ್ಥ ಎಲ್ಲವೂ ಕೂಡ ನಿರ್ಮಲವಾದಂಥ ತೀರ್ಥ ಕಪ್ಪಾಗೋದು, ಇಂಥ ಎಲ್ಲ ಅನರ್ಥಗಳು ನೋಡ್ತಾ ತಾನು ಯಾಕೆ ಈ ಥರ ಆಗ್ತಾಯಿದೆ, ಏನಾಗ್ತಾ ಇದೆ ಅಂತ ಚಿಂತೆಯಲ್ಲಿ ಮಲ್ಕೊಂಡಿರ್ತಾನೆ. ರಾತ್ರಿ ಇದ್ದಕ್ಕಿದ್ದಂಗೆ ಬಾಗಿಲನ್ನ ಯಾರೋ ಹೊಡೆದಂಗೆ ಶಬ್ದ ಕೇಳಿಸ್ತದೆ. ಹೊರಗೆ ಬಂದು ನೋಡ್ತಾನೆ. ಹೊರಗೆ ಬಂದು ನೋಡಿದ ತಕ್ಷಣ ಒಮ್ಮಿದೊಮ್ಮೆಲೆ ಅದು ಮೇಷ ಆಗತ್ತೆ, ಒಮ್ಮಿದೊಮ್ಮೆಲೆ ಆನೆ ಆಗತ್ತೆ, ಒಮ್ಮಿದೊಮ್ಮೆಲೆ ಕರಿ ಆಗತ್ತೆ, ಆನೆ ಆಗತ್ತೆ ಮತ್ತು ನರಿ ಆಗತ್ತೆ. ಇನ್ನೇನು ವಿಚಿತ್ರವಾಗಿ ಆ ಒಂದೇ ಒಂದು ಪ್ರಾಣಿ, ಸಕೃನ್ ಮೇಷ, ಸಕೃತ್ ದೃಷ್ಟಿ, ಸಕೃಚ್ಚ ಮಹಿಷೋ, ಒಮ್ಮೆ ಎಮ್ಮೆ ಆಗತ್ತೆ, ಆಕಳಾಗತ್ತೆ. ಒಂದೇ ಪದಾರ್ಥ ಇಷ್ಟು ವಿಚಿತ್ರವಾಗಿ ಆಗೋದೇನು ಅಂತ ಅವನಿಗೆ ಒಮ್ಮೆಲೆ ಗೋಕರ್ಣನಿಗೆ ತಲೆ ಕೆಟ್ಟೋಗುತ್ತೆ. ತಲೆ ಕೆಟ್ಟೋಗಿ ತಾನೇನು ಮಾಡ್ತಾನಂತಂದರೆ ಆ ಧೈರ್ಯವಂತನಾಗಿ ಆ ಪ್ರೇತಕ್ಕೆ ಕೇಳ್ತಾನಂತೆ,
ಕಿಂ ವಾ ಪ್ರೇತಃ ಪಿಶಾಚೋ ವಾ ರಾಕ್ಷಸೋ ವಾ ರಾಕ್ಷಸೋದೀತಿ ಶಂಸ. ಯಾರಿದ್ದೀನಿ? ಪ್ರೇತ ಆಗಿದ್ಯಾ, ಪಿಶಾಚನಾಗಿದ್ಯಾ, ರಾಕ್ಷಸನ ಯಾರು ನೀ ಹೇಳು ಅಂತ ರೀತಿಯಾಗಿ ಕೇಳ್ತಾನಂತೆ. ಕೇಳಿದಾಗ ಆ ಪ್ರೇತ ಹೇಳ್ತಂತೆ, ಅಹಂ ಭ್ರಾತ ತ್ವದೀಯೋಸ್ಮಿ ದುಂದುಕಾರೀತಿ ನಾಮತಃ ಸ್ವಕೀಯೇನೈವ ದೋಷೇಣ ಬೃಹತ್ವಂ ನಾಹಿತಂ ಮಯಾ. ನಿನ್ನ ಅಣ್ಣ ನಾನು ದುಂದುಕಾರಿ. ನಾನೇನಾಗಿದೆ ಅಂತಂದರೆ ನಾನು ಮಾಡಿರತಕ್ಕಂತಹ ಕೆಟ್ಟ ಕರ್ಮದಿಂದಲೇ ಇಂತಹ ಪ್ರೇತನಾಗಿಬಿಟ್ಟಿದ್ದೇನೆ. ಹಾಗಾಗಿ ನಾನು ತುಂಬ ಮಾಡಬಾರದಂತಹ ಕೆಲಸವನ್ನೆಲ್ಲ ಮಾಡಿಬಿಟ್ಟಿದ್ದೇನೆ. ನನಗೆ ಹೆಂಗಾದರೂ ಮಾಡಿ ಒಳ್ಳೆಯ ಸದ್ಗತಿಯನ್ನು ಮಾಡಿಸ್ಕೊಡಪ್ಪ ಅಂತ ರೀತಿಯಾಗಿ ಕೇಳ್ತಾಳಂತೆ. ಯಾಕೆ ಸದ್ಗತಿ ಮಾಡಿಸ್ಕೊಡಂತ ಅಷ್ಟು ಕೇಳೋಷ್ಟು ಏನಾಗಿದೆ ಅಂತಂದರೆ ಅವನು ಹೇಳ್ತಾನಂತೆ, ವಾತಾಹಾರೇಣ ಜೀವಾಮಿ, ನನಗೆ ಬೇರೆ ಏನೂ ಇಲ್ಲ. ಈಗ ಮನುಷ್ಯನಾದರೆ ತಿನ್ನಲಿಕ್ಕೆ ಅನ್ನ ಸಿಗುತ್ತಿತ್ತು, ಅಥವಾ ಇನ್ನೇನಾದರೂ ಆದರೆ ಎಂಜಲನ್ನು ಯಾರನ್ನ ತಿಂದು ಉಳಿದಿದ್ದನ್ನು ತಿನ್ನುವಂತಹ ಭಾಗ್ಯ, ಭಿಕ್ಷುಕನಾಗಿದ್ದರೆ ತಿಂದು ಉಳಿದಿದ್ದನ್ನು ತಿನ್ನುವಂತಹ ಪರಿಸ್ಥಿತಿ ಆದರೂ ಸಿಗ್ತಿತ್ತು. ನಾನು ಪ್ರೇತನಾಗಿಬಿಟ್ಟಿದ್ದೇನೆ. ಪ್ರೇತನಾಗಿದ್ದಕ್ಕಾಗಿ ಮಾನುಷಾನ್ನವನ್ನು ತಿನ್ನುವಂತಹ ಒಂದು ಇದು ಕೂಡ ನನಗೆ ಸಿಗದೇ ಇರುವಂತಹ ಪರಿಸ್ಥಿತಿ ಉಂಟಾಗಿಬಿಟ್ಟಿದೆ. ಕೇವಲ ಗಾಳಿಯನ್ನು ಕುಡ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ತುಂಬ ಹಸಿವೆ ಆಗಿದೆ, ಮೈಯೆಲ್ಲ ಉರಿತಾ ಇದೆ, ತುಂಬ ಖೇದ ಆಗಿದೆ, ಬಾಧೆ ಆಗಿದೆ. ಮಾಡಿದಂತಹ ಎಲ್ಲ ತಪ್ಪುಗಳಿಗೆ ಪ್ರಾಯಶ್ಚಿತ್ತ, ತುಂಬ ದುಃಖಿತನಾಗಿದ್ದೇನೆ. ಹೆಂಗಾದರೂ ಮಾಡಿ ನನಗೆ ಪ್ರೇತತ್ವವನ್ನು ಕಳೆದುಕೊಡು ಅಂತ ರೀತಿಯಾಗಿ ತಮ್ಮನಾದಂತಹ ಗೋಕರ್ಣನಿಗೆ ದುಂದುಕಾರಿ ಕೇಳಿದಾಗ ಅದಕ್ಕೆ ಗೋಕರ್ಣ ಹೇಳ್ತಾನಂತೆ, ತ್ವದರ್ಥಂ ತು ಗಯಾಪಿಂಡೋ ಮಯಾ ದತ್ತೋ ವಿಧಾನತಃ ತತ್ಕಥಂ ನೈವ ಮುಕ್ತೋಸಿ ಮಮಾಶ್ಚರ್ಯಮಿದಂ ಮಹತ್. ಅಲ್ಲಪ್ಪ, ನಿನಗೋಸ್ಕರವಾಗಿ ನಿನ್ನ ಸತ್ತಿ ಅಂತ ಗೊತ್ತಾಯಿತು. ನನಗೆ ಗೊತ್ತಾದ ಮೇಲೆ ನಿನಗೋಸ್ಕರವಾಗಿಯೇ ವಿಶೇಷವಾಗಿ ಗಯಾ ಕ್ಷೇತ್ರದಲ್ಲಿ ವಿಷ್ಣುಪಾದದ ಮೇಲೆ ಪಿಂಡ ಪ್ರದಾನವನ್ನು ಮಾಡಿದ್ದೇನೆ. ಯಾವ ಗಯಾ ಕ್ಷೇತ್ರದಲ್ಲಿ ಪಿಂಡ ಪ್ರದಾನ ಮಾಡೋದರಿಂದಾಗಿ 21 ಕುಲಗಳ ಉದ್ಧಾರ ಆಗತ್ತೆ ಅಂತ ಈ ರೀತಿಯಾಗಿ ಹೇಳ್ತಾರೋ ಅಂತಹ ಗಯಾ ಕ್ಷೇತ್ರದಲ್ಲಿ ನಾನು ನಿನಗೋಸ್ಕರ ಪಿಂಡ ಪ್ರದಾನವನ್ನು ಮಾಡಿದ್ದೇನೆ. ಆದರೂ ನಿನಗೆ ಮುಕ್ತಿ ಸಿಕ್ಕಿಲ್ಲ ಅಂತಂದರೆ ಇದೆಷ್ಟು ಆಶ್ಚರ್ಯಕರವಾಗಿದೆ ಅಂತ ರೀತಿಯಾಗಿ ಗೋಕರ್ಣ ಆ ದುಂದುಕಾರಿಗೆ ಹೇಳಿದಾಗ ಅವನಂತನಂತೆ, ಗಯಾ ಶ್ರಾದ್ದ ಶತೇನಾಪಿ ಮುಕ್ತಿರ್ಮೇ ನ ಭವಿಷ್ಯತಿ. ಗಯಾ ಕ್ಷೇತ್ರದಲ್ಲಿ 1 ಕೋಟಿ ಸಲ ನೀನು ಸಾಧ್ಯವನ್ನು ಮಾಡಿ ಹೋಗಿ ಪಿಂಡ ಪ್ರದಾನವನ್ನು ಇಟ್ಟರೂ ಕೂಡ ನನಗೆ ಮುಕ್ತಿ ಆಗೋದಿಲ್ಲ. ಅಷ್ಟು ಪಾಪ ಕರ್ಮಗಳನ್ನು ನಾನು ಮಾಡಿಬಿಟ್ಟಿದ್ದೇನೆ. ಎಷ್ಟು ಪಾಪವ ಮಾಡಿದ್ದೇನೆ ಸಾಕು ಅಂತ ರೀತಿಯಾಗಿ ಸೃಷ್ಟೀಶನಿಯನ್ನು ದಾಸರು ಹೇಳುವಂತಹ ಪರಮಾತ್ಮನನ್ನು ನಾವು ಪ್ರತಿನಿತ್ಯದಲ್ಲೂ ಕೂಡ ಅಷ್ಟು ದೀನರಾಗಿ ನಾವು ಪ್ರಾರ್ಥನೆ ಮಾಡಬೇಕಂತೆ. ಎಷ್ಟು ಪಾಪವನ್ನು ಮಾಡಿಬಿಟ್ಟಿದ್ದೇನೆ, ನನಗೇ ಗೊತ್ತಿಲ್ಲ, ಅಷ್ಟು ಪಾಪ ಮಾಡಿದ್ದೇನೆ. ಹಾಗಾಗಿ ನೀ ಎಷ್ಟು ಶ್ರಾದ್ದವನ್ನು ಮಾಡಿದರೂ ನನಗೆ ಅದರಿಂದ ಫಲ ಸಿಗೋದಿಲ್ಲ. ಬೇರೆ ಏನಾದರೂ ಒಂದು ಉಪಾಯ ಇದ್ದರೆ ಅದನ್ನು ಹುಡುಕು, ಅದರಿಂದ ನನಗೇನಾದರೂ ಒಂದು ಸದ್ಗತಿಯನ್ನು ಮಾಡಿಸ್ಕೊಡಪ್ಪ ಅಂತ ರೀತಿಯಾಗಿ ಕೇಳ್ತಾರಂತೆ. ಆಯಿತು ಅಂತ ರೀತಿಯಾಗಿ ಆಲೋಚನೆ ಮಾಡ್ತಾ 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 ಬೆಳಗ್ಗೆ ಸಂಧ್ಯಾವಂದನೆಯನ್ನು ಮಾಡ್ತಾ ಇದ್ದ. ಮಾಡಬೇಕಾದಾಗ ಸೂರ್ಯ ಹೀಗೆ ಹೋಗ್ತಾ ಇದ್ದ, ಸೂರ್ಯನ ಹಿಂಗೆ ಕಳೆದು ಬಿಡ್ತಾನೆ ಗೋಕರ್ಣ. ನೋಡ್ರಿ ಎಂಥ ಮಹಾನುಭಾವ. ನಾವು ಹಿಂಗೆ ಕೈ ಮಾಡಿದ್ರೆ ಏನೂ ಆಗೋದೇ ಇಲ್ಲ, ವಾಪಸ್ ಇನ್ನೂ ನಮಗೇನೇ ಇನ್ನೂ ಬಾಧೆ ಆಗತ್ತೆ ಅಷ್ಟೇ. ಅಂಥ ಗೋಕರ್ಣ ಸೂರ್ಯ ಹೋಗ್ತಾ ಇದೆ, ಸೂರ್ಯನ ತಡೆದು ಬಿಡ್ತಾನಂತೆ. ಇಂತಹ ಪರಿಸ್ಥಿತಿಗೆ ನೀನು ಒಂದು ಉಪಾಯ ಹೇಳೋ ಹೊರತು ನೀನು ಇಲ್ಲಿಂದ ಹೋಗಂಗಿಲ್ಲ ಅಂತ ರೀತಿಯಾಗಿ ಸೂರ್ಯನಿಗೆ ಅವನು ಶಪಥವನ್ನು ಮಾಡ್ತಾನಂತೆ ಗೋಕರ್ಣ. ಅದನ್ನು ನೋಡಿ ಸೂರ್ಯ ಅಂತಾನಂತ, ನೀ ದಯವಿಟ್ಟು ನನ್ನನ್ನು ತಡಿಲಿಕ್ಕೆ ಹೋಗಬೇಡ. ನನ್ನನ್ನು ತಡೆದ್ರೆ ಎಲ್ಲ ಈ ಜೀವ ಜಾತಕನೇ ಪೂರ್ತಿ ಉಲ್ಟಾ ಆಗಿಬಿಡ್ತದೆ. ಸಮಯಕ್ಕೆ ನಡೀಬೇಕಾದ್ರೆ ನಡೀಬೇಕು, ನನ್ನ ಸಂಚಾರದಿಂದಲೇ ಎಲ್ಲ ಆಗಬೇಕು. ನನ್ನನ್ನು ತಡಲಿಕ್ಕೆ ಹೋಗಬೇಡ. ನಿನಗೆ ಬೇಕಾದ ಏನು ಅಂತಂದರೆ ನಿನ್ನ ತಮ್ಮನಿಗೆ, ನಿನ್ನ ಅಣ್ಣನಿಗೆ ವಿಶೇಷವಾದಂತಹ ಒಂದು ಪ್ರೇತತ್ವ ನಿವೃತ್ತಿ ಆಗಬೇಕಲ್ವಾ, ಅದಕ್ಕೊಂದು ಕೆಲಸ ಮಾಡಿಬಿಡು. ಏನಂತಂದರೆ ಶ್ರೀಮದ್ ಭಾಗವತಾನ್ ಮುಕ್ತಿ ಸಪ್ತಾಹಂ ವಾಚನಂಕುರು ಅಂತ ರೀತಿಯಾಗಿ ಶ್ರೀಮದ್ ಭಾಗವತದ ಸಪ್ತಾಹ ಪ್ರವಚನವನ್ನು ನೀನು ನಿನ್ನ ಅಣ್ಣನಿಗೋಸ್ಕರವಾಗಿ ನೀ ಮಾಡು. ಅದರಿಂದ ನಿನಗೆ ಬೇಕಾದಂತಹ ಅವನಿಗೆ ಸದ್ಗತಿ ಸಿಗ್ತದೆ. ಹಾಗಾಗಿ ನನ್ನನ್ನು ತಡೀಲಿಕ್ಕೆ ಹೋಗಬೇಡ ಅಂತ ಈ ರೀತಿಯಾಗಿ ಹೇಳಿ ಸೂರ್ಯ ಮುಂದೆ ಹೋಗ್ತಾನಂತೆ. ಆವಾಗ ಅವನಿಗೆ ಓಹೋ ಸರಿ ಆಯಿತು ಅಂತ ಇಟ್ಟುಕೊಂಡು ನಾನು ಮಾಡ್ತೀನಿ ಅಂತ ಅವನಂತಾನಂತೆ. ಸರಿ ಅಂತ ಒಂದು ಎಲ್ಲ ಪ್ರವಚನವನ್ನು ಮಾಡಲಿಕ್ಕಾಗಿ ವಿಶೇಷವಾದಂತಹ ಒಂದು ಸ್ಥಾನವನ್ನು ಸಿದ್ಧ ಮಾಡಿಕೊಂಡು ಪ್ರವಚನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ಆ ದುಂದುಕಾರಿ ಏನು ಮಾಡ್ತಾನಂತಂದರೆ, ಅವನು ಹೆಂಗೂ ಗಾಳಿ ಪ್ರೇತ ಅಲ್ವಾ, ಹಂಗಾಗಿ ಗಾಳಿ ರೂಪದಿಂದ ಇರ್ತಾನೆ. ಅವನೇನು ಮಾಡ್ತಾನಂತಂದರೆ ಒಂದು ಬಿದಿರು
ಬಿದಿರ ವೃಕ್ಷದ ಒಂದು ಕೋರಿನಲ್ಲಿ ಪ್ರವೇಶವನ್ನು ಮಾಡ್ತಾನಂತ. 7 ಗಂಟುಗಳಿಂದ ಕೂಡಿರತಕ್ಕಂಥ ಬಿದಿರಿನ ವೃಕ್ಷದಲ್ಲಿ ಪ್ರವೇಶವನ್ನು ಮಾಡ್ತಾನಂತೆ. ಪ್ರವೇಶವನ್ನು ಮಾಡಿ ಅಲ್ಲಿ ಕುಳಿತುಕೊಂಡು ಭಾಗವತ ದಿನ ಈ ಗೋಕರ್ಣಾಚಾರ್ಯರು ಭಾಗವತವನ್ನು ಪ್ರವಚನವನ್ನು ಮಾಡಬೇಕು. ಅಲ್ಲಿರ್ತಕ್ಕಂತಹ ಅಷ್ಟು ದಿನ ಬೆಳಗ್ಗೆಯಿಂದ ಹಿಡ್ಕೊಂಡು ಸಾಯಂಕಾಲದವರೆಗೆ ಗೋಕರ್ಣಾಚಾರ್ಯರು ಏನೇನು ತತ್ವಗಳನ್ನು, ಏನೇನು ಪರಮಾತ್ಮನ ಮಹಿಮೆಯನ್ನು ಹೇಳಿದರೋ ಅದೆಲ್ಲವನ್ನು ಕೂಡ ರಾತ್ರಿಯೆಲ್ಲ ಮೆಲುಕು ಹಾಕಬೇಕು. ಯಾರು? ಆ ಪ್ರೇತ ಏನೇನು ಹೇಳಿದರು, ಇಂತಿಂತಹ ಭಾಗ್ಯವನ್ನು ಕರುಣಿಸಿದ್ದಾನೆ ಪರಮಾತ್ಮ ಅಂತ ಪರಮಾತ್ಮನ ಮಹಿಮೆಯನ್ನು ಚಿಂತನೆ ಮಾಡಬೇಕು. ಅದಾದ ಮೇಲೆ ರಾತ್ರಿ ಆದ ಮೇಲೆ ಒಂದೊಂದು ಗಂಟು ಹೊಡಿತಾ ಬರ್ತಾ ಇತ್ತಂತೆ, ಸೀಳ್ತಾ ಬರ್ತಾ ಇತ್ತಂತೆ. ಇದೆಲ್ಲ ಗೊತ್ತಾಗಿ ಆ ಗೋಕರ್ಣಾಚಾರ್ಯರು ಪ್ರೇತತ್ವ ಇವನಿಗೆ ಬಂತು, ಅದನ್ನು ನಿವಾರಣೆ ಮಾಡಲಿಕ್ಕೆ ಇವನೊಬ್ಬನಿಗೆ ಪ್ರವಚನ ಹೇಳಿಲ್ಲ. ಪದ್ಮಪುರಾಣದಲ್ಲಿ ಹೇಳ್ತಾರೆ, ಯಾರಾದರೂ ಭಾಗವತ ಪ್ರವಚನವನ್ನು ಹೇಳಿಸ್ಬೇಕಾದಾಗ ತಾನು ಅವರಿಗೇನು ಅವನೇನು ಮಾಡ್ತಾನೋ ಬಿಡ್ತಾನೋ ಅವನಿಗೆ ಬಿಟ್ಟಿದ್ದು. ಬಂದಂಥ ಜನಗಳಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ಆದರೆ ಆ ಪದ್ಮಪುರಾಣದಲ್ಲಿ ಹೇಳಿದ್ದೇನು ಅಂತಂದರೆ, ವಿಶೇಷವಾದಂತಹ ರಂಗವಲ್ಯಾದಿಗಳನ್ನು ಹಾಕಿ ಒಂದು ಮದುವೆಯನ್ನು ಮಾಡಬೇಕಾದರೆ ಎಷ್ಟು ವಿಶೇಷವಾಗಿ ಮನೆಯನ್ನು ಸಿದ್ಧತೆ ಮಾಡಬೇಕು ಅಷ್ಟು ವಿಶೇಷವಾಗಿ ಸಿದ್ಧತೆಯನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಆಹ್ವಾನವನ್ನು ನೀಡಿ ಭಾಗವತ ಪ್ರವಚನ ನಡೀತಾ ಇದೆ, ಬನ್ರಿ 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 ಅಂತ ರೀತಿಯಾಗಿ ಕರಿಬೇಕಂತೆ. ಹಂಗೆ ಗೋಕರ್ಣಾಚಾರ್ಯರು ಎಲ್ಲರನ್ನೂ ಕೂಡ ಕರೆದಿದ್ರು. ಅದೇ ರೀತಿಯಾಗಿ ಪ್ರವಚನ ನಡೀತು. ಹಿಂಗೆ 1 ಗಂಟು ಹೊಡಿತು. ಗಂಟು ಹೊಡೆದ ಮೇಲೆ ಜನಗಳಿಗೆಲ್ಲ ಆಶ್ಚರ್ಯ, ಏನೋ ಗಂಟು ಹೊಡಿತಾ ಇದೆ ಅಂತೆ, ನೋಡೋಣ ನಡ್ರಿ ಅಂತ. ಅಲ್ಲೆಲ್ಲ ಜನಗಳು ಬಂದಿದ್ದು ಭಾಗವತ ಪ್ರವಚನ ಕೇಳಲಿಕ್ಕೆ ಬಂದಿಲ್ಲ. ಇನ್ನೇನು ಭಾಗವತ ಪ್ರವಚನ ಯಾವಾಗ ಮುಗಿದ ತಕ್ಷಣ ಆ ಗಂಟು ಯಾವಾಗ ಹೊಡಿತದೆ ಅಂತ ರೀತಿಯಾಗಿ ಒಂದು ಕಣ್ಣು ಗಂಟು ಹತ್ರ, ಇನ್ನೊಂದು ಕಣ್ಣು ಗೋಕರ್ಣಾಚಾರ ಹತ್ರ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಕಿವಿಗಳಿಂದ ಯಾವುದೇ ವಿವಾಂತ ತತ್ವಗಳನ್ನು ಕೇಳೋದು ಇಲ್ಲ. ಈ ಕಿವಿಯಿಂದ ಕೇಳೋದು, ಈ ಕಿವಿಯಿಂದ ಬಿಟ್ಬಿಡೋದು ಅಷ್ಟೇ. ಇಷ್ಟೇ ಮಾಡ್ತಾ ಬಿಟ್ಟಿದ್ರಂತೆ. ಹಾಗಾಗಿ 7 ದಿನ ಎಲ್ಲ ಒಂದೊಂದು ಗಂಟೆ ಹೊಡಿತಾ ಇದ್ದೆಲ್ಲ ನೋಡ್ತಾ ಇದ್ರು. 7 ದಿನ ಆದಮೇಲೆ ಆ ಪ್ರೇತತ್ವ ಹೋಗಿ ಅವನಿಗೆ ಏನಾಯಿತು ಅಂತಂದರೆ, ವಿಷ್ಣುದೂತರು ಬಂದು ಒಂದು ವಿಮಾನದಲ್ಲಿ ಅವನು ಕರ್ಕೊಂಡು ಸ್ವರ್ಗಕ್ಕೆ ಹೊರಟೋದ್ರಂತೆ. ಆವಾಗ ಆ ಜನ ಎಲ್ಲ ಕೇಳಿದ್ರಂತೆ, ಅಲ್ಲ ಸ್ವಾಮಿ, ನಾವೆಲ್ಲ ಕೂಡ ನೀವು ಭಾಗವತ ಪ್ರವಚನ ಹೇಳಿರಿ, ಅವನು ಹೆಂಗೆ ಕೇಳಿದ್ವಿ ನಾವು ಹಾಗೆ ಕೇಳೀವಿ, ಒಬ್ಬರಿಗೆ ಸ್ವರ್ಗ ಸಿಗತ್ತೆ, ನಾವು ಇದೇ ಭೂಮಿಯಲ್ಲಿ ಓಡಾಡ್ತಾ ಇರ್ತೀವಿ ಅಂತಂದರೆ ಇದೆಷ್ಟು ವಿಚಿತ್ರ ಇದು ಅಂತಂದರೆ, ಅದಕ್ಕೆ ಅವರಂದ್ರಂತೆ, ನೀವೆಲ್ಲ ಕೇಳಬೇಕಾದಾಗ ಏನಾದರೂ 1 ಲಕ್ಷ ಕೊಟ್ಟು ಕೇಳಿದ್ದೀರಾ? ಏನು ಹೇಳಿವಿ ಅಂತ ಅನ್ನೋದನ್ನು ಕೇಳಿದ್ದೀರಾ? ಯಾವುದನ್ನೂ ಕೇಳಿಲ್ಲ. ಕೇವಲ ಅಲ್ಲೇನು ಗಂಟೆ ಹೆಂಗೆ ಹೊಡಿತಿದೆ, ಯಾವಾಗ ಹೊಡಿತಿದೆ, ಯಾವ ರೀತಿ ಹೊಡಿತಿದೆ ಅಂತ ಅನ್ನೋದು ಅದರಲ್ಲೇ ಆಸಕ್ತರಾಗಿ ನೀವು ಆಲೋಚನೆ ಮಾಡ್ತಾ ಇದ್ದೀರಿ. ಯಾರೂ ಕೂಡ ಶ್ರದ್ಧೆಯಿಂದ ಆ ತತ್ವಗಳನ್ನು, ಪರಮಾತ್ಮನ ಮಹಿಮೆಯನ್ನು ನೀವ್ಯಾರೂ ಕೂಡ ತಿಳಿದಿಲ್ಲ. ಹಾಗಾಗಿ ನಿಮಗೆ ಪರಮಾತ್ಮ ಆ ರೀತಿಯಾಗಿರ್ತಕ್ಕಂತಹ ಭಾಗ್ಯವನ್ನು ಕೊಡಲಿಲ್ಲ ಅಂತಂದರೆ, ನಮಗೂ ಕೂಡ ಆ ಭಾಗ್ಯವನ್ನು ಮತ್ತೆ ನೀವು ಒದಗಿಸ್ಬೇಕು ಅಂತ ಕೇಳಿದಾಗ ಮತ್ತೆ ಏನು ಮಾಡ್ತಾನೆ ಅಂತಂದರೆ, ಶ್ರಾವಣ ಮಾಸದಲ್ಲಿ ಆ ಜನಗಳಿಗೋಸ್ಕರವಾಗಿ ಗೋಕರ್ಣಾಚಾರ್ಯರು ಮತ್ತೊಮ್ಮೆ ಭಾಗವತ ಪ್ರವಚನವನ್ನು ಹೇಳ್ತಾರಂತೆ. ಅವರೆಲ್ಲ ಶ್ರವಣವನ್ನು ಮಾಡಿ ಅದರಿಂದ ಅವರಿಗೆ ಮುಕ್ತಿ ಆಗತ್ತೆ ಅಂತ ರೀತಿಯಾಗಿ ಇದು ಒಂದು ಇತಿಹಾಸ. ಹಾಗಾಗಿ ಒಟ್ಟಾರೆ 3 ಕಾರಣಗಳಿಂದಾಗಿ ಆ ವೇದವ್ಯಾಸ ದೇವರು ನಮಗೆ ಈ ಸಂಸಾರದಲ್ಲಿ ಬಂದಂತಹ ಏನು ಅನರ್ಥಗಳು, ಬೇಕಾದ ಉಪಕರಣಗಳು ಸಿಗದೇ ಇರೋದು, ಇದರಿಂದ ಆಗುವಂತಹ ಅನರ್ಥಗಳು ಸಿಕ್ಕಿರುತ್ತೆ. ಆ ಅನರ್ಥಗಳ ಪರಿಹಾರಕ್ಕಾಗಿ ತಾವು ಭಾಗವತವನ್ನು ರಚನೆ ಮಾಡಿದ್ದು. 2ನೇದ್ದು, ನಮ್ಮನ್ನು ಅಗಲಿ ಹೋದಂತಹ ಜನಗಳು ಯಾರಾದರೂ ಇದ್ದರೆ ಅವರಿಗೆ ಬಂದಂತಹ ಸದ್ಗತಿಯನ್ನು ಉಂಟು ಮಾಡಲಿಕ್ಕಾಗಿ ಈ ರೀತಿಯಾಗಿರ್ತಕ್ಕಂತಹ ಭಾಗವತವನ್ನು ಶ್ರವಣವನ್ನು ಮಾಡಬೇಕು ಅಂತ ರೀತಿಯಾಗಿ ಹೇಳಿದ ಮೇಲೆ, ಅದಾದಮೇಲೆ ಮತ್ತೆ ಏನಾಗುತ್ತೆ ಅಂತಂದರೆ, ಹೀಗೆ ಇದೆಲ್ಲ ನಡೀತಿದಂತೆ. ನಡೆದ ಮೇಲೆ ಮತ್ತೆ ಶೌನಕರು ಸೂತ ಪುರಾಣಿಕರನ್ನು ಕುರಿತು ಮತ್ತೆ ಕೇಳ್ತಾರಂತೆ, ಅಲ್ಲ ಸ್ವಾಮಿ, ನಾವು ಇಲ್ಲೆಲ್ಲ ನೈಮಿಷಾರಣ್ಯ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಯಾಗವನ್ನು ಮಾಡ್ತಾ ಇದ್ದೀವಿ. ಯಾಗ ಅಂತನ್ನೋದು ಯಾವತ್ತೂ ಕೂಡ ಪರಿಸಮಾಪ್ತಿ ಆಗಬೇಕಾದರೆ ಅವಾಗ ಜ್ಞಾನ ಇರಬೇಕು. ಜ್ಞಾನ ಇದ್ರೇ ಆ ಯಾಗ ಅಂತನ್ನೋದು ಪರಿಸಮಾಪ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ. ಹೇಗೂ ನಾಳೆ ಗೀತಾ ಜಯಂತಿ ಹತ್ತಿರ ಬಂತು. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ವಿಷಯ ಏನು ಅಂತಂದರೆ, ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ.
ನೀನು ಎಷ್ಟೇ ವಿಧವಾದಂತಹ ಯಜ್ಞಗಳನ್ನು ಮಾಡು, ಆದರೆ ಆ ಎಲ್ಲ ಯಜ್ಞಗಳಿಗಿಂತಲೂ ಕೂಡ ಜ್ಞಾನಯಜ್ಞ ಏನಿದೆಯಲ್ಲ ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಜ್ಞಾನಯಜ್ಞಕ್ಕೆ ಸಮಾನವಾದಂಥ ಯಜ್ಞ ಮತ್ತೊಂದು ಯಾವುದೂ ಇಲ್ಲೇ ಇಲ್ಲ. ಯಾಕಪ್ಪ ಅಂತಂದರೆ ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ ಅಸ್ತಥಾ ಪರೆ ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಯಜ್ಞ ಕರ್ಮ ಸಮುದ್ಭವ. ಎಲ್ಲ ಯಜ್ಞಗಳಿದೆ. ಆ ಎಲ್ಲ ಯಜ್ಞಗಳಲ್ಲೂ ಕೂಡ ಏನು ಜ್ಞಾನಯಜ್ಞ ಇದೆಯಲ್ಲ ಅದರಿಂದಾಗಿ ಎಲ್ಲ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ನೀವು ಏನೇ ಕರ್ಮಗಳನ್ನು ಮಾಡಿರಿ, ಆದರೆ ಅದೆಲ್ಲವೂ ಕೂಡ ಪರಿಸಮಾಪ್ತಿಯನ್ನು ಹೊಂದಬೇಕು ಅಂತಂದರೆ ವಿಶೇಷವಾದಂಥ ಜ್ಞಾನಯಜ್ಞ ಇದ್ದರೆ ಮಾತ್ರನೇ ಅದರಿಂದ ಸರಿಯಾದಂತಹ ಫಲ ಸಿಗಲಿಕ್ಕೆ ಸಾಧ್ಯ ಇದೆ, ಅದರ ಪರಿಸಮಾಪ್ತಿ ಆಗಲಿಕ್ಕೆ ಸಾಧ್ಯ ಇದೆ. ಅಂತಹ ಜ್ಞಾನಯಜ್ಞವನ್ನು ನೀವು ಮಾಡಿಸ್ಕೊಡ್ರಿ ಅಂತ ರೀತಿಯಾಗಿ ಆವಾಗ ಆ ಶೌನಕರು ಸೂತ ಪುರಾಣಿಕರನ್ನು ಕುರಿತು ಕೇಳಿದಾಗ, ಅದಕ್ಕೆ ನೀವೆಲ್ಲವೂ ಕೂಡ ಪರಮಾತ್ಮನ ಮಹಿಮೆಯನ್ನು ತಿಳಿಸ್ಕೊಡ್ರಿ, ಕೃಷ್ಣ ಪರಮಾತ್ಮನ ಬಗ್ಗೆ ಹೇಳ್ರಿ ಅಂತಂದಾಗ ಅದಕ್ಕೆ ಸೂತ ಪುರಾಣಿಕರು ಹೇಳ್ತಾರಂತೆ, ಕೃಷ್ಣ ಪರಮಾತ್ಮನ ಬಗ್ಗೆ ಹೇಳೋದೇನು, ಸಂಪೂರ್ಣವಾದಂತಹ ಭಾಗವತವನ್ನೇ ಹೇಳಿಬಿಡ್ತೀನಿ ಅಂತ ಈ ರೀತಿಯಾಗಿ ಅವನು ಬೇಡಿದ್ದೊಂದು, ಅವರಿಗೆ ಸಿಕ್ಕಿದ್ದೊಂದು. ಅವರು ಪರಮಾತ್ಮನ ಬಗ್ಗೆ ಹೇಳ್ರಿ ಅಂತಂದರೆ ಅವರು ಸಂಪೂರ್ಣವಾದಂತಹ ಭಾಗವತವನ್ನೇ ಹೇಳ್ತೀನಿ ಅಂತಂದರು. ಇನ್ನು ಭಾಗವತ ಏನು, ಪರಮಾತ್ಮನ ಬಗ್ಗೆ, ಭಾಗವತದಲ್ಲೂ ಕೂಡ ಪರಮಾತ್ಮನ ಬಗ್ಗೆನೇ ತಾನೇ ಇರೋದು. ಅವ್ರು ಕೇಳಿದ್ದು ಒಂದು ಮತ್ತು ಸಿಕ್ಕಿದ್ದೊಂದು ಅಂತ ಹೆಂಗಂತೀರಿ ಅಂತಂದರೆ, ಭಾಗವತದಲ್ಲಿ ಪರಮಾತ್ಮನ ಬಗ್ಗೆ ಇದೆ ನಿಜ, ಆದರೆ ಭಾಗವತದಲ್ಲಿ ಭಾಗವತ ಧರ್ಮಗಳು, ನಾವು ಸರಿಯಾದಂತಹ ಮಾರ್ಗದಲ್ಲಿ ಜೀವನ ಮಾಡಲಿಕ್ಕೆ ಬೇಕಾದಂತಹ ತತ್ವಗಳು ಇವೆಲ್ಲವೂ ಇದೆ, ಅವೆಲ್ಲವನ್ನೂ ಕೂಡ ನಿಮಗೆ ಹೇಳ್ತೀನಿ ಅಂತ ರೀತಿಯಾಗಿ ಆ ಸೂತ ಪುರಾಣಿಕರು ಹೇಳ್ತಾರಂತೆ. ಹೇಳಿದಾಗ ಆಯಿತು ಅಂತಂದು ಸಂತೋಷಪಟ್ಟು ಹೇಳ್ತಾರಂತೆ. ಆವಾಗ ಅವರು ಕೇಳ್ತಾರಂತೆ ಏನಂತಂದರೆ, ಯಾವುದಾದ್ರೂ ಒಂದು ಗ್ರಂಥವನ್ನು ನಾವು ಕೇಳಬೇಕಾದಾಗ, ಅದನ್ನು ಶ್ರವಣ ಮಾಡಬೇಕಾದಾಗ ಅದಕ್ಕೆ ಋಷಿ ಯಾರು, ಅದಕ್ಕೆ ದೇವತೆ ಯಾರು ಅಂತ ರೀತಿಯಾಗಿ ತಿಳ್ಕೋಬೇಕು. ಉದಾಹರಣೆಗೆ ಗಾಯತ್ರಿ ಜಪವನ್ನು ಮಾಡಬೇಕಾದಾಗ ಗಾಯತ್ರಿ ದೇವತಾ ಅಂತ ರೀತಿಯಾಗಿ ನಾವೇನು ಮಾಡ್ತೀವಿ ಅಂತ ತ್ರಿಷ್ಟುಪ್ ಛಂದ ಅಂತೇಳಿ ನಾವೇನು ಮಾಡ್ತೀವಿ ಅಂತಂದರೆ ಈ ಛಂದಸ್ಸು, ಈ ದೇವತೆ, ಈ ಋಷಿ ಅಂತ ರೀತಿಯಾಗಿ ನಾವೇನು ಮಾಡ್ತೀವಿ ಅಂತಂದರೆ ಆ ಋಷಿ ಛಂದಸ್ಸು ಇವೆಲ್ಲವನ್ನು ಕೂಡ ಸ್ಮರಣೆ ಮಾಡಿಕೊಂಡು ಆ ಜಪವನ್ನು ಮಾಡ್ತೀವಿ. ಹಾಗೆ ಇದು ಒಂದು ಭಾಗವತ ಮಂತ್ರ ತುಲ್ಯವಾದದ್ದು. ಅಂತಹ ಮಂತ್ರ ತುಲ್ಯವಾದಂತಹ ಇಂತಹ ಭಾಗವತವನ್ನು ಕೇಳಬೇಕಾದಾಗ ಇದಕ್ಕೆ ದೇವತೆ ಯಾರು ಅಂತಂದರೆ, ಇದಕ್ಕೆ ದೇವತೆ ಯಾರೂ ಇಲ್ಲ, ಸಾಕ್ಷಾತ್ ನಾರಾಯಣನೇ ಈ ಭಾಗವತಕ್ಕೆ ದೇವತೆ ಯಾರು ಅಂತಂದರೆ ಸಾಕ್ಷಾತ್ ನಾರಾಯಣನೇ ಆಗಿಬಿಟ್ಟಿದ್ದಾನೆ ಅಂತ ರೀತಿಯಾಗಿ ಹೇಳ್ತಾರಂತೆ. ಆಯಿತು, ಈ ಭಾಗವತ ಆಗತಿ ಕ್ರಮ ಬೇಕಲ್ವಾ, ಯಾವ ಸಮಯದಲ್ಲಿ ಈ ಭಾಗವತ ರಚನೆ ಆಗಿದೆ ಅಂತ ರೀತಿಯಾಗಿ ಮತ್ತೆ ಶೌನಕರು ಕೇಳಿದಾಗ ಸೂತ ಪುರಾಣಿಕರು ಹೇಳ್ತಾರಂತೆ, ಮೊಟ್ಟ ಮೊದಲು ಈ ಭಾಗವತವನ್ನು ರಚನೆ ಮಾಡಿದ್ಯಾರು, ಭಾಗವತವನ್ನು ಹೇಳಿದ್ದು ಪರಮಾತ್ಮ. ಯಾರಿಗೋಸ್ಕರ ಹೇಳ್ದ ಅಂತಂದರೆ ಬ್ರಹ್ಮದೇವರಿಗೋಸ್ಕರ ಹೇಳಿದಂತೆ. ಯಾಕೆ ಬ್ರಹ್ಮದೇವರಿಗೋಸ್ಕರ ಹೇಳೋ ಪ್ರಸಂಗ ಏನಿತ್ತು ಅಂತಂದರೆ, ಆ ಸೃಷ್ಟಿಯ ಆದಿ ಕಾಲದಲ್ಲಿ ಬ್ರಹ್ಮದೇವರು ಬಂದು ಪರಮಾತ್ಮ ಬ್ರಹ್ಮದೇವರಿಗೆ ನೀ ಎಲ್ಲ ಸೃಷ್ಟಿಯನ್ನು ಮಾಡು ಅಂತ ರೀತಿಯಾಗಿ ಆದೇಶ ಮಾಡಿದ ಮೇಲೆ ಆವಾಗ ಬ್ರಹ್ಮದೇವರು ಕೇಳ್ತಾರಂತೆ, ಸ್ವಾಮಿ ನೀವು ನನಗೆ ಸೃಷ್ಟಿ ಮಾಡು ಅಂತ ರೀತಿಯಾಗಿ ನೀವೇನೋ ನನಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ, ಆದರೆ ಇಂತಹ ಸೃಷ್ಟಿಯನ್ನು ಮಾಡ್ತಾ 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 ನನಗೆ ಇದೆಲ್ಲ ನಾನೇ ಮಾಡೀನಿ, ಇದೆಲ್ಲದಕ್ಕೂ ಕೂಡ ಕರ್ತ ಕರ್ಮ ಕ್ರಿಯಾ ನಾನೇ ಅನ್ನುವಂತಹ ಒಂದು ಅನುಸಂಧಾನ ಬಂದುಬಿಟ್ರೆ ಏನು ಮಾಡೋದು ನಾನು? ನೀ ಆದೇಶ ಮಾಡಿದ್ದಿ ನಿಜವಾಗ್ಲೂ, ಆದರೆ ಈಗ ಉದಾಹರಣೆ ನಾವೇ ಮಾಡ್ತೀವಿ. ಈಗ ನೋಡ್ರಿ, ಈಗ ಈ ದೇಹವನ್ನು ಕೊಟ್ಟೋರು ಪರಮಾತ್ಮ, ಆದರೆ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ಮನೆ ಕಟ್ಟಿದರೆ ಅಥವಾ ಮನೆಯಲ್ಲಿ ನಾವು ಪೂಜೆ ಮಾಡಿದರೆ ನಾನೇ ಒಂದು 3 ತಾಸು ಪೂಜೆ ಮಾಡಿದೆ, ನಾನೇ ಈ ಊರಿಂದ ಆ ಊರಿಗೆ ಹೋದೆ, ನಾನೇ ಆ ಊರಲ್ಲಿ ಬೇಕಾದಂತಹ ಅವರಿಗೆ ಎಲ್ಲ ಅದು ಕೊಟ್ಟೆ ಇದು ಕೊಟ್ಟೆ, ನಾನು ಮಾಡಿದೆ ಅಂತ ರೀತಿಯಾಗಿ ಹೇಳ್ತಾ ಇರ್ತೀವಿ. ಯಾವತ್ತು ನಾನು ಮಾಡೀನಿ ಅಂತನೋ ಸುಳ್ಳು, ಮಾಡಿಸಿದ್ದಾನೆ ಪರಮಾತ್ಮ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಏನಂತಂದರೆ ಮಮೇತಿ ದ್ವಕ್ಷರೋ ಮೃತ್ಯು ನಮಮೇತಿ ಚ ಶಾಶ್ವತಂ ಅಂತ. ಮಮ ಅನ್ನುವಂಥದ್ದು ಮೃತ್ಯು ಅಂತೆ, ನಮಮ ಅಂತನ್ನೋದು ಇದು ವಿಶೇಷವಾದಂತಹ ಅದು ಶಾಶ್ವತ ಮೋಕ್ಷ ಅಂತ. ಇದು ಅಂದರೆ ನನ್ನದಲ್ಲ, ನಾನು ಮಾಡಿಲ್ಲ, ಇದು ಯಾವುದು ನನ್ನ ಸೊತ್ತಲ್ಲ, ಇದೆಲ್ಲ ಪರಮಾತ್ಮನೇ ಮಾಡಿಸಿದ್ದಾನೆ ಅಂತಂದರೆ ಇದು ಮೋಕ್ಷಕ್ಕೆ ಕಾರಣ. ನಾನೇ ಮಾಡಿದ್ದೀನಿ ಅಂತಂದರೆ ಇದು ಬಂಧಕ್ಕೆ ಕಾರಣವಾಗತ್ತೆ, ಇದು ಮೃತ್ಯು.
ಅದು ಶಾಶ್ವತ. ಹಾಗಾಗಿ ಇಂತಹ ಅನುಸಂಧಾನ ಬಂದುಬಿಟ್ರೆ ಏನು ಮಾಡೋದು ಸ್ವಾಮಿ ಅಂತ ರೀತಿಯಾಗಿ ಬ್ರಹ್ಮದೇವರು ಪರಮಾತ್ಮನನ್ನು ಕೇಳಿದಾಗ ಆ ಸಮಯದಲ್ಲಿ ಪರಮಾತ್ಮ ಹೇಳಿರ್ತಕ್ಕಂಥದ್ದು ಚತುಶ್ಲೋಕಿ ಭಾಗವತ. ಅಹಮೇ ವಾಸಮೇವಾಗ್ರೆ ನಾನ್ಯಜ್ಜಿತ್ ಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ ಋತೇರ್ಥಂ ಯತ್ಪ್ರತೀಯೇತ ನ ಪ್ರತೀಯೇತ ಚಾತ್ಮನೆ ತದ್ವಿದ್ಯಾದಾತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಯಥಾ ಮಹಾಂತಿ ಭೂತಾನಿ ಭೂತೇಷು ಚಾವತೇಷು ಪ್ರವಿಷ್ಟಾನ್ಯಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ ಏತಾವದೇವ ಜಿಜ್ಞಾಸ್ಯಂ ತತ್ವಜಿಜ್ಞಾಸನಾತ್ಮನಃ ಅನ್ವಯಂ ವ್ಯತಿರೇಕಾಭ್ಯಾಂ ಯತ್ಸ್ಯಾತ್ ಸರ್ವತ್ರ ಸರ್ವದಾ. ಇಷ್ಟೇ ಪರಮಾತ್ಮ ಬ್ರಹ್ಮದೇವರಿಗೆ ಉಪದೇಶ ಮಾಡಿರತಕ್ಕಂಥ ಭಾಗವತ ಇಷ್ಟೇ. 4 ಶ್ಲೋಕಗಳಲ್ಲಿ ನೀನು ಏನು ಮಾಡಿದರೂ ಕೂಡ ಈ ಸ್ತೋತ್ರವನ್ನು ಹೇಳಿ ಈ ಅನುಸಂಧಾನದಲ್ಲಿ ನೀನು ಆ ಸೃಷ್ಟಿಯನ್ನು ಮಾಡು, ಆವಾಗ ನಿನಗೆ ಬಂಧ ಆಗೋದಿಲ್ಲ, ಸ್ವಾತಂತ್ರ್ಯ ಭ್ರಮ ಬರೋದಿಲ್ಲ, ಇದರಿಂದ ನಿನಗೆ ಬೇಕಾದಂತಹ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ಪರಮಾತ್ಮ ಬ್ರಹ್ಮದೇವರನ್ನು ಕುರಿತು ಹೇಳಿದಂತೆ. ಏನಿದೆ ಈ ಚತುಶ್ಲೋಕಿ ಭಾಗವತದಲ್ಲಿ ಅಂತಂದರೆ, ನಾನು ಯಾವುದೇ ವಿಧವಾದಂತಹ ಈ ಪ್ರಕೃತಿಯ ಬಂಧಕ್ಕೆ ಒಳಪಟ್ಟವನಲ್ಲ. ನನಗೆ ಒಂದು ಮಾಡಿದರೆ ಸಿಗೋದೇನಿಲ್ಲ, ಮಾಡದೆ ಹೋದರೆ ಹೋಗೋದೇನಿಲ್ಲ. ನಾನು ಯಾರಿಗೋಸ್ಕರನೂ ಕೂಡ ನಾನು ಯಾವುದಾದ್ರೂ ಮಾಡಬೇಕಾದ್ರೆ ಇನ್ನೊಬ್ಬರು ಬರಬೇಕು, ಅವರು ಬರಬೇಕು, ಇವರು ಬರಬೇಕು ಅಂತ ರೀತಿಯಾಗಿ ಇನ್ನೊಬ್ಬರಿಗೋಸ್ಕರವಾಗಿ ಕಾಯುವಂತಹ ಪ್ರಸಂಗ ನನಗಿಲ್ಲ. ನಾನು ಸ್ವತಂತ್ರ, ಸರ್ವೇಶ, ಸರ್ವೋತ್ತಮ, ಸರ್ವಾತ್ಯಂತ ವಿಲಕ್ಷಣ, ಸರ್ವಗುಣ ಪರಿಪೂರ್ಣ, ಸಮಸ್ತ ದೋಷ ದೂರ ಅಂತ ಈ ರೀತಿಯಾಗಿ ಆ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿರ್ತಕ್ಕಂಥ ಚತುಶ್ಲೋಕಿ ಭಾಗವತದಲ್ಲಿರ್ತಕ್ಕಂತಹ ಗುಣಗಳಿದೆಲ್ಲವೂ ಕೂಡ. ನನ್ನ ಸಂಕಲ್ಪ ಯಾವತ್ತಿದ್ರೂ ಕೂಡ ನಾನು ಈ ರೀತಿ ಆಗಬೇಕು ಅಂತ ನಾನು ಅಂದ್ಕೊಂಡೆ ಅಂತಂದರೆ ಇದೇ ರೀತಿ ಆಗತ್ತೆ. ಇದರಲ್ಲಿ ಯಾವುದೇ ವಿಧವಾದಂತಹ ಹೆಚ್ಚು ಕಮ್ಮಿ ಆಗೋದೇ ಇಲ್ಲ. ಆದರೆ ಮನುಷ್ಯರು ಅಂದ್ಕೊಂಡ್ರೆ ನರಚಿತ್ತಕ್ಕೆ ಬಂದದ್ದು ಲವಲೇಶವೂ ನಡೆಯೋದಿಲ್ಲ. ಅದಕ್ಕೆ ಆ ಶ್ರೀನಿವಾಸ ದೇವರನ್ನು ಕುರಿತು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆ ಕೊಡದಿರೋ ಶ್ರೀನಿವಾಸ ಅಂತ ರೀತಿಯಾಗಿ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾರೆ. ನಿನಗೇನು ಅನ್ನಿಸ್ತದೋ ಅದು ನನ್ನ ಮನಸ್ಸಿನಲ್ಲಿ ಬರೋ ಥರ ಮಾಡ್ಕೋ, ನನಗೆ ಅನಿಸಿದ್ದು ನೀನು ಮಾಡೋದಲ್ಲ. ನನಗೆ ಏನು ಬೇಕಾದ ಅನ್ನಿಸ್ತದೆ, ಇವತ್ತು 1 ಗ್ರಾಮ್ ಬಂಗಾರ ಬೇಕನ್ನಿಸ್ತದೆ, ನಾಳೆ ವಜ್ರ ಬೇಕನ್ನಿಸ್ತದೆ, ನಾಳೆ ಇನ್ನೊಂದು ದಿನ ಬೇಕನ್ನಿಸ್ತದೆ. ನನಗೆ ನನ್ನ ಅನಿಸಿಕೆಗೆ ತಕ್ಕಂತೆ ನೀ ನನಗೆ ಒದಗಿಸ್ಬೇಡ. ನೀನೇನು ಅಂದ್ಕೊಂಡಿದ್ದೀಯಾ, ನೀ ಏನು ಮಾಡಬೇಕಂತ ಸಂಕಲ್ಪ ಮಾಡಿದ್ದೀಯಾ, ಆ ಸಂಕಲ್ಪಕ್ಕೆ ತಕ್ಕಂತೆ ಇಚ್ಛೆಯನ್ನು ಕೊಡು. ಯಾಕಂತಂದರೆ ಉದಾಹರಣೆಗೆ ಈಗ ನಾವೇನೋ ಒಂದು ಬಯಸ್ತೀವಿ, ನಾಳೆ ನನಗೆ ಯಾರೋ ಒಬ್ರು ಇದ್ದಕ್ಕಿದ್ದಂಗೆ ಬಂದು ನಿಮಗೆ ಒಳ್ಳೆ 1 ಕೋಟಿ ರೂಪಾಯಿ ಲಾಟ್ರಿ ತಗಲಿದ್ದೀರಿ, 1 ಕೋಟಿ ರೂಪಾಯಿ ತೊಗೊಳ್ರಿ ಅಂತ ರೀತಿಯಾಗಿ ಅನ್ಬೇಕು ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಯಾರೂ ಬರೋದು ಇಲ್ಲ, ಏನು ಅವತ್ತು ಸ್ಟ್ರೈಕ್ ನಡೆದು ಬಿಟ್ಟಿರ್ತದೆ, ಬರೋ ಪೇಪರ್ ಹಾಕೋನು ಕೂಡ ಬರದೇ ಇರೋದಿಲ್ಲ, ಹಂಗಾಗಿಬಿಟ್ಟಿರ್ತದೆ. ಹಾಗಾಗಿ ನಾವೇನಾದರೂ ಕೂಡ ಆಶಿಸ್ತೀವಿ, ಆಸೆ ಪಟ್ಟಿದ್ದು ಸಿಗದೆ ಹೋದರೆ ಬಹಳ ದುಃಖ ಆಗ್ತದೆ. ಅದಕ್ಕೇನೆ ನಾವು ಯಾವುದೇ ವಿಧವಾದಂತಹ ಆಸೆ ಪಡಬಾರ್ದು. ಮತ್ತೇನು ಮಾಡಬೇಕು ಅಂತಂದರೆ ಒಂದು ಕೆಲಸ ಮಾಡಬೇಕು. ಆಸೆ ಪಡದೇ ಇರೋದು ನಮಗೇನು ಆಗೋದೇ ಇಲ್ಲ, ಏನೋ ಒಂದನ್ನು ಬಯಸ್ತಾನೇ ಇರ್ತೀವಿ. ಅದಕ್ಕೆ ಪರಮಾತ್ಮನ ನಾವೇನು ಪ್ರಾರ್ಥನೆ ಮಾಡ್ಕೋಬೇಕಂತಂದರೆ, ಸ್ವಾಮಿ ಬಯಸದೇ ಇರೋದು, ಆಸೆ ಪಡದೇ ಇರೋದು ನನ್ನ ಕೈಲಿ ಆಗೋದಿಲ್ಲ. ಯಾಕಂದರೆ ನಾವು ಮನುಷ್ಯರು, ನಮ್ಮ ಕೈಲಿ ಆಗೋದಿಲ್ಲ. ಅದಕ್ಕೊಂದು ಕೆಲಸ ಮಾಡ್ತೀವಿ, ಏನಂತಂದರೆ ನೀನು ಏನೋ ಮಾಡಬೇಕಂತ ಅಂದ್ಕೊಂಡಿದ್ದೀಯಾ, ಇವತ್ತಿದು ನಾಳೆ ಇದು, ಒಟ್ಟು ನಮ್ಮ 100 ವರ್ಷ ಇರ್ತೀವೋ ಎಷ್ಟು ವರ್ಷ ಇರ್ತೀವೋ, ಒಟ್ಟು ನಾವು ಇರೋವರೆಗೂ ನಮಗೆ ಇಂತಿಂಥ ಸಮಯದಲ್ಲಿ ಇಂತಿಂತ ಒದಗಿಸ್ಬೇಕು ಅಂತ ನೀನು ಅಂದ್ಕೊಂಡಿದ್ದೀಯಾ. ಅದೇನು ಒದಗಿಸ್ಬೇಕಂತ ಅಂದ್ಕೊಂಡಿದ್ದೀಯಲ್ಲ, ಅದರ ಬಯಕೆ ನನಗೆ ಬರೋ ಥರ ಮಾಡಿಬಿಡು. ಯಾಕೆ ಅಂತಂದರೆ ನೀ ಏನು ಕೊಡ್ತೀಯೋ ಅದರ ಆಸೆ ನನಗಿದ್ದರೆ ಅದು ಸಿಕ್ಕರೆ ನನಗೆ ಸಂತೋಷ ಆಗತ್ತೆ. ನಾ ಅಂದ್ಕೊಂಡಿದ್ದು ನನಗೆ ಸಿಗದೆ ಹೋದರೆ ದುಃಖ ಆಗತ್ತೆ. ಅದಕ್ಕಾಗಿ ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ ಶ್ರೀನಿವಾಸ ಅಂತ ರೀತಿಯಾಗಿ ದಾಸರು ಹೇಳಿದ್ದಾರೆ. ಹಾಗಾಗಿ ಅದರ ಒಂದು ಹಿನ್ನೆಲೆಯಲ್ಲಿ ಒಂದು ಸಣ್ಣ ಕಥೆ ಇದೆ. ಏನು ಅಂತಂದರೆ, ಭಾಸ್ಕರಾಚಾರ್ಯರು ಅಂತ ರೀತಿಯಾಗಿ ಒಬ್ಬರು, ಅವರು ಮಹಾ ಗಣಿತಶಾಸ್ತ್ರದಲ್ಲಿ ವಿಶೇಷ ಪಾರಜ್ಞರು. ಅವರು ಗಣಿತ ಅಂತಂದರೆ ಅದನ್ನು ತಪ್ಪು ಹಿಡಿಲಿಕ್ಕೆ ಆಗೋದೇ ಇಲ್ಲ. ಹಿಂಗಂದರೆ ಹೀಗೆ ಅಷ್ಟು ಅದ್ಭುತವಾಗಿ ಅವರು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಗಣಿತಶಾಸ್ತ್ರದಲ್ಲಿ ಬೇಕಾದಂತಹ ಜ್ಞಾನವನ್ನು, ಸಿದ್ಧಿಯನ್ನು ಪಡೆದಿದ್ದಾರೆ. ಅವರಿಗೆ ಮಗಳು ಹುಟ್ಟುತ್ತಾಳೆ. ಮಗಳು ಹುಟ್ಟಿದ ಮೇಲೆ ಮಗಳ ಜಾತಕವನ್ನು ನೋಡಿದಾಗ ಅವಳಿಗೆ
ವೈಧವ್ಯ ಪ್ರಾಪ್ತಿ ಅಂತ ರೀತಿಯಾಗಿ ಇರ್ತದೆ. ಅವರಿಗೆ ಚಿಂತೆ ಆಗಿ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ, 100 ವರ್ಷ ಆಯುಷ್ಯ ಇರತಕ್ಕಂತಹ ವ್ಯಕ್ತಿಯನ್ನು ನೋಡಿ, ಅವನು ಜಾತಕ ನೋಡ್ತಾರ ಅಂತಂದಮೇಲೆ 100 ವರ್ಷ ಆಯುಷ್ಯ ಇರತಕ್ಕಂತಹ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಎಂತಹ ಮುಹೂರ್ತದಲ್ಲಿ ಮದುವೆಯಾದರೆ, ಅದು ಇದೆ ಜಾತಕದಲ್ಲಿ ಏನಂತಂದರೆ, ಹುಟ್ಟಿದಾಗ ವ್ಯಕ್ತಿಗಳು ಒಂದು ವೇಳೆ ಅನಿಷ್ಟರು ಏನಾದರೂ ಒಂದು ದೋಷಗಳು ಇದ್ದು ಬಿಡ್ತು ಅಂತಂದರೆ, ಉತ್ತಮ ಮುಹೂರ್ತದಲ್ಲಿ ಅವನಿಗೆ ಉಪನಯನ ಆಯಿತು ಅಂತಂದರೆ ಅವನ ಜಾತಕನೇ ಚೇಂಜ್ ಆಗೋಗುತ್ತಂತೆ. ಅಷ್ಟು ಮುಹೂರ್ತಕ್ಕೆ ಆ ಪರಮಾತ್ಮ, ಈಗ ಆ ಜ್ಯೋತಿಷ್ಶಾಸ್ತ್ರವನ್ನು ಕೂಡ ಪ್ರವರ್ತನೆ ಮಾಡೋದು ಪರಮಾತ್ಮ. ಅಂತಹ ಪರಮಾತ್ಮ ಎಷ್ಟೆಷ್ಟು ಮಹಾ ಅನುಗ್ರಹ ಮಾಡಿದ ನೋಡ್ರಿ ಪರಮಾತ್ಮ. ಎಂತಹ ಕೆಟ್ಟ ಜಾತಕದಲ್ಲಿ ಹುಟ್ಟಿದರೂ ಕೂಡ ಒಳ್ಳೆಯ ಜಾತಕದಲ್ಲಿ ಉಪನಯನ ಆಗೋದ್ರೆ, ಅಂದರೆ ಒಳ್ಳೆಯ ಮುಹೂರ್ತದಲ್ಲಿ ಉಪನಯನ ಆಗೋದ್ರೆ ಅವನ ಜೀವನವೇ ಚೇಂಜ್ ಆಗಿಬಿಡ್ತದಂತೆ. ಈ ಆಲೋಚನೆ ಮೇಲೆ ಒಳ್ಳೆಯ ಮುಹೂರ್ತ ನೋಡಿ ಒಳ್ಳೆಯ 100 ವರ್ಷ ಆಯುಷ್ಯ ಇರ್ತಕ್ಕಂಥ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಮದುವೆ ಮಾಡಿಬಿಟ್ರೆ ಎಲ್ಲಿ ವೈಧವ್ಯ ಸರ್ವತಾ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಟ್ಕೊಂಡು ಆಯಿತು ಅಂತ ಹುಡುಕಿ 100 ವರ್ಷ ಇರ್ತಕ್ಕಂಥವ್ನು ಕರ್ಕೊಂಡ್ಬಂದು ಒಂದು ಒಳ್ಳೆಯ ಮುಹೂರ್ತ ಇಡ್ತಾರಂತ. ಆವಾಗಿನ ಕಾಲದಲ್ಲಿ ಮುಹೂರ್ತ ಅಂದರೆ ಈ ಥರ ಟೈಮು ಗೀಮು ಎಲ್ಲ ಏನು ಇದ್ದಿಲ್ಲ. ಅವ್ರು ಹೆಂಗೆ ಲೆಕ್ಕ ಹಾಕ್ತಿದ್ರು ಅಂತಂದರೆ, ಒಂದು ಗಡಿಗೆಯಲ್ಲಿ ಒಂದು ನೀರನ್ನು ತುಂಬುತ್ತಿದ್ರು. ನೀರು ತುಂಬಿ ಆ ಗಡಿಗೆ ಕೆಳಗಡೆ ಒಂದು ಸಣ್ಣ ತೂತು ಮಾಡಿ ಕೆಳಗೊಂದು ಬಟ್ಲು ಇಡೋದು. ಆ ಬಟ್ಲು ತುಂಬಿದೆ ಅಂತಂದರೆ 1 ಗಂಟೆ ಆಗಿದೆ, ಒಂದು ಮುಹೂರ್ತ ಆಗಿದೆ ಅಂತ ರೀತಿಯಾಗಿ ಇಷ್ಟು ಆ ಲೆಕ್ಕ ಪ್ರಕಾರದಲ್ಲಿ ಅವ್ರು ಇಟ್ಟಿರ್ತಾರಂತೆ. ಹಂಗೆ ಇಟ್ಟಿರ್ತಾರೆ. ಆ ನೀರು ಬೀಳ್ತಾ ಇರ್ತದೆ, ಇನ್ನು ಮುಹೂರ್ತ ಆಗಿರೋದಿಲ್ಲ ಅಂತ ಅವ್ರು ನಿಧಾನಕ್ಕೆ ಎಲ್ಲ ಕೆಲಸ, ಆ ಕಾಶಿ ಯಾತ್ರ, ಅದಕ್ಕೆ ಬೇಕಾದಂತಹ ಅದು ಇದು ಅಂತ ಒಂದೊಂದೇ ಮಾಡ್ತಾ ಇದ್ದಾರಂತೆ. ಈ ಸಮಯದಲ್ಲಿ ಏನಾಗಿದೆ ಅಂತಂದರೆ, ಅವಳಿದ್ದಲ್ಲ ಮದುವೆ ಮಾಡ್ಕೊಳ್ಳೋಂಥ ಹುಡುಗಿ, ಅವಳು ಮುಹೂರ್ತ ಆಯಿತೋ ಇಲ್ಲೋ ನೋಡೋಣ ಅಂತ ಹಿಂಗೆ ಹತ್ರ ಹೋದ್ಲಂತ. ಹೋದಾಗ ಅವಳ ಕಿವಿದು ಏನು ಇತ್ತಲ್ಲ, ಬೆಂಡವಾಲೆ ಓಲೆ ಇತ್ತಲ್ಲ, ಆ ಓಲೆ ಸ್ವಲ್ಪ ಸೌದೋಗಿತ್ತಂತೆ. ಸೌದೋಗಿ ಅದಕ್ಕೊಂದು ಮುತ್ತಿತ್ತು. ಅದು ಸೌದಿದ್ದವಳು ನೋಡ್ಕೊಂಡಿದ್ದಿಲ್ಲ, ಅದು ಜಾರಿ ಆ ಮುತ್ತು ಆ ತೂತಿಗೆ ಅಡ್ಡ ಬಿಟ್ಟುಬಿಡ್ತು. ತೂತಿಗೆ ಅಡ್ಡ ಬಿತ್ತು, ನೀರು ಬೀಳ್ತಾ ಇಲ್ಲ. ಇವರೆಲ್ಲ ನೋಡ್ಯಾರ, ಇನ್ನೂ ಬಟ್ಲು ತುಂಬಿಲ್ಲ ಅಂದರೆ ಇನ್ನು ನಾವು ಎಷ್ಟೊತ್ತು ಬೇಕಾದರೂ ವಿಶೇಷ ಪೂಜೆಯನ್ನು ಮಾಡಿಸೋಣ, ಇನ್ನಿಷ್ಟು ಆ ಗೌರಿಹರ ಪೂಜೆ ಮಾಡೋಣ ಅಂತ ಒಂದೊಂದೇ ಆ ಸಂಬಂಧಪಟ್ಟ ಸ್ತೋತ್ರಗಳು ಪಾರಾಯಣ ಎಲ್ಲ ಮಾಡ್ತಾ ನೋಡ್ತಾರೆ. ಏನು ಇಷ್ಟೊತ್ತಾದರೂ ಬಟ್ಲು ತುಂಬಲಿಕ್ಕೆ ಇಷ್ಟೊತ್ತು ಬೇಕಾ ಅಂತ ಹೋಗಿ ನೋಡ್ತಾರಂತೆ. ಅಲ್ಲಿ ಮುತ್ತು ಅಡ್ಡ ಬಿಟ್ಬಿಟ್ಟಿರ್ತದೆ. ಅಯ್ಯೋ ಅಂತ ಅಂದ್ಕೊಂಡು ಆ ಮುತ್ತನ್ನು ತೆಗಿತಾರಂತೆ. ತೆಗೆದ ಮೇಲೆ ಅದು ಆ ಬಟ್ಲು ತುಂಬೋದ್ರಲ್ಲಿ ಮದುವೆ ಮಾಡ್ತಾರೆ. ಒಟ್ಟು ಅವರು ಇಟ್ಟ ಮುಹೂರ್ತಕ್ಕೆ ಮದುವೆ ಆಗಲಿಲ್ಲ. ಹಾಗಾಗಿ ಮನುಷ್ಯರು ನರಚಿತ್ತಕ್ಕೆ ಬಂದದ್ದು ಲವಲೇಶವು ನಡೆಯುವುದು ಅಂತನಕ್ಕೆ ಇದೇ ಒಂದು ಉದಾಹರಣೆ. ಹಾಗಾಗಿ ಯಾವುದೋ ಅಬದ್ಧ ಮುಹೂರ್ತದಲ್ಲಿ ಮದುವೆ ಆಯಿತು, ಮಾರನೇ ದಿನನೇ ಮದುವೆ ಆಗೋದು. ಹಾಗಾಗಿ ಇದರಿಂದ ನಾವು ತಿಳ್ಕೋಬೇಕಾಗಿದ್ದೇನು ಅಂತಂದರೆ, ನಾವು ಯಾವುದೇ ವಿಧವಾದಂತಹ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ನಾವು ಕಾರ್ಯವನ್ನು ಮಾಡೋದಲ್ಲ, ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೊಂಡ್ಬಿಡೋದು. ಸ್ವಾಮಿ, ನನಗಂತೂ ಆಸೆ ಪಡದೇ ಇರಲಿಕ್ಕೆ ಆಗೋದಿಲ್ಲ, ನೀನೇನೋ ಒಂದು ಇವತ್ತು ನನಗೇನೋ ಒದಗಿಸ್ಬೇಕು ಅಂತ ನೀನು ಅಂದ್ಕೊಂಡ್ಬಿಟ್ಟಿದ್ದೀಯ. ಹಾಗಾಗಿ ನೀ ಏನು ಅಂದ್ಕೊಂಡಿದ್ದೀಯಾ ಅದರ ಆಸೆನೇ, ಅದರ ಬಯಕೆನೇ ನಂಗೆ ಬರೋ ಥರ ಮಾಡಿಬಿಡು, ಆವಾಗ ನಾನು ಸ್ವಲ್ಪ ಸಂತೋಷವಾಗಿ ಅದು ಇರ್ತೀನಿ ಅಂತ ರೀತಿಯಾಗಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಅನೇಕ ಪ್ರಾರ್ಥನೆಗಳಲ್ಲಿ ಇದು ಒಂದು ಪ್ರಾರ್ಥನೆ ಅಂತ ರೀತಿಯಾಗಿ ಮಹಾನುಭಾವರು ತಿಳಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಇಷ್ಟು ಭಾಗವತದ ಮಹಾತ್ಮೆ ಅಂತ ಅನ್ನೋದು, ಅದನ್ನು ಅಂತಹ ಚತುಶ್ಲೋಕಿ ಭಾಗವತವನ್ನು ಮೊಟ್ಟ ಮೊದಲು ಪರಮಾತ್ಮ ಆ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ. ಅದಾದ ಮೇಲೆ ಬ್ರಹ್ಮದೇವರು ನಾರದರಿಗೆ 60 ಶ್ಲೋಕಾತ್ಮಕವಾದಂತಹ ಸಂಗ್ರಹ ಭಾಗವತ ಅಂತ ರೀತಿಯಾಗಿ ಮತ್ತೊಂದು ರೀತಿ ಭಾಗವತವನ್ನು ಉಪದೇಶವನ್ನು ಮಾಡ್ತಾರೆ. ಅದಾದ ಮೇಲೆ ದ್ವಾಪರ ಯುಗದ ಕೊನೆಯಲ್ಲಿ ನಾವೇನು ಕಲಿಯುಗದಲ್ಲಿ ಒದ್ದಾಡ್ತಾ ಇದ್ದೀವಿ ಜನಗಳು, ನಮಗೋಸ್ಕರವಾಗಿ ವೇದವ್ಯಾಸ ದೇವರು 18,000 ಶ್ಲೋಕಾತ್ಮಕವಾದಂತಹ ಈ ಭಾಗವತ ಗ್ರಂಥವನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆ ಈ ಭಾಗವತದ ಆಗತಿ ಕ್ರಮ ಇಷ್ಟಿದೆ. ಇಷ್ಟು ಅದ್ಭುತವಾದಂತಹ ನೋಡ್ರಿ, ಎಂತೆಂಥ ಅಚೇತನ್ಯರಾಗಿ ವೃದ್ಧರಾಗಿ ಬಿದ್ದಂತಹ ಜ್ಞಾನ ವೈರಾಗ್ಯಗಳು ಎದ್ದು ನಿಂತರು. ಎಂತಹ ಭಾಗವತವನ್ನು ಕೇಳೋದರಿಂದ ಎದ್ದು ನಿಂತರು. ಎಂತಹ ಅನಿಷ್ಟ ಕೆಲಸವನ್ನು, ಅಸಲು ಊಹೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಅನಿಷ್ಟ ಕೆಲಸವನ್ನು ಮಾಡಿರ್ತಕ್ಕಂತಹ ದುಂದುಕಾರಿ ಭಾಗವತದಲ್ಲಿ ಹೇಳಿರ್ತಕ್ಕಂತಹ ತತ್ವಗಳನ್ನು, ಭಾಗವತದಲ್ಲಿ ಹೇಳಿರ್ತಕ್ಕಂತಹ ಪರಮಾತ್ಮನ ಮಹಿಮೆಯನ್ನು
ಪರಮಾತ್ಮನ ಗುಣಗಳನ್ನು ಚಿಂತನೆಯನ್ನು ಮಾಡಿ ಪ್ರೇತತ್ವವನ್ನು ಕಳೆದುಕೊಂಡ್ಬಿಟ್ಟಿದ್ದಾನೆ. ಅಂತಹ ಭಾಗವತವನ್ನು ನಾವೆಲ್ಲರೂ ಕೂಡ ಕೇಳಲಿಕ್ಕಾಗಿ ಪ್ರಯತ್ನವನ್ನು ಮಾಡೋಣ ಅಂತ ರೀತಿಯಾಗಿ ಇಷ್ಟು ಹೇಳ್ತಾ, ಈಗ ಆ ಏಕಾದಶ ಸ್ಕಂದದಲ್ಲಿ ಏನು ನಡೀತಿದೆ, ಏನು ಹೇಳ್ತಾರೆ ವೇದವ್ಯಾಸ ದೇವರು, ಏನು ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ ಅಂತ ಅನ್ನೋದನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಆ ಏಕಾದಶ ಸ್ಕಂದ ನಿಜವಾಗಲೂ ಭಾಗವತ ಗ್ರಂಥದ ತತ್ವ ಎಲ್ಲಿದೆ ಅಂತಂದರೆ ಏಕಾದಶ ಸ್ಕಂದದಲ್ಲೇ ಇದೆ. ಯಾಕೆ ಅಂತಂದರೆ ಮೊದಲನೇ ಸ್ಕಂದದಿಂದ 10ನೇ ಸ್ಕಂದದವರೆಗೆ ಅನೇಕ ತತ್ವಗಳನ್ನು ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಅದರಲ್ಲಿ ಪರಮಾತ್ಮನ ಅವತಾರಗಳು, ಪರಮಾತ್ಮನ ಮಹಿಮೆಗಳು, ಪರಮಾತ್ಮನ ಗುಣಗಳು, ಪರಮಾತ್ಮನ ಬಗ್ಗೆನೇ ವಿಶೇಷವಾಗಿದೆ. ಆದರೆ ನಿಜವಾಗಲೂ ಕೂಡ ಪ್ರತಿ ಜನಗಳು ಭಾಗವತವನ್ನು ಶ್ರವಣ ಮಾಡಿ ತಾವು ದಿನನಿತ್ಯದಲ್ಲಿ ಏನು ಸಂಪಾದನೆಯನ್ನು ಮಾಡಿಕೊಳ್ಳಬೇಕು, ಏನು ಸಂಪಾದನೆಯನ್ನು ಮಾಡಿಕೊಂಡರೆ ಅವರ ಜೀವನ ಸಾರ್ಥಕವಾಗತ್ತೆ ಅಂತನ್ನುವುದನ್ನು ತಿಳಿಸಲಿಕ್ಕಾಗಿ ಇಟ್ಟಂತಹ ಒಂದು ಭಾಗ ಅಂತಂದರೆ ಅದು ಏಕಾದಶ ಸ್ಕಂದ. ಪರಮ ಅದ್ಭುತವಾಗಿರ್ತಕ್ಕಂಥದ್ದು. ಒಂದೊಂದು ಶ್ಲೋಕಗಳನ್ನು ಕೇಳ್ತಾ ಇದ್ದರೆ ಮೈ ರೋಮಾಂಚನ ಆಗ್ತದೆ. ಅಷ್ಟು ಅದ್ಭುತವಾಗಿ ರಚನೆಯನ್ನು ಆ ವೇದವ್ಯಾಸ ದೇವರು ಮಾಡಿದ್ದಾರೆ. ಅಂತಹ ಏಕಾದಶ ಸ್ಕಂದದಲ್ಲಿರ್ತಕ್ಕಂತಹ ಈ ಇದರಿಂದಾಗಿ ನಮಗೂ ಕೂಡ ಅದರಲ್ಲಿ ಏನಿದೆ ಅಂತ ಅನ್ನೋದನ್ನು ತಿಳ್ಕೊಳ್ಳುವಂತಹ ಭಾಗ್ಯ ಸಿಕ್ಕಿದೆ. ಅಂತಹ ಭಾಗ್ಯವನ್ನು ಕರುಣಿಸಿದ್ದಾನೆ ಪರಮಾತ್ಮ. ಹಾಗಾಗಿ ಅಲ್ಲಿ ಏನಿದೆ ಅಂತಂದರೆ ಶ್ರೀಶುಕೋವಾಚ ಕೃತ್ವಾ ದೈತ್ಯವದಂ ಕೃಷ್ಣ ತರಾಮೋ ಯದ್ವಿರ್ವೃತಃ ಭುವೋವತಾರಾನ್ ಭಾರಂ ಜವಿಷ್ಟಂ ಜನಯನ್ ಕಲಿಂ. ಪರಮಾತ್ಮ ಕಲಿಯನ್ನು ನಿಗ್ರಹ ಮಾಡಬೇಕು ಅಂತ ರೀತಿಯಾಗಿ ನಿಶ್ಚಯವನ್ನು ಮಾಡಿದ. ಇನ್ನೇನು ಕಲಿಯುಗ ಹತ್ತಿರ ಬರ್ತಾ ಇದೆ ಅಂತಂದರೆ ಅಲ್ಲಿ ತಾನು 16,108 ಜನಗಳನ್ನು ಮದುವೆ ಮಾಡಿಕೊಂಡ. 16,108 ಜನ ಹೆಂಡತಿಯರಲ್ಲಿ 10 ಗಂಡು ಮಕ್ಕಳು, 1 ಹೆಣ್ಣು ಮಗು. ಅಂದರೆ 16,108 ಅಳಿಯಂದರು. ಆ ಅಳಿಯಂದ್ರಿಗೂ ಮತ್ತು 10 ಜನ ಗಂಡಸು ಮಕ್ಕಳು, 1 ಹೆಣ್ಣು ಮಗು. ಹಿಂಗೆ ಎಲ್ಲ ಯಾದವರು ಕೂಡ ಯಾದವರ ಸಂತಾನ ನೋಡಿದರೆ ತಲೆ ತಿರುಗೋಗುತ್ತೆ. ಅಷ್ಟು ಯಾದವರ ಸಂತಾನ ಬೆಳೆದೋಗಿದೆ. ಹಾಗಾಗಿ ಅವರೇ ಇದ್ದುಬಿಟ್ರೆ ಇಡೀ ಜೀವನ ಪೂರ್ತಿ, ಇಡೀ ಕಲಿಯುಗ ಅಂತದವರೆಗೆ ಅವರೇ ಇದ್ದುಬಿಟ್ರೆ ಇನ್ಯಾರು ಬರಬೇಕು, ಇನ್ಯಾರು ಹುಟ್ಟಬೇಕು, ಯಾರು ಸಾಯಬೇಕು, ಯಾರು ಇರಲಿಕ್ಕೆ ಅವಕಾಶನೇ ಇರೋದಿಲ್ಲ. ಅವರೇ ಇಡೀ ದೇಶವನ್ನು ವ್ಯಾಪಿಸ್ಕೊಂಡ್ಬಿಟ್ರೆ ಹೆಂಗಿದು ಅಂತ ಪರಮಾತ್ಮ ಆಲೋಚನೆ ಮಾಡಿ ಯಾದವರನ್ನೆಲ್ಲರೂ ಕೂಡ ಸಂಹಾರ ಮಾಡಬೇಕು ಅಂತ ರೀತಿಯಾಗಿ ಆಲೋಚನೆ ಮಾಡಿ ಒಂದು ಆಲೋಚನೆಯನ್ನು ಮಾಡಿ ಪರಮಾತ್ಮ ಆ ಯಾದವರ ತಲೆಯಲ್ಲಿ ಒಂದು ಎಲ್ಲ ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹೃತಃ, ಎಲ್ಲ ಪ್ರತಿಯೊಬ್ಬ ಜನರ ಮನೋವೃತ್ತಿಗಳನ್ನು ಪ್ರೇರಣೆ ಮಾಡೋನೇ ಅವನು. ಹಿಂಗೆ ಮಾಡಬೇಕು, ಹಂಗೆ ಮಾಡ್ಬೇಕಂತ ನಾವು ಅಂದ್ಕೊಳ್ಳೋದಲ್ಲ. ಅವನೇ ಈ ಸಮಯಕ್ಕೆ ನೀ ಆ ಥರ ಹೋಗು, ಆ ಥರ ಮಾಡಬೇಕಂತ ಅನ್ಕೋ ಅಂತ ಮಾಡೋನೇ ಅವನು. ಹಾಗಾಗಿ ಯಾದವರ ತಲೆಯಲ್ಲಿ ಒಂದು ವಿಷಯವನ್ನು ತುಂಬುತ್ತಾನಂತೆ. ಏನು ಅಂತಂದರೆ ಅವರು ಯಾದವರು ಹೇಳಿ ಕೇಳಿ ಪರಮಾತ್ಮನ ವಂಶದಲ್ಲಿ ಈಗ ನಮಗೇನೆ ನಾವು ಆ ವಂಶದವರು ಈ ವಂಶದವರು ಅಷ್ಟು ಓದೀವಿ ಇಷ್ಟು ಓದೀವಿ ಅಂತ ನಮಗಷ್ಟು ಅಹಂಕಾರ ಇರ್ತದೆ. ಇನ್ನು ಸಾಕ್ಷಾತ್ ಪರಮಾತ್ಮನ ವಂಶಸ್ಥರು ಅಂತಂದಮೇಲೆ ಇನ್ನೂ ವಿಶೇಷವಾದಂಥ ಒಂದು ಇದಿರ್ತದೆ ಅವರಿಗೆ. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ ಆಯಿತು ಅಂತ ಒಂದು ಆ ಸಾಂಬ ಅಂತ ಪರಮಾತ್ಮನ ಹೆಂಡತಿಯರಲ್ಲಿ ಷಣ್ಮಹಿಷಿಯರು, ಅದರಲ್ಲಿ ಆ ಒಬ್ಬಳಾದಂತಹ ಜಾಂಬುವತಿ ದೇವಿಯ ಮಗ ಸಾಂಬ ಅಂತ ಒಬ್ಬ ಇದ್ದಾನೆ. ಆ ಸಾಂಬನಿಗೆ ಏನು ಮಾಡ್ತಾರೆ ಅಂತಂದರೆ ಅವರು ಒಂದು ತಮ್ ವೇಷಯಿತ್ವ ಸ್ತ್ರೀ ವೇಷೈಹಿ ಸಾಂಬಂ ಜಾಂಬವತಿ ಸುತಂ. ಏನಂತಂದರೆ ಅವನಿಗೆ ಒಂದು ಸ್ತ್ರೀ ವೇಷವನ್ನು ಹಾಕಿ ಹೊಟ್ಟೆಗೆಲ್ಲ ಬಟ್ಟೆ ಕಟ್ಟಿ ಈ ಹೆಂಗ ದುಂದುಲಿ ಮಾಡಿದ್ಲು ಅದೇ ಥರ ಅವರು ಕೂಡ ಗಂಡಸಿಗೆ, ಅವಳು ಹೆಣ್ಣಿಗೆ ತನಗೆ ಮಾಡಿಕೊಂಡ್ಳು, ಇವರು ಗಂಡಸಿಗೆ ಆ ಥರ ವೇಷವನ್ನು ಹಾಕಿ ಹೋಗಿ ಯಾರ ಹತ್ರ ಹೋಗಿ ಏನು ಮಾತಾಡಬೇಕಂತನ್ನುವಂತಹ ಪರಿಜ್ಞಾನ ನಮಗೇ ಇರೋದಿಲ್ಲ. ನಮಗೂ ಅವ್ರಿಗೂ ಒಂದು ಸಾಮ್ಯ ಇದೆ ಅಂತ ಹೇಳೋದ್ರಲ್ಲಿ ಉದ್ದೇಶ ಅಲ್ಲ. ಮನುಷ್ಯರಂತಂದ ಮೇಲೆ ಅವರಿಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥ ಪರಿಜ್ಞಾನ ಇರೋದಿಲ್ಲ ಅಂತಲಿಕ್ಕೆ ಒಂದು ಉದಾಹರಣೆ ಅಷ್ಟೇ ಇದು. ಹೋಗಿ ಎಂತೆಂಥ ಮಹಾನುಭಾವರು ವಿಶ್ವಾಮಿತ್ರು ಅಸಿತಃ ಖಂಡ್ವೋ ದುರ್ವಾಸ ಭೃಗು ಅಂಗಿರಃ ಕಶ್ಯಪಃ ವಾಮದೇವಃ ಆತ್ರಿಹಿ ವಶಿಷ್ಠಃ ನಾರದಃ. ವಿಶ್ವಾಮಿತ್ರರು ಎಷ್ಟು ಕೋಪಿಷ್ಠರು, ಮತ್ತು ದುರ್ವಾಸರು, ಭೃಗು ಋಷಿಗಳು, ಒಬ್ಬೊಬ್ಬರ ಹೆಸರು ಕೇಳಿದರೆ ಮೈ ನಡುತ್ತದೆ. ಅಂತಹ ಮಹಾನುಭಾವರೆಲ್ಲ ಒಂದು ಕಡೆ ಕೂತಿದ್ರಂತೆ. ಇವರು ಹೋಗಿ ಅವ್ರ ಹತ್ರ ಏನೋ ದೊಡ್ಡ ನಾಟಕ ಮಾಡೋ ಥರ, ಇಲ್ಲಿ ಇವಳು ಹೊಸದಾಗಿ ಗರ್ಭಿಣಿ ಆಗಿದ್ದಾಳೆ, ಪಾಪ ಕೇಳಲಿಕ್ಕೆ ನಾಚಿಕೆ ಆಗ್ತಾ ಇದೆ,
ಏಷಾ ಪೃಚ್ಛತಿ ವೋ ವಿಪ್ರಾಹ ಅಂತರವರ್ತ್ಯಸಿ ಕ್ಷಣ ಪ್ರಷ್ಟ್ರು ವಿಲಜ್ಜತಿ. ನಾಚಿಕೆ ಪಡ್ತಾ ಇದ್ದಾಳೆ, ಕೇಳಲಿಕ್ಕೆ ಸಂಕೋಚ ಮುಜುಗರ ಆಗ್ತಾ ಇದೆ. ಇವಳು ಅವಳ ಹೊಟ್ಟೆಯಲ್ಲಿ ಗಂಡು ಕೂಸು ಹುಟ್ಟತ್ತೋ ಹೆಣ್ಣು ಕೂಸು ಹುಟ್ಟತ್ತೋ ಹೇಳ್ರಿ ಅಂತ ಈ ರೀತಿಯಾಗಿ ಕೇಳಿದ್ರಂತೆ. ಅವರಂದ್ರಂತೆ, ಮೂರ್ಖರ, ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನಮ್ಮನ್ನ? ಏನು ನಾವೆಲ್ಲ ಮಾರ್ಕೆಟಲ್ಲಿ ವ್ಯಾಪಾರ ಮಾಡುವಂತಹ ಮನುಷ್ಯರು ಅಂತ ಅನ್ಕೊಂಡ್ರ? ಎಂತೆಂಥ ತಪಸ್ವಿಗಳು ನಾವು, ನಮ್ಮ ಹತ್ರ ಪರೀಕ್ಷೆ ಮಾಡ್ತೀರಾ ನೀವು ಅಂತಂದು ನಿಮ್ಮ ವಂಶವನ್ನು ಹಾಳು ಮಾಡುವಂತಹ ಒಂದು ಒಣಿಕೆಯನ್ನು ಹಡಿತಾಳೆ ಅಂತ ಅಂದ್ಬಿಟ್ರಂತೆ. ಪೂರ್ತಿ ಅವ್ರು ಅಂದ್ಕೊಂಡಿದ್ದೇ ಒಂದು ಏನೋ ಆಗೋಯ್ತು, ಫುಲ್ಲು ತಲೆ ಕೆಟ್ಟೋಯ್ತು. ತಲೆ ಕೆಟ್ಟೋಗಿ ಇದೆಲ್ಲ ವೃತ್ತಾಂತವನ್ನು ಹೋಗಿ ಅವರು ಅಲ್ಲಿ ಯಾರ ಉಗ್ರಸೇನ ರಾಜನ ಹತ್ರ ಹೋಗಿ, ಸ್ವಾಮಿ ಹಿಂಗೆ ನಾವು ಹೋಗಿ ಏವಂ ಪ್ರಲುಬ್ಧ ಮುನಯ ತಾನೂಚು ಸಹಸಾನುಚ ಜನಯಿಷ್ಯತಿ ಓಮಂದಾಹ ಮುಸಲಂ ಕುಲನಾಶನಂ ಅಂತ ರೀತಿಯಾಗಿ ಶಾಪವನ್ನು ಕೊಟ್ಟುಬಿಟ್ಟಿದ್ದಾರೆ. ನಾವು ಈ ಥರ ಮೂರ್ಖವಾಗಿ ಪ್ರಶ್ನೆಯನ್ನು ಮಾಡಿದ್ದೇವೆ, ಏನು ಮಾಡಬೇಕು ಅಂತಂದಾಗ ಅದಕ್ಕೆ ಅವನು ತಲೆ ಕೆಟ್ಟು ಶ್ರುತ್ವ ಅಮೋಘಂ ವಿಶಾಪಂ ದೃಷ್ಟ್ವಾ ಚ ಮುಸಲಂ ನೃಪ ವಿಸ್ಮಿತಾ ಭಯಸಂತ್ರಸ್ತಾ ಬಭೂವು ದ್ವಾರಕೌಕಸಃ. ಬುದ್ಧಿ ಇಲ್ಲ ನಿಮಗೆ? ಏನೋ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಇಲ್ಲೇ ತಿರ್ಕೊಂಡು ಓಡಾಡ್ತಾ ಇರೋದು ಬಿಟ್ಟು ಮೂರ್ಖವಾಗಿ ಎಂತೆಂಥ ಮಹಾನುಭಾವರ ಹತ್ರ ಹೋಗಿ ಇಂತಿಂಥ ಪ್ರಶ್ನೆಯನ್ನು ಕೇಳ್ತಾರ? ಯಾರಾಗ ತಲೆ ಇದೆ ನಿಮಗೆ ಅಂತಂದು ಅವ್ರನ್ನೆಲ್ಲ ಬಾಯಿಗೆ ಬಂದಂಗೆ ಬೈತಾನಂತ ರಾಜ. ಬೈದು ಇನ್ನಂತೂ ಅವರು ಶಾಪ ಕೊಡ್ತಾ ಇರಲಿಕ್ಕೆ ಆ ಬಟ್ಟೆ ಎಲ್ಲ ಹೋಗಿ ಒಣಕೆ ಆಗಿಬಿಟ್ಟಿತ್ತಂತೆ. ಎಲ್ಲ ಹೊಟ್ಟೆ ಹತ್ರ ಒಂದು ಕಬ್ಬಿಣಮಯವಾದಂಥ ಒಂದು ಒಣಕೆ ಬಂದುಬಿಟ್ಟಿತ್ತಂತೆ. ಹಾಗಾಗಿ ಅವರು ಹೋಗಿ ಆ ಉಗ್ರಸೇನ ಮಹಾರಾಜರಂತ ಹೇಳಿದ ಮೇಲೆ, ಸರಿ ಇನ್ನು ಆಗಿದ್ದಂತೂ ಆಗೋಯ್ತು, ಇದಕ್ಕೇನೋ ಉಪಾಯ ಮಾಡಲೇಬೇಕು ಅಂತಂದು ಏನು ಮಾಡಬೇಕು ಅಂತಂದರೆ, ತಚ್ಚೂರ್ಣಯಿತ್ವ ಮುಸಲಂ ಯದುರಾಜ ಆಹುಕಃ ಸಮುದ್ರ ಸಲಿಲೆ ಪ್ರಾಸ್ಯಲ್ ಲೋಹಂ ತಸ್ಯಾವಶೇಷಿತಂ. ಕೆಲಸ ಮಾಡಿರಿ, ಸಮುದ್ರದ ಹತ್ರ ಹೋಗ್ರಿ, ಒಂದು ಒಳ್ಳೆ ದೊಡ್ಡ ಕಲ್ಲಿನ ಮೇಲೆ ಆ ಏನು ಕಬ್ಬಿಣದ ಒಂದು ಒಣಕೆ ಇದೆ ಆ ಒಣಕೆಯನ್ನು ತಿಕ್ಕ್ರಿ. ಕಬ್ಬಿಣನೂ ಕೂಡ ತಿಕ್ಕರೆ ಅರಗೋಗುತ್ತೆ. ಯಾವುದಾದ್ರೂ ಕೂಡ ಸವಿಯೋದೆ. ಉದಾಹರಣೆ ಯಾಕಂತಂದರೆ, ನಾವು ಬಾವಿಗೆ ಸ್ನಾನ ಮಾಡಲಿಕ್ಕಂತ ಬಾವಿಗೆ ಒಂದು ನೇಗಿಲನ್ನು ಹಾಕಿರ್ತೀವಿ, ತಕ್ಕಳಿಯನ್ನು ಹಾಕಿರ್ತೀವಿ. ಅದು ಹಗ್ಗದಿಂದ ಏನು ಮಾಡ್ತೀವಿ ಅಂತಂದರೆ, ನೀರು ಸೇರ್ಲಿಕ್ಕಂತ ಎಳೆದು ಆ ಕಬ್ಬಿಣನೂ ಕೂಡ ಸವಿತದೆ. ಹಾಗಾಗಿ ಕಬ್ಬಿಣ ಸವಿಯೋ ಎಲ್ಲವೂ ನಾಶವಾಗತ್ತೆ ಅಂತಂದಮೇಲೆ ಕಬ್ಬಿಣನೂ ನಾಶ ಆಗಲೇಬೇಕು. ಹಾಗಾಗಿ ಅದನ್ನು ಚೆನ್ನಾಗಿ ತಿಕ್ಕಿ ಗಂಧ ತೆಗೆದು ಅದನ್ನು ಸಮುದ್ರದಲ್ಲಿ ವಿಸರ್ಜನೆ ಮಾಡಿಬಿಟ್ರಿ. ಅದು ಇದ್ದರೆ ತಾನೇ ಪರಸ್ಪರವಾಗಿ ಹೊಡೆದಾಡಿ ಸಾಯೋದು. ಅದೇ ಇಲ್ಲದೆ ಹೋದರೆ ಏನು ಮಾಡೋದು ಅಂತಂದು ಎಲ್ಲ ಒಂದು ಕ್ರಿಮಿನಲ್ ಪ್ಲಾನ್ ಮಾಡಿಕೊಂಡು ಏನು ಮಾಡ್ತಾರೆ ಅಂತಂದರೆ, ತಾವು ಅದನ್ನು ತೆಗೆದು ಸಮುದ್ರದಲ್ಲಿ ಇದು ಮಾಡ್ತಾರಂತೆ. ಕೊನೆಗೆ ಒಂದೇ ಒಂದು ಸ್ವಲ್ಪ ಚೂರು ಮಿಕ್ಕಿ ಇರುತ್ತೆ. ಆ ಚೂರನ್ನು ತಗೊಂಡು ಇದರಿಂದ ಏನಾಗುತ್ತೆ, ಭಾಳ ಅಂದರೆ ಏನೋ ಚುಚ್ಕೋಬೋದು ಅಷ್ಟೇ ಹೊರತು ಪ್ರಾಣ ಹಾನಿ ಅಂತೂ ಆಗೋದಿಲ್ಲ ಅಂತ ಇಟ್ಕೊಂಡು ಅದನ್ನು ಬಿಸಾಕಿಬಿಡ್ತಾರಂಥವ್ರು. ಅದು ಬಿಸಾಕಿದ ಮೇಲೆ ಏನೋ ಬರ್ತಾ ಇದೆ ಅಂತ ಇಟ್ಕೊಂಡು ಮೀನು ಅದನ್ನು ನುಂಗಿಬಿಡ್ತದೆ. ಮೀನು ನುಂಗಿದ ಮೇಲೆ ಅದನ್ನು ಒಬ್ಬ ಬೇಡ ಯಾರು ಅಂತಂದರೆ, ಯಾವ ಭೃಗು ಋಷಿಗಳು ಪರಮಾತ್ಮ ವೈಕುಂಠದಲ್ಲಿ ಮಲಗಿದಾಗ ಬಂದು ಎದೆ ಮೇಲೆ ಒದ್ದರಲ್ಲ, ಆ ಭೃಗು ಋಷಿಗಳೇ ಪರಮಾತ್ಮನನ್ನು ಒದ್ದಿದ್ದಕ್ಕಾಗಿ ಬೇಡರಾಗಿ ಹುಟ್ಟಿರ್ತಾರಂತೆ. ಆ ಬೇಡರಾಗಿ ಹುಟ್ಟಿದವರು ತಮ್ಮ ಉದರ ಪೋಷಣೆಗಾಗಿ ಏನು ಬೇಡರ ಮೇಲೆ ಹಿಂಸಾ ಮಾಡಿ ಯಾವ ಪ್ರಾಣಿಗಳನ್ನು ಕೊಯ್ದು ತಿಂದು ಮಾಡೋವಂಥವ್ರೆ. ಹಾಗಾಗಿ ಅವರು ಆ ಮೀನನ್ನು ಹಿಡ್ಕೊತಾರಂತೆ. ಮೀನು ಕಟ್ ಮಾಡಿದ ಮೇಲೆ ಅಲ್ಲಿ ಅವರಿಗೆ ಆ ಚೂರ್ಣ ಸಿಕ್ಕಿರುತ್ತೆ. ಅದನ್ನೇನು ಮಾಡ್ತಾನಂತಂದರೆ, ಇನ್ನಿಷ್ಟು ಪ್ರಾಣಿ ಹಿಂಸೆ ಮಾಡಲಿಕ್ಕಾಗಿ ತನ್ನ ಬಾಣದ ಮುಂದೆ ಚೂಪಾಗಿ ಇಟ್ಟುಕೊಂಡು ಕೊನೆ ಕಾಲದಲ್ಲಿ ಪರಮಾತ್ಮನ ಪಾದಕ್ಕೆ ಹೊಡೆಯುವಂಥ ಯೋಗ್ಯತೆ ಇಲ್ಲೇ ಇಲ್ಲ. ಪರಮಾತ್ಮನಿಗೆ ಪಾಂಚಭೌತಿಕವಾದಂತಹ ಶರೀರ ಇಲ್ಲೇ ಇಲ್ಲ. ಅದು ಇದೆ ಅಂತ ನಾವು ಕನಸಲ್ಲಿ ಅಂದ್ಕೊಂಡ್ರೆ ನಮಗೆ ನರಕ ಆಗ್ತದೆ. ಹಾಗಾಗಿ ಪರಮಾತ್ಮ ಅಯೋಗ್ಯ ಜನರನ್ನು ವ್ಯಾಮೋಹನಗೊಳಿಸಲಿಕ್ಕಾಗಿ ಒಂದು ತನ್ನದೇ ಆದಂತಹ ಪಾಂಚಭೌತಿಕವಾದ ಶರೀರವನ್ನು ನಿರ್ಮಾಣ ಮಾಡಿ ತಾನು ಪರಂಧಾಮಕ್ಕೆ ಹೊಟ್ಟೋದಾಗ, ಒಟ್ಟಾರೆ ಏನು ಅಭಿಪ್ರಾಯ ಅಂತಂದರೆ, ಪರಮಾತ್ಮ ಹೇಳಿದ್ದು ಬ್ರಾಹ್ಮಣರ ಶಾಪವನ್ನು ನಾನೂ ತಗೊಂಡೀನಿ. ಹಾಗಾಗಿ ನೀವೆಲ್ಲ ಜನ ಯಾರನ್ನ ಬ್ರಾಹ್ಮಣರು ಶಾಪ ಕೊಟ್ಟರೆ, ಯಾರಾದ್ರೂ ಬ್ರಾಹ್ಮಣರು ಬೈದರೆ, ಪರಮಾತ್ಮ ಏನು ಅವ್ನಿಗೇನು ಗೊತ್ತೇ ಇಲ್ಲ, ಇಲ್ಲೆಲ್ಲ ಬ್ರಾಹ್ಮಣರು ಶಾಪ ಕಟ್ಕೊಂಡು ಸಾಯ್ತಾ ಇರೋದು ನಾವು, ಪರಮಾತ್ಮ ಆರಾಮಾಗಿದ್ದಾನೆ ಅಂತ ಅನ್ಕೋಬೇಡ್ರಿ. ಬ್ರಾಹ್ಮಣರ ಶಾಪವನ್ನು ನಾನೂ ಕೂಡ ತಗೊಂಡೀನಿ ಅಂತ ತಿಳಿಸ್ಲಿಕ್ಕಾಗಿ ಪರಮಾತ್ಮ ಏನು ಮಾಡ್ದ ಅಂತಂದರೆ, ಆ ಬೇಡನಿಂದಾಗಿ ಬಾಣವನ್ನು ಹೊಡೆಸಿಕೊಂಡು ಕಾಲಿಗೆ ಆ ವೇದೆಯನ್ನು ಅನುಭವಿಸಿದ ಅಂತ ರೀತಿಯಾಗಿ ಪುರಾಣಗಳಲ್ಲಿ ಕೇಳ್ತೀವಿ. ಹಾಗಾಗಿ ಒಟ್ಟಾರೆ ಏನಾಯಿತು ಅಂತಂದರೆ, ಅದನ್ನು ತೆಗೆದರು ಹಾಕಿದರು. ಕೊನೆಗೇನಾಯಿತು ಅಂತಂದರೆ,
ಅದೇ ದೊಡ್ಡ ದೊಡ್ಡ ಚಾಪೆಗಳನ್ನು ಅದೇನು ತೆಗೆದಿದ್ದೇ ಏನಾಯಿತು ಅಂತಂದರೆ ಒಂಥರ ಅವರಿಗೆ ಆಯುಧ. ಅದು ಈ ಸಮುದ್ರದಲ್ಲಿ ಏನಾದ್ರು ಬೇಕಂದರೆ ನೀವು ಪರೀಕ್ಷೆ ಮಾಡ್ಬೋದು. ನಾವು ಸಮುದ್ರದಲ್ಲಿ ಏನು ಹಾಕ್ತೀವೋ ವಾಪಸ್ ಅದು ನಮಗೆ ಬರ್ತದೆ. ಸಮುದ್ರ ಯಾವ ಹೊಲಸನ್ನು ಕೂಡ ತಾನು ಇಟ್ಕೊಳ್ಳೋದಿಲ್ಲ, ಎಲ್ಲವನ್ನು ಉಗುಳ್ತದೆ. ನದಿಯಲ್ಲಿ ನಾವೇನೋ ಹೊಲಸು ಮಾಡಿದ್ರೆ ನದಿನೂ ಅಷ್ಟೇ, ನದಿಯಲ್ಲಿನ ಹೊಲಸು ಹಾಕಿದರೆ ಅದಲ್ಲೇ ಇರೋದಿಲ್ಲ, ಅದು ಹರಿದು ಹೋಗಿ ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರ ಬಂದಂತಹ ಹೊಲಸನ್ನು ಏನು ಮಾಡ್ತಾನೆ, ದಂಡಿಗೆ ಹಾಕ್ತದೆ. ತಾನು ಮಾತ್ರ ಯಾವುದೇ ವಿಧವಾದಂತಹ ಹೊಲಸನ್ನು ಇಟ್ಕೊಳ್ಳದೆ ನಿರ್ಮಲವಾದಂಥ ಜಲ ಅದು. ಅದರಲ್ಲಿ ಉಪ್ಪು ಸೇರಿರ್ಬೋದು, ಆ ದೋಷ ಬಿಟ್ಟರೆ ಸಮುದ್ರದ ನೀರು ಅತ್ಯಂತ ಶುದ್ಧವಾದಂಥ ನೀರು. ತಾನು ಯಾವುದೇ ವಿಧವಾದಂತಹ ಹೊಲಸನ್ನು ಇಟ್ಕೊಳ್ಳೋದೇ ಇಲ್ಲ. ತನಗೇನು ಹೊಲಸು ಹಾಕಿದರೆ ವಾಪಸ್ ಅವರಿಗೆ ಅದನ್ನು ತರಂಗಗಳ ಮೂಲಕವಾಗಿ ದಂಡಿಗೆ ಹಚ್ಚಿಬಿಡ್ತದೆ. ಹಾಗಾಗಿ ಅವ್ರು ಏನು ತೆಗೆದು ಗಂಧ ಥರ ತೆಗೆದು ಹಾಕಿದ್ರು, ವಾಪಸ್ ಅದು ಅವರಿಗೆ ಅದು ದಂಡಿಗೆ ಬಂತು. ಕೊನೆಗೆ ಅವರು ಯುದ್ಧ ಕಾಲದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಸಿಟ್ಟು ಬಂತು, ಜಗಳ ಆಯಿತು. ಅದೇನು ಚೂರ್ಣಗಳಿತ್ತು ಅದೇ ಚೂರುಗಳಿಂದ ಅವ್ರನ್ನ ಹೊಡೆದಾಡಿ ಸತ್ತೋದ್ರು ಅಂತ ರೀತಿಯಾಗಿ ಪರಮಾತ್ಮನ ಸಂಕಲ್ಪ ಹಂಗಾಗಬೇಕಂತಲೇ ಸಂಕಲ್ಪ ಮಾಡಿದ ಮೇಲೆ ಆಗದೇ ಇರುತ್ತೆ, ಹಾಗೆ ಆಗ್ತದೆ. ಹಾಗಾಗಿ ಆ ಭಗವಾನ್ ಜ್ಞಾತ ಸರ್ವಾರ್ಥಃ ಈಶ್ವರೋಪಿ ತದನ್ಯತಾ ಕರ್ತುಂ ನೈಚ್ಛತ್ ವಿಪ್ರಶಾಪಂ ಕಾಲರೂಪ ಅನ್ನೋ ಮೋದತ ಅಂತ ರೀತಿಯಾಗಿ ಪರಮಾತ್ಮ ವಿಪ್ರಶಾಪವನ್ನು ಸ್ವೀಕಾರ ಮಾಡ್ದ ಅಂತ ರೀತಿಯಾಗಿ ಹೇಳಿ ಮುಗಿದ ಮೇಲೆ ಆವಾಗ ಒಮ್ಮೆ ನಾರದರು ಪರಮಾತ್ಮ ದ್ವಾರಕಾ ಪಟ್ಟಣದಲ್ಲಿ ವಿಶೇಷವಾಗಿ ಎಲ್ಲ ದ್ವಾರಕೆಯನ್ನು ಆಳ್ತಾ ಇರ್ತಾನೆ. ಆಳ್ತಾ ಇರಬೇಕಾದಾಗ ಆ ದ್ವಾರಕಾ ಪಟ್ಟಣದಲ್ಲಿ ಮೇಲಿಂದ ಮೇಲೆ ನಾರದರು ಬಂದು ಹೋಗ್ತಾ ಇರ್ತಾರೆ. ಆ ದ್ವಾರಕಾ ಪಟ್ಟಣಕ್ಕೆ ಪರಮಾತ್ಮ ದರ್ಶನವನ್ನು ಮಾಡೋಣ, ಪರಮಾತ್ಮನನ್ನು ಸ್ತೋತ್ರ ಮಾಡಿ ಅವನಿಂದ ಆಶೀರ್ವಾದವನ್ನು ಪಡೆಯೋಣ ಅಂತ ಬಂದು ಹೋಗ್ತಿರ್ತಾರೆ. ಒಮ್ಮೆ ಅದೇ ನಾರದ ಮಹರ್ಷಿ ಮನೆಗೆ ಬರ್ತಾರಂತೆ, ಕೃಷ್ಣ ಪರಮಾತ್ಮನ ಮನೆಗೆ ಬರ್ತಾರಂತೆ. ಬಂದ ಮೇಲೆ ವಸುದೇವ ನೋಡ್ತಾನೆ, ಓಹೋ ಮಹಾನುಭಾವರು ನಾರದರು, ಸದಾ ಪರಮಾತ್ಮನ ಧ್ಯಾನದಲ್ಲೇ ಆಸಕ್ತರು, ಪರಮಾತ್ಮನ ಗುಣವನ್ನು ಹೇಳುವಂಥ ಮಹಾನುಭಾವರು ನೀವು ಬಂದಿದ್ದೀರಿ, ಎಂಥ ಮಹಾನುಭಾವರ ದರ್ಶನ ಆಯಿತು. ನಿಮ್ಮಂಥ ಬೇರೆಯವರ ದರ್ಶನವಾದರೆ ಅದು ಸುಖಕ್ಕೆ ದುಃಖಕ್ಕೆ ಎರಡಕ್ಕೂ ಕಾರಣ ಆಗತ್ತೆ. ಆದರೆ ಸುಖಾಯ ಭೂತಾನಾಂ ದೇವಚರಿತಂ ಸುಖಾಯ ಚ ದುಃಖಾಯ ಚ ಸುಖಾಯೈವ ಹಿ ಸಾಧೂನಾಂ ತ್ವಾದೃಶಾಂ ಅಚ್ಯುತಾತ್ಮನಾಂ. ನಿಮ್ಮಂಥವರ ದರ್ಶನ ಕೇವಲ ಸುಖಕ್ಕೆ ಮಾತ್ರ ಕಾರಣ ಆಗತ್ತೆ, ಅಂತಹ ಮಹಾನುಭಾವರು ನೀವು ಅಂತ ರೀತಿಯಾಗಿ ವಸುದೇವ ಆ ನಾರದರನ್ನ ಕುರಿತು ಸ್ತೋತ್ರವನ್ನು ಮಾಡ್ತಾನಂತೆ. ಮಾಡಿದ ಮೇಲೆ ಏನು ಬಂದದ್ದು ಅಂತಂದರೆ ಬಂದ ಮೇಲೆ ಸ್ವಾಮಿ ಹೇಗೂ ಬಂದಿದ್ದೀರಿ, ನೀವು ನನಗೆ ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಭಾಗವತ ಧರ್ಮಗಳನ್ನು ಉಪದೇಶವನ್ನು ಮಾಡಬೇಕು ಅಂತ ರೀತಿಯಾಗಿ ಆ ನಾರದರನ್ನು ಕುರಿತು ಕೇಳಿದಾಗ ಅದಕ್ಕೆ ನಾರದರಂತಾರಂತೆ, ಮನೆಯಲ್ಲೇ ನೀನು ಪರಮಾತ್ಮನನ್ನು ನಿನ್ನ ಮಗನಾಗಿ ಪಡೆದಿದ್ದೀಯಾ, ಅಂತಹ ಪರಮಾತ್ಮನನ್ನು ಇಟ್ಟುಕೊಂಡು ನನ್ನ ಹತ್ರ ಬಂದು ನೀ ಭಾಗವತ್ ಧರ್ಮಗಳನ್ನು ಉಪದೇಶ ಮಾಡು ಅಂತ ಕೇಳ್ತಾ ಇದೆಯಲ್ಲ, ಎಷ್ಟು ವಿಚಿತ್ರ ಇದು ಅಂತಂದರೆ ಅದಕ್ಕೆ ವಸುದೇವ ಹೇಳ್ತಾನಂತೆ, ನಿಜ ನನಗೆ ಮಗ ಪರಮಾತ್ಮ ಹುಟ್ಟಿದ್ದಾನೆ, ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ. ಆದರೆ ಏನಂದರೆ ನಾನು ಆ ಪರಮಾತ್ಮನನ್ನು ಪರಮಾತ್ಮ ಅಂತ ನೋಡ್ತಾ ಇಲ್ಲ, ಮಗ ಅಂತ ತಿಳ್ಕೊಂಡ್ಬಿಟ್ಟೀನಿ. ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ರಿಂದ ನನಗೆ ಏನು ಮಾಡಬೇಕು, ಎಂತಹ ಅನುಷ್ಠಾನ ಮಾಡಬೇಕು ಸರಿಯಾದಂತಹ ಜ್ಞಾನ ಇಲ್ಲದೆ ಹೋಗಿಬಿಟ್ಟಿದೆ. ನಿಮ್ಮಂಥವ್ರು ಉಪದೇಶ ಮಾಡಿದರೆ ನನಗೆ ಈ ಮೋಹ ಆದರೂ ಹೋಗಿ ಪರಮಾತ್ಮನನ್ನು ಮಗ ಅಂತ ಬಿಟ್ಟು ಸಚ್ಚಿದಾನಂದ ರೂಪನಾಗಿದ್ದಾನೆ ಅಂತ ಚಿಂತನೆ ಮಾಡುವಂಥ ಭಾಗ್ಯ ಸಿಗತ್ತೇನೋ, ಸ್ವಲ್ಪ ಉಪದೇಶ ಮಾಡಿರಿ ಅಂತ ಈ ರೀತಿಯಾಗಿ ನಾರದರನ್ನು ಕುರಿತು ವಸುದೇವ ಕೇಳಿದಾಗ ಆಯಿತು ಮಾಡ್ತೀನಿ ಅಂತ ರೀತಿ ಹೇಳಿ ಒಂದು ಇತಿಹಾಸ ಇದೆ. ಏನು ಇತಿಹಾಸ ಅಂತಂದರೆ ಸ್ವಯಂಭುವ ಮನು, ಆ ಸ್ವಯಂಭುವ ಮನುವಿನ ಮಗ ಪ್ರಿಯವ್ರತನ ಮಗ ಅಗ್ನಿದ್ರನ ಮಗ ನಾಭಿರಾಜ, ಆ ನಾಭಿರಾಜನ ಮಗನೇ ಸಾಕ್ಷಾತ್ ಋಷಭನಾಮಕನಾಗಿರ್ತಕ್ಕಂಥ ಪರಮಾತ್ಮ. ಆ ಋಷಭನಾಮಕ ಪರಮಾತ್ಮ ಮತ್ತು ಜಯಂತಿ ದೇವಿ ಇವರಿಬ್ಬರಲ್ಲಿ ಹುಟ್ಟಿದವರು 100 ಜನ ಮಕ್ಕಳು. 100 ಜನ ಮಕ್ಕಳಲ್ಲಿ ಒಬ್ಬನಾದವನು ಭರತ ಚಕ್ರವರ್ತಿ. ಆ ಭರತ ಚಕ್ರವರ್ತಿ ಆಳಿದಂತಹ ದೇಶನೇ ಇದು ಭಾರತ ದೇಶ. ಅಂತಹ ಭರತ ಚಕ್ರವರ್ತಿ 1000 ವರ್ಷ ಈ ಎಲ್ಲ ಭೂಮಂಡಲವನ್ನು ಆಳಿ ಅವನಿಗೆ ಸಾಕಾಗಿ ಏನು ಮಾಡ್ತಾನೆ ಅಂತಂದರೆ ಒಂದು ವನಕ್ಕೆ ಹೋಗಿ ವಿಶೇಷವಾಗಿ ತಪಸ್ಸು ಮಾಡಬೇಕು ಅಂತ ಹೊರಟೋಗ್ತಾನಂತೆ. ಅದಾದಮೇಲೆ ಇನ್ನು 99 ಜನ ಉಳಿದ್ರು. 99 ಜನದಲ್ಲಿ 9 ಜನ ಏನು ಮಾಡ್ತಾರೆ ಅಂತಂದರೆ ದ್ವೀಪಗಳಿಗೆ 9 ದ್ವೀಪಗಳಿಗೆ ಅಧಿಪತಿಗಳಾಗಿ ತಾವು ಏನು ಮಾಡ್ತಾರಂತ ತಾವು ಹೊರಟೋಗ್ತಾರಂತ. ಹಾಗಾಗಿ ಇನ್ನು 90 ಜನ ಉಳಿದ್ರು.
90ರಲ್ಲಿ ಇನ್ನು 9 ಜನ ಏನು ಇನ್ನು 81 ಜನ ಇದ್ದಾರಲ್ಲ, ಆ 81 ಜನಗಳು ಕರ್ಮತಂತ್ರವನ್ನು ಪ್ರೇರಣೆ ಮಾಡೋರಾಗಿ ಅವರು ನಿಯುಕ್ತರಾಗಿ ತಾವು ಹೋಗಿಬಿಟ್ರಂತ. ಇನ್ನು 9 ಜನ ಮಾತ್ರ ಉಳಿದ್ರು. ಆ 9 ಜನ ಯಾರು ಅಂತ, ಆ 9 ಜನ ಏನಾದರು ಅಂತಂದರೆ ಆ 9 ಜನ ಸನ್ಯಾಸಿಗಳಾಗೋದ್ರಂತೆ. ಸನ್ಯಾಸಿಗಳಾಗೋದ್ರು ಅವರೇ ಜಾಯಂತೆಯರು ಅಂತ. ಆ 9 ಜನ ಏನು ಮಾಡಿದ್ರು ಅಂತಂದರೆ, ಒಮ್ಮೆ ಆ ನಿಮಿಚಕ್ರವರ್ತಿ ಅಂತ ನಿಮಿ ಮಹಾರಾಜ ತಾನು ಒಂದು ಯಾಗವನ್ನು ಮಾಡಲಿಕ್ಕಂತ ಹೋಗಿರ್ತಾನೆ. ಹೋದಾಗ ಅವರು 9 ಜನ ಯತಿಗಳು ಬರ್ತಾರೆ. ಬಂದ ತಕ್ಷಣ ಮಹಾಭಾಗವತೋತ್ತಮರು ಎಲ್ಲರಿಗೂ ಕೂಡ ಉಪದೇಶ ಹೇಗಾಗತ್ತೆ ಅಂತಂದರೆ, ಯಾರೋ ಒಬ್ಬರು ಆಚಾರ ಕಡೆಯಿಂದಲೋ ಅಥವಾ ಇನ್ಯಾರೋ ಒಬ್ಬರು ತಂದೆ ತಾಯಿಗಳಿಂದಲೋ ಇನ್ಯಾರೋ ಒಬ್ಬರು ತಿಳಿದವರಿಂದ ಉಪದೇಶ ಆಗತ್ತೆ. ಆದರೆ ನೀವು 9 ಜನ ಮಹಾನುಭಾವರು ಸಾಕ್ಷಾತ್ ಪರಮಾತ್ಮನ ಮಕ್ಕಳು, ಸಾಕ್ಷಾತ್ ಋಷಭನಾಮಕನಾದಂಥ ಪರಮಾತ್ಮನಿಂದಲೇ ಎಲ್ಲ ತತ್ವಗಳನ್ನು ತಿಳಿದಿದ್ದೀರಿ. ಅಂತಹ ನೀವು ತಿಳ್ಕೊಂಡಷ್ಟು ನನಗೆ ಉಪದೇಶ ಮಾಡದೆ ಹೋದರೂ ಉಪದೇಶ ಮಾಡೋದು ಬೇಡ. ಆದರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಎಂತಹ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಿದರೆ ನಮಗೆ ವಿಶೇಷವಾದಂತಹ ಸದ್ಗತಿ ಸಿಗಲಿಕ್ಕೆ ಸಾಧ್ಯ ಇದೆ, ಒಳ್ಳೆಯ ಸನ್ಮಾರ್ಗದಲ್ಲಿ ಇರಲಿಕ್ಕೆ ಸಾಧ್ಯ ಇದೆ, ಅಂತಹ ಉಪದೇಶವನ್ನು ಮಾಡಿರಿ ಭಾಗವತ ಧರ್ಮಗಳನ್ನು ಅಂತ ಈ ರೀತಿಯಾಗಿ ಕೇಳಿದಾಗ ಆ 9 ಜನ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆ 9 ಜನ ಯಾರು, ಅವರು ಏನು ಉಪದೇಶ ಮಾಡಿದರು ಅಂತನ್ನುವಂಥ ವಿಷಯವನ್ನು ನಾವು ನಾಳೆಯ ದಿನ ತಿಳಿಯೋಣ ಅಂತ ಹೇಳ್ತಾ ಈ 2 ವಾಕ್ಯಗಳನ್ನು ಪರಮಾತ್ಮನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.